ಸೊ ಈಗ ಇನ್ಸ್ಟಾಗ್ರಾಮ್ಲಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಿರಿ ಅಂದ್ರೆ ಏನೇನು ಆಸೆ ಫುಲ್ಫಿಲ್ ಆಯ್ತಾವ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ ಇದ್ರೊಳಗೆ ನೀವು ಕೆರಿಯರ್ ಮಾಡ್ಬೇಕಲ್ಲತ್ರಿ ಇದ್ರೊಳಗೆ. ಸೊ ನಾವು ಹಾರ್ಡ್ ವರ್ಕ್ ಮಾಡ್ತಾ ಹೋದೇವ್ ಸರ್. ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ ಬಿ ನಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಸರ್. ಸಕ್ಸಸ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಪಿರೇಷನ್ ರೀಸನ್ ಏನು, ಅದೊಂದು ರೀಸನ್ ಯಾರು ಇದೆ? ಇದ್ರಾಗೆ ಬೆಳಿಬೇಕಂತ ನಂದೊಂದು ಕನಸಿತ್ತು ಸರ್. ಇದ್ರಾಗೆ ಬೆಳಿಬೇಕು ಮತ್ ನಾ ಬೆಳಿತಾ ನಮ್ಮ ತಮ್ಮ ನನ್ ಸರಿ ಬರ್ತಾನ ನಂಗೆ ಗೊತ್ತಿತ್ತು. ಟ್ಯಾಲೆಂಟ್ ಇದ್ರು ಮಾತ್ರನೇ ಇದು ಮಾಡ್ಬೇಕು. ಟ್ಯಾಲೆಂಟ್ ಇದ್ರು ಮಾತ್ರನೇ ಇದು ಕೆಲಸ ಮಾಡ್ಬೇಕು. ಟ್ಯಾಲೆಂಟ್ ಇರ್ಲೋಯ್ತು ಅಂದ್ರೆ ಏನದು ಅಂತಂದ್ರೆ ಓದಿ ಬರ್ದಿ ಗೌರ್ಮೆಂಟ್ ಕಾಂಪಿಟೇಷನ್ ಎಕ್ಸಾಮ್ ಕೊಟ್ಟು ಓಕೆನಾ ಅಲ್ಲಿ ಅವ್ರ ಲೈಫ್ ಸುಧಾರಣೆ ಮಾಡ್ಕೊಂಬಂದು ನೋಡ್ಬೇಕು. ಓಕೆನಾ. ಸೊ ಕ್ಲಿಯರ್ ಆಗಿ ನಿಮ್ಮ ವ್ಯೂವರ್ಸ್ಗಳಿಗೆ ಕ್ಲಿಯರ್ ಆಗಿ ಹೇಳ್ರಿ. ನೀವು ನಂಬರ್ ಒನ್ ಟ್ಯಾಲೆಂಟ್ ಅದ ಅಂತಂದು ನಾ ಇದು ಹಠ ಮಾಡಿ ಇಲ್ಲಿ ತಕ ಬಂದ. ನಮ್ಮ ತಾಯಿ ತಂದಿಗೆಲ್ಲ ಹಿಂಗೆ ಫೋಕಸ್ ನನ್ನ ಮ್ಯಾಗ ಫೋಕಸ್ ಮಾಡಪ್ಲೇ ಮಾಡ್ದ. ಸೊ ನಾ ಇಲ್ಲಿ ತಕ ಬಂದ, ನೀವೆಲ್ಲ ಪ್ರೀತಿ ಕೊಟ್ರಿ, ನಾ ನಿಮ್ಗೆ ಪ್ರೀತಿ ಕೊಟ್ಟ. ಸೊ ಇದ್ರ ನನಗೆ ಫೋಕಸ್ ಇತ್ತು, ನಾ ಇದು ಮಾಡ್ದೆ. ನಿಮ್ಗೆ ಓದೋದ್ರ ಫೋಕಸ್ ಇತ್ತಿಲ್ಲ, ಡ್ರಾಪ್ ಆದ್ರೂ ಭೀ ಬಿಡ್ಬೇಡ. ನಾ ಭೀ ಬಿಟ್ಟಿಲ್ಲ. ನಾ ಬಿಡ್ತಿದ್ದೆ ಅಂತಂದ್ರೆ ನಾ ಇಲ್ಲಿ ಕುಂತೆ ನೋಡ್ರಿ, ಇದು ಮಾತು ನಾನು ನಿಮಗೆ ಹೇಳ್ತಿದ್ದಿಲ್ಲ. ಸೊ ನೀವೇನ್ರ ನಿಮ್ಗೆ ಟ್ಯಾಲೆಂಟ್ ಇತ್ತು, ನಾ ಇದು ಮಾಡಲೇಬೇಕಂತ ನಿಮಗೆ ಇತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಚುವರ್ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಸ್ವಾಗತ. ಸೊ ಈ ಎಪಿಸೋಡು ಏನಾಗ್ತಿದೆ ಅಂತಂದರೆ, ಈ ಎಪಿಸೋಡು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಓಕೆನಾ. ಸೊ ಹೆಣ್ಣು ಒಂದು ಮುಂದೆ ಬಂದರೆ ಏನು ಮಾಡ್ಬೋದು, ಓಕೆನಾ, ಅವರು ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತ ನಮಗೆ ಲೈವ್ ಪ್ರೂಫ್ ಆಗಿ ನಮ್ಮ ಜೊತೆ ಇದ್ದಾರೆ ಅಂಜಲಿ ಅವರು. ಸೊ ಇವರು ಬಂದ್ಬಿಟ್ಟೆ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ಲು ಮತ್ತು ಡ್ಯಾನ್ಸಿಂಗ್ ಸ್ಕಿಲ್ಲನ್ನು ತೋರಿಸಿ ಜನರ ಮನೆಗೆದ್ದು, ಓಕೆನಾ, ಜನರಿಗೆ ಒಂದು ಸ್ಫೂರ್ತಿಯಾಗಿ. ಸೊ ನಮ್ಮ ಬೀದರ್ ಡಿಸ್ಟಿಕ್ಕಿನ ಭಾಲ್ಕಿ ತಾಲೂಕಿನ ಒಬ್ಬ ಮಹಿಳೆಯಾದಂಥ ಒಬ್ಬ ಅಂಜಲಿ ಅವರಿಗೆ ಸೊ ನಮ್ಮ ಅಚುವರ್ ಪಾಡ್ಕಾಸ್ಟ್ನಲ್ಲಿ ಹೃತ್ಪೂರ್ವಕ ಸ್ವಾಗತ. ಅಂಜಲಿ ಮೇಡಮ್ ನಮಸ್ಕಾರ ಸರ್. ಮೇಡಮ್, ನೀವು ಈಗ ಇನ್ಸ್ಟಾಗ್ರಾಮ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಿರಿ, ಓಕೆನಾ. ಸೊ ಈ ಇನ್ಸ್ಟಾಗ್ರಾಮ್ ಜರ್ನಿ ನೀವು ಬಂದು ಕಲಿಟಿರೋಕ್ಕೆ, ಓಕೆನಾ, ಭಾಳಷ್ಟು ಜನ ನಿಮ್ಮ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ, ಓಕೆನಾ. ಸೊ ದಿನನಿತ್ಯ ನಿಮ್ಮ ಫಾಲೋವರ್ಸನ್ನು ಜಾಸ್ತಿ ಆಗ್ತಿದ್ದಾರೆ, ಓಕೆನಾ. ಸೊ ಈ ಇನ್ಸ್ಟಾಗ್ರಾಮ್ ಜರ್ನಿಯನ್ನು ನೀವು ಇಲ್ಲಿ ಬರ್ಬೇಕಂತಂದರೆ, ಓಕೆನಾ, ಸೊ ನಿಮಗೆ ಸ್ವಲ್ಪ ಜರ್ನಿಯನ್ನು ಹೇಳಿ, ಇನ್ಸ್ಟಾಗ್ರಾಮ್ ಜರ್ನಿಯನ್ನು ಹೇಳಿ. ಯಾವ ಥರ ಸ್ಟಾರ್ಟ್ ಮಾಡಿದ್ವಿ, ಏನು ಇನ್ಸ್ಪಿರೇಷನ್ ಬಂತು ನಿಮಗೆ ಸ್ಟಾರ್ಟಿಂಗ್ಲಿಂದ ಅಂತ? ಸರ್ ನಾ ಇನ್ಸ್ಟಾಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ರಿ. ಆ ನಂತರ ನಾ ವಿಡಿಯೋನ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ಓಕೆ. ನಂದು ಕಾಲೇಜಸ್ ಇತ್ತು ಕಂಟಿನ್ಯೂ. ಓಕೆ. ನಂದೇನು ಮನ್ಸಿತ್ತು, ಸೆಕೆಂಡ್ ಇಯರ್ ಪಾಸ್ ಆಗಿ ಕಾಲೇಜ್ ಅಟೆಂಡ್ ಆಗಿ ಡಿಗ್ರಿ ಇರೆಗ್ಯುಲರ್ ಮಾಡಮಿ, ಡಿಸ್ಕಂಟಿನ್ಯೂ ಕಾಲೇಜ್ ಮಾಡಮಿ. ಆನಂತರ ನನ್ನ ಪ್ಲ್ಯಾನ್ಸ್ ವಿಡಿಯೋ ಮಾಡೋದು. ವಿಡಿಯೋ ಮುಖಾಂತರನೇ ಹಂಗೆ ಮೂವ್ ಆಗಮಿ ಅಂತಂದು ನಾವು ಸ್ವಲ್ಪ ದಿನ ವಿಡಿಯೋ ಮಾಡ್ದೇವು ಸರ್. ತುಂಬ 2-3 ವರ್ಷ ವಿಡಿಯೋ ಮಾಡ್ದೆವು. ಏನು ಸಿಗ್ಲಿಲ್ಲ ಆನ್ಸರ್. 2-3 ವರ್ಷ ವಿಡಿಯೋ ಮಾಡಿದ್ರಿ, ಏನು ಪಾಸಿಟಿವ್ ಏನು ಸಿಗ್ಲಿಲ್ಲ. ಆದ್ರೆ ನಮ್ ಥಿಂಕ್ ನೆಗೆಟಿವ್ ಹೋಗ್ತೆ, ಏನು ಇಲ್ಲ ಹಂಗ ಹಿಂಗ ಅಂತ. ಆ ನಂತರ ನಾ ಮೋಜ್ನಲ್ ಸ್ಟಾರ್ಟ್ ಮಾಡ್ದ. ಮೋಜ್ನಲ್ ನಂಗೆ ಅಲ್ಲಿ ಚಂದ ಕಮೆಂಟ್ ಹೊಂಟು, ಲೈಕ್ ಹೊಂಟು. ಸೊ ಮತ್ತಿಟ್ಟು ಹಿಂಗ ಅಲ್ಲಗೆ ಆಯ್ತು, ಎಕ್ಸೈಟ್ಮೆಂಟ್ ಆಯ್ತು. ಅಂದ್ರೆ ಹೊಂಟವ ಅಂತಂದ್ರು ನಾ ಬಿ ನಾ ಮಾಡಿದ ಅಂತಂದ್ರು ನಾ ಹಿಂಗೆ ಏನ್ರ ಒಂದು ಕಂಟೆಂಟ್ ನೋಡಿ ಮ್ಯಾಕೆ ಅವ್ರು ಲೈಕ್ ಕೊಟ್ಟಾರಿಲ್ಲ. ಹಿಂಗೆ ಸ್ವಲ್ಪ ಜನ ಕಷ್ಟ ಪಡ್ಬೇಕು. ನಾ ಈಗ ನೋಡ್ರಿ ಸರ್ ಹೆಂಗದ, ಯಾರಿಗ್ರ ಏನ್ರ ಮಾಡ್ಬೇಕಂತಂದ್ರೆ ಇನ್ನೊಬ್ರು ಜರ ಬೇಕ್ರಿ, ಯಾರೊಬ್ರು ಸಪೋರ್ಟಿಗೆ ಇರ್ಬೇಕು. ಸೊ ನಂದೇನು ನನ್ನ ಮನ್ಸು ನಮ್ಮ ತಮ್ಮನ ಇಬ್ಬರಾಗಿ ವಿಡಿಯೋ ಮಾಡಿದ್ರು. ನಮ್ ಮನ್ಸದ, ನಂಗೆ ಕನ್ಸದ, ಮಾಡಿದ್ರು ಏನ್ರ ಆಗ್ತಿದೇನೋ ಅಂತಂದು ನಮ್ ತಮ್ಮನ ಜೊತೆ ನಾ ವಿಡಿಯೋ ಮಾಡ್ಲತ್ತೀನಿ. ಸೊ ಅದ್ರಲ್ಲಿ ನಮ್ ತಮ್ಮ ತೋಲ್ ದಿನ ಮಾಡಿದೇವ್ರಿ ಸರ್. ಅಂದ್ರ ಬಿ ಇನ್ನು ಓಸ್ಟ್ ಏನಿದೆ. ಮತ್ ನಮ್ದು ಕಾಮಿಡಿ ವಿಡಿಯೋ ಒಂದ್ ಓಡ್ತು, ತುಂಬಾ ರೀಚ್ ಆಯ್ತು ಸರ್. ಸೊ ನಾವು ತಿಳ್ಕೊಂಡೇವ್ ಇದ್ರಾಗೆ ನಮ್ದು ಏನ್ರ ಅದ. ಇದು ಕಲಾ ನಂಬಲ್ಲಿ ಪೈಲೆ ಇತ್ತು, ಬಟ್ ನಾವ್ ಬಳಸ್ಕೊಂಡಿಲ್ಲ. ನೋಡ್ರಿ ಟೈಮ್ ಬಂದ ಮಾಡಮಂತ ನಾನಂತೂ ಕಾಮನ್ಲಿ ಮಾಡಕ್ ಹೋಗಿದ್ದೆ ಸರ್, ಥಿಂಕ್ ಬಿ ಮಾಡಿಲ್ಲ ಕಾಮನ್ಲಿ. ಸೊ ಮಾಡ್ದೇವು, ರೀಚ್ ಆಯ್ತು. ನಾವ್ ಅನ್ಕೊಂಡೇವು ಈ ಟೈಪ್ ಹೋಗಮ್ಮಿ, ಇದೇ ದಾರಿಲಿ ಮೂವ್ ಆಗಮ್ಮಿ, ನ್ಯಾಚುರಲ್ ವಿಡಿಯೋ ಮಾಡಮ್. ಮನೆಯಲ್ಲೆಲ್ಲ ನಡೀತಾವ ಸರ್, ಕಾಮನ್ ಹಳ್ಳಿ ಮನೆಯಲ್ಲ ನ್ಯಾಚುರಲ್. ನಮ್ ತಂಗಿ ಕೂಡ ಮಾಡ್ತಾಳ ನನ್ ಜೊತೆ. ಆಕಿ ಮಾಡಲ್ಲ ಅಂತ ಸರ್, ನನ್ಗೆ ಓದೋದದ, ನಮ್ ಮೇಡಮ್ ಎಲ್ಲ ನೋಡ್ತಾಮ. ಬಟ್ ನಾವೇನಂತೀವಿ, ನಿಮ್ಮ ಅಕ್ಕ ಮುಂದೆ ಹೋಗ್ಲತ್ತಾಳಲ್ಲ, ನಿಮ್ಮ ಅಕ್ಕನ್ ಬ್ಯಾಡ ಏನ್ ಬಿ. ಒಂದ್ ಟೈಮಿಗೆ ನಮ್ ಪರಿಸ್ಥಿತಿ ಖರಾಬ್ ಅಂತಂದ್ರೆ ಇಲ್ಲ, ನಾ ಏನ್ರ ಅದಂದ್ರೆ ನಿಂಗೆ ನಾ ಮೋಟಿವೇಟ್ ಮಾಡ್ತಾನೆ. ಸೊ ಈಗ ನನಗೆ ಹೆಲ್ಪ್ ನೀ ಮಾಡ್ತಿ, ಮುಂದೆ ನಾ ತೋಲ್ ಹೆಲ್ಪ್ ಆಯ್ತ ನೀ. ಸೊ ನಿಮ್ ಆಗಿನ ಫ್ರೆಂಡ್ಸ್ ಎಲ್ಲ ಅಂದ್ರಂತ ವಿಡಿಯೋ ಮಾಡ್ಬೇಡ, ಮೇಡಮ್ ಏನೇನೋ ಅಲ್ಲತ್ತಾರ, 9th ಸ್ಟ್ಯಾಂಡರ್ಡ್ ಇದ್ದಿ ಹಂಗ ಹಿಂಗ ಅಂದ್ರೆ ನಮ್ಮ ತಂಗಿ ಅಂದ್ರೆ ನೀ ಟೆನ್ಷನ್ ತಗೋಬೇಡ, ನಾ ಸಪೋರ್ಟ್ ಇದ್ದಂತ
ನಂಗೆ ಇದು ಒಂದ್ ತೋಲ್ ಹ್ಯಾಪಿನೆಸ್ ಅದ ಸರ್, ತೋಲ್ ಅಂದ್ರ ತೋಲ್. ನನ್ ಫ್ಯಾಮಿಲಿ ನನಗೆ ಇವತ್ತಿನ ತಕ ಇದು ಮಾಡ್ಬೇಡ ಮಗ ಅಂತ ನನ್ನ ಫ್ಯಾಮಿಲಿದಾಗ ಯಾರು ಅಂದಿಲ್ಲ. ಓಕೆ ಓಕೆ. ಸೊ ಇದ್ರ ಕಡೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಎಲ್ಲ ಫ್ಯಾಮಿಲಿ ಸಪೋರ್ಟ್ ದೇವ್ರಿಗೆ ನಂಬಿ ಹಾ ಹಾ ಮಾಡ್ದೇವ್ ಸರ್ ಹಿಂಗೆ. ರೈಟ್ ರೈಟ್ ರೈಟ್. ಈಗ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಫೇಮಸ್ ಇದ್ದಿದ್ದು ಎದ್ರ ಕಡೆಯಿಂದ ಅಂದ್ರೆ ನಿಮ್ ಆಕ್ಟಿಂಗ್ ಏನದಲ್ಲ, ಆಕ್ಟಿಂಗ್ ಫುಲ್ ಎಕ್ಸಲೆಂಟ್ ಲೆವೆಲ್ ಅಂದ್ರೆ ನಾರ್ಮಲ್ ಪಬ್ಲಿಕ್ ಏನದ ಏನ್ ಮಾಡ್ಬೇಕಂತ. ಸೊ ನಿಮ್ದು ಒಂದು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಅದ. ಯಾವುದೇ ಒಂದು ಡ್ಯಾನ್ಸ್ ಆಯ್ತು ನಿಮ್ದು ಅಥವಾ ಮನೆಗೆ ಏನ್ ನಡೀತಲ್ಲ ಸಿಚುವೇಶನ್, ಆ ಸಿಚುವೇಶನ್ ಬಗ್ಗೆ ಮಾತಾಡೋದಾಯ್ತು. ಓಕೆನಾ, ಅದರ ಬರ್ಲಿ ಯಾರ ಏನ್ ಹರ ಅಂತ ವಿಚಾರ ಮಾಡಲ್ದೇನೆ ಏನ್ ಪಬ್ಲಿಕ್ ಮನ್ಯಾಗ ಮಾತಾಡ್ತದಲ್ಲ, ಸೊ ಆ ಪಬ್ಲಿಕ್ ಏನ್ ಮಾತಾಡ್ತದಲ್ಲ, ಸೊ ಆ ಪಬ್ಲಿಕ್ ಮಾತಾಡೋಂತ ಮಾತುಗಳ ಬದುಕಿ ನೀವು ಕ್ಯಾಮ್ರಾದಾಗ ಫೇಸ್ ಮಾಡಿ ಕೇಸಿ ಅದು ಆಕ್ಟಿಂಗ್ ಮಾಡೋದ್ರಿ. ಸೊ ಆ ಆಕ್ಟಿಂಗ್ ನಾವು ನೋಡಿದೆವು ಬಹಳಷ್ಟು ಲೈಕ್ಸ್ ಮತ್ತೆ ವ್ಯೂಸ್ ಅದಕ್ಕೆ ಹೆಚ್ಚಿಗೆ ಹೌದಾ. ಸೊ ಈ ಮನೆಗಳ್ದಾಗ ಏನ್ ಸಿಚುವೇಶನ್ ನಡೀತದ ಓಕೆನಾ. ಸೊ ಆಕ್ಟಿಂಗ್ ಸ್ಕಿಲ್ ಏನದ, ಈ ಆಕ್ಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಯಾವ ತರ ಆಯ್ತು ನಿಮ್ಮಲ್ಲಿ? ಅಂದ್ರೆ ಏನ್ ಬೈ ಬರ್ತ್ ಬಂತ, ಏನ್ ಬೇರೆಲಿಂದ ಇನ್ಸ್ಪಿರೇಷನ್ ಸಿಗುತ್ತಾ? ಸೊ ಇದ್ರೊಳಗ ಅಷ್ಟು ಜನ ಏನ್ ಪೊಟೆನ್ಶಿಯಲ್ ಎಲ್ಲಿಂದ ಬಂತು? ಬೇರೆಲಿಂದ ಸಿಕ್ಕಿಲ್ಲ ಸರ್, ನಮ್ ತಮ್ಮ ಬೇರ್ಲಿಂದ ಸಿಕ್ಕ. ಬೇರ್ಲಿ ಅಂದ್ರೆ ಹೆಂಗಂದ್ರ ನಂಗ್ ಮೊದ್ಲೇ ಹಿಡ್ದ ಸ್ವಂತ ನಾನೇ ಮಾಡ್ಬೇಕು, ನಾವ್ ಮಾಡ್ಬೇಕಂತ ನಮ್ ತಮ್ಮನ ತೋಲರಿ ಬಿದ್ದೆ. ನಾವೇ ಮಾಡಮ್, ಇನ್ನೊಬ್ಬರು ಹೇಳಿದ್ ಮಾಡ್ಬೇಡ, ನಮ್ ಮನ್ಸಿಲ್ಲ ನಾವ್ ಮಾಡಮ್. ಏನ್ ಉದ್ದೇಶ ಇಟ್ಕೊಂಡು ನೀವು ಈ ತರ ಎಕ್ಸೈಟ್ಮೆಂಟ್ ಆದ್ರೆ ನಾವೇ ಮಾಡ್ಬೇಕು ಏನು ಉದ್ದೇಶ ಐತೆ ಅದ್ರ ಹಿಂದ? ಅದ್ರ ಉದ್ದೇಶ ಏನಂತ ಅಂದ್ರೆ ಸರ್, ನಾವು ಈಗ ಉದ್ದೇಶ ಹಿಂಗ ಇರ್ತ ನೋಡ್ರಿ, ಎಕ್ಸೈಟ್ಮೆಂಟ್ ಆಗಿ ಮೊದ್ಲು ನಾವು ವಿಡಿಯೋ ಮಾಡ್ಲಕ್ ಕುಂತೇವ್. ನಮಗೆ ಏನ್ ಬಿ ಅನ್ಸಿಲ್. ಒಂದ್ ರೀಲ್ ಹೋಯ್ತು ನೋಡ್ರಿ ಸರ್, ತೋಲ್ ಎಕ್ಸೈಟ್ಮೆಂಟ್ ಬಂದ್, ತೋಲ್ ಹ್ಯಾಪಿನೆಸ್. ಇಲ್ಲಿ ನೋಡ್ರಿ ಸರ್, ನಾವ್ ಒಂದ್ ಕೆಲ್ಸ ಮಾಡ್ತೀವಿ, ಉದ್ದೇಶದಿಂದ ಮಾಡ್ತೀವಿ ಸರ್, ಅದ್ರ ಎಷ್ಟೋ ಫಲ ಸಿಕ್ಕರೆ ನಮಗ್ ಇನ್ನ ಮುಂದ್ ಮಾಡ್ಬೇಕು ಅನಿಸ್ತದ. ಎಕ್ಸಾಕ್ಟ್ಲಿ ರೈಟ್ ಆಯ್ತು. ಅದು ತೋಲೆ ದಿನ ಮೂವ್ ಆಯ್ತು. ತೋಲೆ ದಿನ ಮತ್ ನಡಿಯಪ್ಪ ಅಲ್ಲೇ ಬಿಟ್ರು ಸರ್, ಅದು ಅಲ್ಲೇ ಸ್ಟಾಪ್ ಆಯ್ತದ. ಸೊ ನಾವ್ ಸ್ಟಾಪ್ ಮಾಡ್ಬಾರ್ದು ಸರ್, ನಮಗ್ ಮುಂದ್ ಸಕ್ಸಸ್ ಆಗೋದಂದ್ರೆ ಸ್ಟಾಪ್ ಮಾಡ್ಬಾರ್ದು. ನಾ ವಿಡಿಯೋ ಮಾಡ್ತಿದ್ದ ಸರ್, ನಾ ಸೆಂಟ್ರದ ನನ್ ಮೊಬೈಲ್ ಕಳೀತು. ಮೊಬೈಲ್ ಕದ ಅದಕ್ಕೆ ಡ್ರಾಪ್ ಆಯ್ತು ಸರ್, ಸ್ಟಾಪ್ ಆಯ್ತು ನನ್ ವಿಡಿಯೋ. ಸ್ಟಾಪ್ ಆಗಿದ ನಂತರ ಈಗ ನಾ ವಿಡಿಯೋ ಚಾಲು ಮಾಡಿ ನಮ್ದು ಫೆಬ್ರವರಿದಾಗೆ ವಿಡಿಯೋ ವೈರಲ್ ಆಗ್ಯಾವ ಸರ್, ಅಷ್ಟೇ. ಈಗ ಮಾಡಕ್ ಸ್ಟಾರ್ಟ್ ಮಾಡಿದೆ ನಮ್ ತಮ್ಮ ಸರಿ, ತೋಲ್ ಒಳಗ ಸ್ಟಾಪ್ ಆಗ್ಯಾವ ಸರ್. ಹೌದಾ? ಈಗ ಆಯ್ತು ಬಿಟ್ರಿ, ಈಗೆಲ್ಲ ಮೊಬೈಲ್ ಎಲ್ಲ ಹೊಸ ತಗೊಂಡ್ರಿ. ಈಗೇನು ಮತ್ತೆ ಈಗೇನು ಯಾರಿಗೆ ಹಿಡಿಯಪ್ಲೇ ಇಲ್ಲ ನಿಮಗೆ ಅಂದ್ರಿ. ಓಕೆ, ಜನಗಳ ಪ್ರೀತಿ ಸರ್. ರೈಟ್. ಈಗ ನೀವು ಆಕ್ಟಿಂಗ್ ಏನ್ ಮಾಡ್ತೀರಿ, ಈಗ ಮನೆ ಆಕ್ಟಿಂಗ್ ಮಾಡ್ತೀರಿ, ಅದಕ್ಕೆ ಜಾಸ್ತಿ ವ್ಯೂಸ್ ಮತ್ತೆ ಕಮೆಂಟ್ಸ್ ಗಳು ಬರ್ತಾವ. ಓಕೆನಾ. ಸೊ ಜಾಸ್ತಿ ಮನೆಗೇನ್ ಸಿಚುವೇಶನ್ ಹಿಡಿದಲ್ಲ ಅದು ನೋಡಿ ಮಾಡ್ರಲಿಂದ ನಿಮ್ಗೆ ಅನಿಸ್ತದಕ್ಕೆ ಈ ಪ್ರೊಫೆಷನಿಟಿನ ಒಂದು ಇದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕಿಟ್ಟು ನೆಕ್ಸ್ಟ್ ಲೆವೆಲ್ ಬೆಳೆಸ್ತೀನಿ ಇದಕ್ಕಂತ ಅನಿಸ್ತದ ನಿಮ್ಗ? ಹಾ ಸರ್, ಅನಿಸ್ತದ. ಹೆಂಗ, ಯಾವ ಲೆವೆಲ್ ಹೆಂಗ ಅನಿಸ್ತದ ಹೇಳಿ ಸರ್, ನಾವ್ ಯಾವ ರೀತಿಲಿ ನಾವ್ ಎಲ್ಲಿಂದ ಹಿಡಿದು ನಡಿತೇವ್, ನಾವ್ ಮೊದ್ಲು ಎಲ್ಲಿಂದ ಇದ್ದೇವ್ ಅಲ್ಲಿಂದ ಹಿಡಿದು ಮಾಡ್ಕೊತ ಹೋದ್ರೆ ನಾವ್ ಬೆಳಿತೇವ್ ಸರ್. ಈಗ ನೋಡ್ರಿ, ನಮಗ್ ವಿಡಿಯೋ ಮಾಡಲ್ಕಿಂತ ಮೊದ್ಲು ಹೆಂಗ್ ಮಾಡ್ತಿದೇವ್, ಹಿಂಗ್ ಫ್ಯಾಷನ್ ನ್ಯೂ ಡ್ರೆಸ್ ಹಾಕೊಂಡ ನೀವ್ ಹಿಂಗ್ ನಾ ಜರ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ ಹಿಂಗ್ ಮಾಡ್ತಿದೇವ್ ಸರ್. ಅದ್ರ ನಮಗ್ ಸಕ್ಸಸ್ ಸಿಗ್ಲಿಲ್ಲ. ನಾವ್ ನ್ಯಾಚುರಲ್ ಹುಡುಕ್ದೇವ್, ಥಿಂಕ್ ಮಾಡ್ದೇವ್, ಒಂದ್ ಸರ್ತಿ ಮಾಡಮ್ ಮನೆ ಸಿಚುವೇಶನ್. ನಮ್ ಲೋಕಲ್ ಹಳ್ಳಿ ಸರ್, ನಿಮ್ಗಾರ ಗೊತ್ತಿರ್ತದೆ. ಸೊ ನಾವೇನ್ ತಿಳ್ಕೊಂಡೇವ್, ನಮ್ ಗಲ್ಲಿಯಲ್ಲಿ ಸರ್, ನಮ್ ಗಲ್ಲಿ ತುಂಬಾ ಚೆನ್ನಾಗಿದೆ. ಯಾರನು ಹಿಂಗ್ ನಿಮ್ ಮಕ್ಕಳು ಹಿಂಗ್ ಮಾಡ್ತಾರ, ಸಪೋರ್ಟ್ ಇದೆ ಸರ್. ನಾವ್ ಹಿಂಗ್ ವಿಡಿಯೋ ಮಾಡ್ಲತ್ರ ಅವ್ರ ನಿಂತ್ ನೋಡಿದ್ರೆ ನಮ್ಗೆ ಇಷ್ಟ ಹೆಮ್ಮೆ ಅನಿಸ್ತದೆ ಸರ್. ಹಿಂಗ ಅನಿಸ್ತದ ನಾವ್ ತೋಲು ಗೆದ್ದಿಲ್ಲ, ಥೋಡೆನೇ ಇದ್ದೇವ್, ಎಲ್ಲರ ಸಂಗಟೆ ನಡಿಲತ್ತಿದೇವ್, ಬಟ್ ಇನ್ನೊಬ್ರಿ ನೋಡಪ್ಲೇರೆ ನಾವ್ ಮಾಡಿದೇವಿಲ್ಲ. ಅಷ್ಟೇ ನನಗ್ ತೋಲ್ ಖುಷಿ ಅದ ಸರ್. ಈಗ ಮಾಡ್ಬೇಕಂತಂದ್ರ ನಿಮ್ ಫ್ಯಾಮಿಲಿ ಇದ್ರೊಳಗೆ ಇನ್ವಾಲ್ಯೂಷನ್ ಹೆಂಗ, ಈ ಫ್ಯಾಮಿಲಿ ಸಪೋರ್ಟ್ ಹೆಂಗ ನಿಮ್ದು ಇದ್ರೊಳಗೆ? ನಮ್ ಫ್ಯಾಮಿಲಿ ಸಪೋರ್ಟ್ ಅದ್ ನಮ್ಗೆ ಹೆಂಗ ಅದಂದ್ರಿ ಸರ್, ನಮಗ್ ಫ್ಯಾಮಿಲಿ ಸಪೋರ್ಟ್ ಇತ್ತು, ಇಲ್ಲತ್ತಿಲ್ರಿ. ಖರೆ ಈಗ ಹೆಂಗದ ನೋಡ್ರಿ ಹಂಗಿದ್ದಿಲ್ಲ ಸರ್. ನಾವೇನ್ ಮಾಡ್ದೇವ್, ಹಿಂಗೆ ವಿಡಿಯೋ ಮಾಡ್ತಾ ಸಕ್ಸಸ್ ಸಿಗ್ಲಿಲ್ಲಲ್ಲ. ನಮ್ಮ ಮಮ್ಮಿ ನೋಡ್ರಿ, ಈಗೇನ್ ಮಾಡ್ತಿ, ಮಾಡ್ಬೇಡ, ಎಲ್ರ ಏನ್ರ ಚೋಟ ಮೋಟ ಜಾಬ್, ಏನ್ರ ಸಣ್ಣದೇ ಏನ್ರ ಕೆಲ್ಸ ಹಿಡ್ಕೊಂಬಗ ಈಗಿನಿ ಅಂದ್ರ ನಮ್ಮ ಮಮ್ಮಿ 1 ವರ್ಷ ಸರ್, 1 ವರ್ಷ 2 ವರ್ಷ ತೋಲೈತ್ರಿ. ನಿಮ್ ಫ್ಯಾಮಿಲಿ ಬರದ ಇಂಟ್ರೊಡಕ್ಷನ್ ಕೊಡ್ರಿ. ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ರಿ? ನಾವು ಸಿಸ್ಟರ್ಸ್ 5 ಜನ ಇದ್ದೇವೆ ಸರ್. 5 ಜನ ಸಿಸ್ಟರ್ಸ್. ನಮ್ಮ ಮುತ್ತಿನ ಪ್ರೇದ ಒಂದೇ ತಮ್ಮ ಅಂದ್ರಿ, ಒಬ್ಬನೇನ ತೋಲ್ ಪ್ರೀತಿ ಮಾಡ್ತೇವೆ ಸರ್. ಸೊ ನಮ್ದು ಅಕ್ಕದೇರ್ದು ಮುಗರ್ದ ಮದ್ವೆ ಆಗ್ಯದ. ಮತ್ತ ನಾವ್ ಇಬ್ಬರ ಅಕ್ಕ ತಂಗಿಯರ್ ಇದ್ದೇವು. ನಮ್ಮ ಮಮ್ಮಿ ಬಿ ಅಂತಿರು ಡಿಗ್ರಿ ಮುಗ್ತಿಕೆ ನಿನ್ ಬಿ ಮದ್ವಿ ಮಾಡ್ತೇವ್, ಎಲ್ರ ನೀ ಬಿ ಕೆಲ್ಸಕ್ ಹೋಗು, ಕಂಪ್ಯೂಟರ್ ಕಲಿ, ಹಂಗ ಹಿಂಗ ಅಂತಿದೇವ್ ಸರ್. ನಿಮ್ ಪಪ್ಪ ಏನ್ ಮಾಡ್ತಾರೆ? ನಮ್ ಪಪ್ಪ ಮನಿ ಕಟ್ತಾರ ಸರ್, ಮಿಸ್ತ್ರಿ ಅರ. ಸೊ ಮನಿ ಕಟ್ತಿದ್ರು, ಈಗ ಕಟ್ಲತ್ತಿಲ್ ಸರ್, ಸ್ವಲ್ಪ ಕಾಲಿಗೆ ಡ್ಯಾಮೇಜ್ ಆಗಿತ್ತು. ಸೊ
ಸ್ಟಾಪ್ ಆದ್ರಲ್ಲೇ ಸ್ವಲ್ಪ ಥೋಡೆ ದಿನ ಮನೆಗೆ ಉಳಿದ್ರು. ನಮ್ಮ ಮಮ್ಮಿ ಅವರು ಹಾಸ್ಟೆಲ್ ಕೆಲಸ ಐತಾರ ಸರ್. ಗರ್ಲ್ಸ್ ಹಾಸ್ಟೆಲ್ದಲ್ಲಿ ಕೆಲಸ ಮಾಡ್ತಾರ. ನಮ್ ಫ್ಯಾಮಿಲಿ ಸಪೋರ್ಟ್ ನಮಗೆ ಹೆಂಗದ ಅಂದ್ರೆ ಸರ್, ನಾವು ಮಾಡ್ಲಕ್ ಕುಂತಿದೇವ್ ಎಲ್ಲರೂ ಇವೇನಾಯ್ತವ ನಾವ್ ಫ್ಯಾಮಿಲಿನೇ ಅಂತೀವಿ ಸರ್. ಜನರುಗಳ ಬಿಡ್ರಿ ನಾವ್, ಯಾಕಂದ್ರೆ ತೋಲ್ ಸ್ಪೇಸ್ ತಗೊಂಡಿದೇವ್ ಸರ್ ನಾವು. ಹಿಂಗ್ ಕಾಣಿಸ್ಕೊಂಡಿಲ್ಲ ಮುಖನ್ ಮ್ಯಾಗ, ಹೇಗಂದ್ರ ಆಯ್ತಾವ ಅಂತ, ಚಂದ ಆಯ್ತವ ಏಕದಮ್ ಹಿಂಗ್ ಕನಸ್ಕೊಂಡಿಲ್ಲ. ನಾ ಇದ್ಲಿ ಬಿ ಬರ್ತಾ ನಿಮ್ ಮುಂದೆ ಹಿಂಗ್ ಮಾಡ್ತಂತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆನಂತರ ನಾವ್ ಒಂದಿನ ಹಿಂಗೆ ಕಾಮಿಡಿ ವಿಡಿಯೋ ಹೋದಂತಾರ ನಮ್ಮ ಮಮ್ಮಿ ಪಪ್ಪಾಗ ಬಿಜರ ಜನರುಗಳು ಅಲ್ಲತ್ತರು, ಅಯ್ಯ ನಿಮ್ ಮಕ್ಕಳು ಹಿಂಗ್ ಮಾಡತ್ತವ, ನಿಮ್ ಮಕ್ಕಳು ಹಿಂಗ್ ಮಾಡತ್ತವ. ನಾ ಮಮ್ಮಿ ಹಾಸ್ಟೆಲಿಂದ ಮನೆಗೆ ಬರ್ತಕಿ, ಮಗ ಅವ್ರ ಅಂಕಲ್ ನಿಮಗ್ ಕೇಳತ್ತಿರು, ಇವ್ರ ಅಂಕಲ್ ನನ್ ಮನ್ಸಿಗೆ ಆಗೋತ್ತೇನು ಅನಿಸ್ತು, ನಮ್ಮ ಮಮ್ಮಿಗೆ ನಾ ಹೇಳಿದ ಮನಾರ್ ಹೇಳಿದ ನಾ ಆಯ್ತಾ ನನಗ್ ಟೈಮ್ ಕೊಡು, ನಾ ಆಯ್ತಾ ನಂಗೆ ಟೈಮ್ ಕೊಡು ಅಂತ. ಖರೆ ನಮ್ಮ ಮಮ್ಮಿ ಅದ್ರ ಮೇಲೆ ಬಿಲೀವ್ ಮಾಡಿಲ್ಲ. ಇನ್ನೊಬ್ರು ತಿಳಿಸ್ಕೊಳತಾರ ನಮ್ಮ ಮಮ್ಮಿಗೆ, ಅಂದ್ರೆ ನಿಮ್ ಮಕ್ಕಳು ಆಗ್ಲತ್ತಾವ, ನಿಮ್ ಮಕ್ಕಳು ಆಗ್ಲತ್ತಾವ. ಸೊ ತೋಲ್ ಚಂದ ಅನಿಸ್ತು. ನಮ್ಮ ಮಮ್ಮಿ ಪಪ್ಪಾಗ ಬಿ ಜರ ಅನುಭವ ಆಯ್ತು ಸರ್. ಫುಲ್ ಅನುಭವ ಇಲ್ಲ, ನಾವು ಬಿ ಎಲ್ಲರ ಸಂಗತಿ ನಡೀಲಿ ಅನುಭವ ಸ್ವಲ್ಪ ಆಗ್ಯದ. ಮಕ್ಕಳು ಏನ್ರಾಗತ್ತಾರ ಸರ್. ಈಗ ನೀವೆಲ್ಲ ಹಿಂಗೆಲ್ಲ ಮನೆಗ್ ಬಂದ್ರಿ ಸರ್, ನಮ್ ತಾಯಿ ತಂದೆ ತುಂಬಾ ಖುಷಿ ಆಯ್ತು ಸರ್. ನೀವ್ ಹೋಗಿ ನಂತರ ತೋಲ್ ಖುಷಿ ಆಯ್ತು ಸರ್ ನಮಗೂ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿನ ಕಡೆ. ಇಲ್ಲ ನಮ್ದೊಂದು ಇದ ಬಿಡ್ರಿ, ಯಾಕಂತಂದ್ರು ನೀವು ಬೆಳೆಯೋರಿಗೆ ಬೆಳೆಸೋದೇ ನಮ್ಮ ಧರ್ಮ. ಈಗ ನಮ್ಮ ಉದ್ದೇಶ, ಈ ಪಾಡ್ಕಾಸ್ಟ್ ಉದ್ದೇಶ ಏನಂತಂದ್ರೆ ಸೊಸೈಟಿಯನ್ನ ಹೆಲ್ದಿಯಾಗಿ ಗ್ರೋತ್ ಮಾಡೋದೇ ನಮ್ಮ ಉದ್ದೇಶ. ಹೌದಾ? ಎಲ್ಲರೂ ಖುಷಿ ನಗ್ನಗುತ್ತಾ ಬೆಳೆದೆ ಒಂದು ಸಮಾಜದ ಉದ್ದೇಶ ಇರ್ಬೇಕು. ಹೌದಾ? ಮತ್ತೊಬ್ರಿಗೆ ಇದು ಮಾಡಿ ಬೆಳೆದ್ರಾಗ ಅಷ್ಟೇನು ಇದು ಇರಲ್ಲ. ಓಕೆನಾ? ಮತ್ತೊಬ್ರು ಸಂತೋಷದಲ್ಲಿ ನಮ್ ಸಂತೋಷ ನೋಡೋದೇ ನಮ್ ಧರ್ಮ. ಓಕೆನಾ? ಸೊ ಹಂಗಾಗಿ ನೀವು ಬೆಳೀರಿ, ನೀವು ಬೆಳೆಸೋದು ಸಮಾಜ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಸೊ ನಮ್ಮಂತವ್ರು ಏನಾದ್ರು ಇದ್ರೆ ನೀವು ಸದಾಕಾಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಒಳ್ಳೇದು, ನೀವು ಫ್ಯಾಮಿಲಿ ಇಂಟ್ರೊಡಕ್ಷನ್ ಭಾಳ ಚಂದ ಮಾಡ್ಕೊಟ್ರಿ. ನೀವು ಈ ಕೆಲಸ ಮಾಡ್ತಾ ಬಂದಂಗೆ ಓಕೆನಾ, ನಿಮ್ಗೆ ಯಾವಾಗ ಅನಿಸ್ತು ನಾವು ಒಂದ್ ಸ್ಟೆಪ್ಲಿಂದ ಮ್ಯಾಲೆ ಬಂದಿದೆ ಅಂದ್ರೆ ಈಗ ಇದು ಕೆಲಸ ನಮ್ಮ ಮ್ಯಾಲೆ ಬಂದಿದೆ, ಈ ಕೆಲಸದಿಂದ ಮ್ಯಾಲೆ ಬಂದಿದೆ ಅಂತ ನಿಮ್ಗೆ ಯಾವಾಗ ಅನಿಸ್ತು ಸರ್? ಈ ಕೆಲ್ಸದಿಂದ ಮ್ಯಾಗ ಬಂದಿದೆ ಯಾವಾಗ ಅನಸ್ತಂದ್ರ, ನಮ್ದು ಒಂದ್ ವಿಡಿಯೋ ಓಡ್ತು, ಬಟ್ ನಮಗ್ ಭರಸೆ ದಿನ ಮುಂದ್ ಬರ್ತಾವ ಜನರು ಸರ್. ಹಿಂಗೆ ಜನರ ಕೈಯಾಗ ಬಿದ್ದ, ನಮ್ ಕೈಯಾಗ ಬಿದ್ದ ಜನರ ಕೈದಾಗ ಬಿ ಅದರಿ ಸರ್. ಹೆಂಗ ಅಂತಂದ್ರ ನಾವ್ ಒಳ್ಳೆ ಕಂಟೆಂಟ್ ಕೊಟ್ಟಿವಿ ಅಂದ್ರೆ ಅವ್ರ ಲೈಕ್ ಮಾಡ್ತಾರ ಸರ್. ಯಾಕಂದ್ರೆ ನ್ಯೂ ಕಂಟೆಂಟ್ ಇರ್ಬೇಕು, ಅವ್ರ ಲೈಕ್ ಬರ್ತಾವ. ನಮ್ದು ಬಿ ಏನಾರ ಒಳ್ಳೆತನ ಕಾಣ್ಬೇಕು. ನಾ ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಅಂದ್ರ ಲೈಕ್ ಬರಲ್ಲ ಸರ್. ನನಗ ನಾವ್ ಕಷ್ಟಪಟ್ಟು ಮಾಡಿದೇವು, ಜನರಿಗೆ ನಾವು ತೋರ್ಸಿದೇವು ಅಂತಂದ್ರು ನಾವ್ ಒಂದ್ ಸ್ಟೆಪ್ ಮುಂದ್ ಹೋಗಪ್ಲೇ ಇದ್ದೇವು ನೋಡ್ರಿ ಸರ್. ನಾ ಕಾಮನ್ಲಿ ನನ್ ಮಾತು ಹೇಳ್ತೇವೆ, ಉದ್ದೇಶ ಉದಾಹರಣೆ ಹೇಳ್ತೀನಿ ಸರ್. ಒಂದು ಯಾರೇ ಫ್ಯಾಮಿಲಿ ಮೆಂಬರ್ ಇರ್ಲಿ, ಒಬ್ರು ಸ್ಯಾಡ್ನೆಸ್ ಕುಂತಾರ ಅಂತ ತಿಳ್ಕೊರಿ ಸರ್. ಈಗ ನಾವು ಕಾಮಿಡಿ ಮಾಡ್ತೇವ್, ಒಬ್ರು ಸ್ಯಾಡ್ನೆಸ್, ಈಗ ನೀವು ಸರ್ ಸ್ಯಾಡ್ ಕುಂತೀರ ಅಂತ ಹೇಳಿರಿ, ನಾವು ಕಾಮಿಡಿ ಮಾಡ್ತೇವ್. ನಮ್ದೊಂದು ಕಾಮಿಡಿ ನೋಡಿ ನೀವು ನಕ್ಕಿರಂದ್ರ ನಾವ್ ಇನ್ನೊಬ್ರಿಗೆ ನಗಸ್ತೇವ್ ಅಂದ್ರೆ ನಮ್ಗೆ ಬಲ್ ತೋಲ್ ದೊಡ್ಡ ಮನ್ಸ್ಬೇಕು. ಇನ್ನೊಬ್ರಿಗೆ ನಾವ್ ನಗಸ್ಬೇಕಂದ್ರೆ ನಮ್ಗೆ ತೋಲ್ ದೊಡ್ಡ ಮನ್ಸ್ಬೇಕು. ಸೊ ನಾವು ಒಂದ್ ಥೋಡೆ 7-8 ವಿಡಿಯೋ ಮಾಡಿದ್ರು ಬಿ ನಮಗ್ ಅನ್ಸಿಲ್ಲ. ಒಂದ್ ವಿಡಿಯೋ ಓಡ್ತು, ಮೊದ್ಲು ವಿಡಿಯೋ ಓಡ್ತು ಸರ್, ಅದಕ್ಕೆ ತುಂಬಾ ಲೈಕ್ ಬಂದು. ಇನ್ನೊಂದು ವಿಡಿಯೋಕ್ ಲೈಕ್ ಬಂದಿಲ್ಲ. ನಮ್ಗ ಅನಿಸ್ತದ ಯಾಕೋ ಇನ್ನ ಬರಬರಿ ಕುಂತಿಲ್, ನಮ್ ಕೈಯಾಗ ಬರಬರಿ ಇನ್ನ ಬಂದಿಲ್ಲ. ಸೊ ಇದಕ್ ತಕೊಂಡೆ ಮೂವ್ ಆಗಮ್, ಇನ್ನ ನೋಡ ಮೇಲೆ ತಕ್ಕತ್ತು. ಹಿಂಗೆ ಮಾಡ್ತಾ ಹೋದ್ವಿ ಸರ್. ಆನಂತರ ನಂದು ಸ್ವಲ್ಪ ದಿನಗಳ ನಂತರ ಒಂದ್ ವಿಡಿಯೋ ಜಾನಪದ ಮಿಲಿಯನ್ ಓಡ್ತು ಸರ್. ಜನಪದ ಮಿಲಿಯನ್ ಮಿಲಿಯನ್ ಓಡಿದ ನಂತರ ತುಂಬಾ ಎಕ್ಸೈಟ್ಮೆಂಟ್. ನಾ ಇನ್ನ ಹಾರ್ಡ್ ವರ್ಕ್ ಮಾಡ್ಬೇಕು, ನನ್ ಬಲ್ಲಿ ಏನೇನ್ ಯೂನಿಕ್ ಏನೇನ್ ಕಂಟೆಂಟ್ ಅದ, ಹೊಸ ಏನೇನ್ ಟ್ಯಾಲೆಂಟ್ ಅದ ಇನ್ನ ತೋರಿಸ್ಬೇಕು ನಾ ಜನರಿಗೆ. ಅಂದ್ರೆ ನಾ ಈ ಪ್ರಕಾರ ಇದ್ದಂತ ತೋರಿಸ್ಬೇಕು ಅಂತಂದು ಹಿಂಗೆ ಮೂವ್ ಆಕತ್ತ 10K ಒಂದೊಂದು ಮಿಲಿಯನ್ ಹೋಗೋ ನಂತರ ಸರ್ 10K ಆಗಿದ್ದಿಲ್ಲ. ತುಂಬಾ ಜನ ಆಯ್ತು. ಮಿಲಿಯನ್ ಹೋಗೋ ನಂತರ ಒಂದು 2-3 ಮಂತಿಗೆ ನಂದು 10K ಕ್ರಾಸ್ ಆಯ್ತು. 10K ಕ್ರಾಸ್ ಆಗಿನ ನಂತರ 20K ಕ್ರಾಸ್ ಆಗ್ಲಿಕ್ಕೆ ಕಷ್ಟ ಆಯ್ತು ಸರ್ ಸ್ವಲ್ಪ. ಅಂದ್ರೆ ನಮ್ಗೆ ಹೊಸ ಹಿಂಗ್ ಮಾಡ್ತಿದ್ದೇವೆ ವಿಡಿಯೋ ಕಾಮಿಡಿ, ಬಟ್ ಹಿಂಗ್ ತಂಗಿಗೆ ತಕೊಂಡು ವಿಡಿಯೋ ಮಾಡಮಿ ನ್ಯಾಚುರಲ್ಲೇ ಮಾಡ್ತಿದ್ದೇವೆ. ಬಟ್ ಹಿಂಗ್ ನಮ್ದೇ ಕಾಮನ್ ಡೈಲಿ ರೂಟೀನ್ ಹೆಂಗೈತ ನೋಡ್ರಿ, ಅದೇ ಮಾಡಮಿ ಅಂತಂದಿ ವಿಚಾರ ಮಾಡ್ದೇವ್. ಅನ್ಸ ವಿಚಾರ ಮಾಡಿ ನಮ್ ತಂಗಿ ತಕೊಂಡೇವ್, ನಮ್ ತಮ್ಮ ಮಾಡ್ದ ಹೋದೆವ್. ಒಂದ್ 2-3 ವಿಡಿಯೋ ವ್ಯೂಸ್ ಚಂದ ಬಂದು. ಸೊ ನಡಿಯಪ್ಪ ಇದಕ್ಕೆ ಮೂಗರ 10K 20K ಕ್ರಾಸ್ ಆಕಿ 30K ಕ್ರಾಸ್ ಆಗ್ಲಕ್ಕ ನನಗ ಎಷ್ಟು ಬಿ ಇದು ಕಷ್ಟ ಆಗಿಲ್ಲ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾ ಎಷ್ಟು ಗೈಸಿಗೆ ಥ್ಯಾಂಕ್ ಯು ಹೇಳಿದ್ರು ಅಷ್ಟು ಕಮ್ಮಿ ಅದ. ನಾ ಬಿ ಅಷ್ಟು ಒಳ್ಳೆ ಕಂಟೆಂಟ್ ತೋರಿಸಿದ, ನಾರ್ಮಲ್ ಆಗಿ ಕಾಮನ್ ಮನೆಗಿಂದ ನಡೆದೆ. ಅವ್ರು ಬಿ ಒಳ್ಳೇದು ರೆಸ್ಪಾನ್ಸ್ ಕೊಟ್ಟಾರ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ. ನಾ ಹಿಂಗೆ ಹೊಸ ಕಂಟೆಂಟ್ ಮಾಡ್ತಾ ಹೋಯ್ತಾ ಅವ್ರ
ಸಪೋರ್ಟ್ ಮಾಡ್ತಾ ಹೋಗ್ಲಿ. ಓಕೆ ಓಕೆ ಥ್ಯಾಂಕ್ ಯು ಸದಾ ಸೋ ಮಚ್. ನಿಮಗೆ ಸಪೋರ್ಟ್ ಮಾಡಿದವರು ಓಕೆನಾ, ನೀವು ಕಂಟೆಂಟ್ ಕೊಡ್ತಾ ಇದ್ದಂಗ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಇದ್ರಾಗ ಎರಡು ಮಾತಿಲ್ಲ ಯಾರು ಬಿನೆ ಓಕೆನಾ. ಸೊ ಇದು ನಡೀತಾ ಇದ್ರೆ ಜರ್ನಿ ಇದೆ ತರ. Okay. ಈಗ ನೀವು ದಿನನಿತ್ಯ ಮಾಡ್ತಾ ಇದ್ದಂಗ ನಿಮ್ಗ ಕಾನ್ಫಿಡೆಂಟ್ ಬರ್ತಾ ಇರ್ತದ ಓಕೆನಾ, ನೀವು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರಿ ಓಕೆನಾ. ಸೊ ನಿಮ್ಗೆ ಇದು ಡ್ಯಾನ್ಸ್ ಅನ್ನೋದು ಓಕೆನಾ, ಡ್ಯಾನ್ಸ್ ಸೂಪರ್ ಮಾಡ್ತೀರಿ ಓಕೆನಾ. ಡ್ಯಾನ್ಸ್ ನೀವೇನ್ ಕ್ಲಾಸಸ್ ಮಾಡಿದ್ರಿ, ಏನ್ ನೀವು ಓನ್ ಪ್ರಾಕ್ಟೀಸ್ ಮಾಡಿದ್ರಿ, ಯಾವ ತರ ಮಾಡಿದ್ರಿ ಡ್ಯಾನ್ಸ್? ಸರ್ ನಾ ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ, ನಾ ಯಾವತ್ತೂ ಡಾನ್ಸರ್ ಕ್ಲಾಸಿಗೆ ಹೋಗಿಲ್ಲ. ಡಾನ್ಸ್ ಕ್ಲಾಸಿಗೆ ನಾ ಹೋಗೇ ಇಲ್ಲ ಸರ್, ಹೋಗಿಲ್ಲ ಡ್ಯಾನ್ಸ್ ಕ್ಲಾಸ್ ಒಟ್ಟ ಹೋಗೇ ಇಲ್ಲ ಸರ್. ಓಕೆ, ಮಾಡ್ಬೇಕಂತ ಅನಿಸ್ತು ಸರ್, ಸರ್ತಿ ಮಾಡ್ದ. ಯಾವತ್ತೂ ಒಂದೇ ಸರ್ತಿ ಸಕ್ಸಸ್ ಸಿಗಲ್ಲ ಸರ್, ಮಾಡ್ತಾನೆ ಹೋದ್ರೆ ಸಕ್ಸಸ್. ನಾವ್ ಒಂದ್ ಸರ್ತಿ ಸ್ಕೂಲ್ನಾಗೆಲ್ಲ ಡಾನ್ಸಿಗೆ ಆಯ್ತಿದೇವ್ ಸರ್. ಚಂದ ಮಾಡ್ತೀವಿ, ನಮ್ ಮುಂದ್ ನಿಂದಿರ್ತೇವೆ ಸರ್. ಹಮೇಶ ಉದ್ಯಾಕ ಡಾನ್ಸ್ ಇರಲ್ಲ, ಡಾನ್ಸ್ ಅಲ್ಲಿ ತುಳು ಇಂಟ್ರೆಸ್ಟ್ ಸರ್. ಒಬ್ರೊಬ್ರಿಗೆ ಇರ್ತದ ನೋಡ್ರಿ, ಇದ್ರಾಗ ಇಂಟ್ರೆಸ್ಟ್ ಇಲ್ಲ, ಇದ್ರಾಗ ಇರ್ತದ. ಸೊ ಹಂಗೆ ಏನ್ರ ಹಿಂಗ್ ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ ವೆಲ್ಕಮ್ ಪಾರ್ಟಿ ಹಿಂಗ ಏನ್ರ ಇರ್ತಾರ, ಸೊ ಮೊದಲ ನಾ ಡಾನ್ಸ್ ಇರ್ತೇವೆ ಸರ್. ರೈಟ್ ರೈಟ್ ರೈಟ್. ಅಂದ್ರೆ ನಿಮ್ಗೆ ಈಗ ಡ್ಯಾನ್ಸ್ ಅಂತಂದ್ರೆ ಬೈ ಗಾಡ್ ಗಿಫ್ಟ್ ಅದ, ಗಾಡ್ ಗಿಫ್ಟ್ ಅದ ಸರ್, ಗಾಡ್ ಗಿಫ್ಟ್ ಅದ ಓಕೆನಾ. ಅದ ನೀವೇನ್ ಎಲ್ಲಿ ಹೋಗಿ ಕಲ್ತಿರೇನಿಲ್ಲ, ಬೈ ಬರ್ತೀನಿ ನಿಮ್ಗೆ ಅದು ಬಂದ ಓಕೆನಾ. ಇದು ನಿಮ್ ಆಡಿಯನ್ಸ್ ಕ್ಲಿಯರ್ ಮಾಡಿ ಓಕೆನಾ. ಗಾಡ್ ಗಿಫ್ಟ್ ಅದ, ಇದು ಗಾಡ್ ಗಿಫ್ಟ್ ಅದ ಓಕೆನಾ. ಯಾವುದೇ ಕ್ಲಾಸಿಗೆ ಹೋಗಿಲ್ಲ ಓಕೆನಾ. ಸೊ ಆಡಿಯನ್ಸ್ ಕೇಳ್ರಿ ಕ್ಲಿಯರ್ ಆಗಿ, ಅಂಜಲಿ ಅವರು ಯಾವುದೇ ಕ್ಲಾಸಿಗೆ ಹೋಗಿಲ್ಲ, ಅದು ಗಾಡ್ ಗಿಫ್ಟ್ ಅದ ಅವ್ರದ್ದು ಓಕೆನಾ. ಸೊ ಗಾಡ್ ಗಿಫ್ಟ್ ಏನೇ ಸಿಗ್ತದ ಅದು ಬಹಳ ಗ್ರೇಟ್ ಆಗಿರ್ತದೆ. ಥ್ಯಾಂಕ್ಸ್. ಮತ್ತೆ ಆಕ್ಟಿಂಗ್ ಬರೋದಾಗ ಏನ್ ಹೇಳಕ್ ಇಷ್ಟಪಡ್ತಾರೆ? ಆಕ್ಟಿಂಗ್ ಯಾವ ತರ? ಆಕ್ಟಿಂಗ್ ಸರ್, ನಂಗೆ ಆಕ್ಟಿಂಗ್ ನಾ ಮಾಡ್ಬೇಕಂತ ಏನೋ ಅನ್ಕೊಂಡಿದ್ದಿಲ್ಲ. ಕಾಮಿಡಿ ಮಾಡೋ ನಂತರ ನೋಡಮ್, ಆಕ್ಟಿಂಗ್ ನೋಡಮ್ ಅಂದ್ರೆ ನೋಡಮ್ ಅಂತ ಕ್ಯಾಶುವಲಿ ನಾರ್ಮಲ್ ಆಗಿ ಮಾಡಲ್ರಿ ಸರ್, ಹಂಗ್ ನೋಡಮ್ ಅಂತ ಮಾಡ್ದ. ನಮ್ಮ ಮನೆಗೆಲ್ಲ ಅಂತಿರು, ಅಂದ್ರೆ ಈಗ ಏನ್ರ ಫಂಕ್ಷನ್ ಆಗ್ಲಿ, ಏನ್ರ ಇಲ್ಲ ನಮ್ಮ ಅಕ್ಕ ತಂಗಿಯರಾಗ್ಲಿ, ನಮ್ಮ ಸಿಸ್ಟರ್ಸ್ ಎಲ್ಲ ಬರ್ತಾರೆ, ಏನ್ರ ಫಂಕ್ಷನ್ ಐತಿಲ್ಲ ಅವ್ರ ಏನ್ರ ಹಿಂಗ್ ಕಾಮಿಡಿ ಮಾಡಿದ್ರ ಅಂತೀವಿ, ಅದ್ರ ರಿಪೀಟ್ ಮಾಡ್ಬೋದ್ ನಾ. ಹಿಂಗಿದ್ವಿ ಹಿಂಗ ಅಂತ ಹಿಂಗ್ ಕಾಮಿಡಿ ಮಾಡ್ಬೋದು. ನಗಸಿದ ಬಿಡ್ರಿ, ನಮ್ ಮನೆಯಲ್ಲಿ ಎಲ್ಲ ನಮ್ಮ ತಾಯಿ ತಂದೆಯವರೇ ಗುಣ ನಮ್ಗೆಲ್ಲರಿಗೂ. ಸೊ ಯಾರ ಏನ್ರ ಅಂತಂದ್ರ ಅದಕ್ ಸ್ಯಾಡ್ ಇಲ್ಲ, ಉಲ್ಟಾ ಕಾಮಿಡಿ ಮಾಡ್ಬೇಕು, ಖುಷಿ ಕೊಡ್ಬೇಕು. ಸೊ ಹಿಂಗಾಗಿ ಎಲ್ಲರೂ ಅಂತೀರಿ, ನೀ ಏನಂತಾರ ಕಾಮಿಡಿ ಶೋದಾಗ ಹೋದ್ರೆ ನಿಂತಿನ ಕರೆಲ್ಲ ಹಂಗಾಗಿ ಅಂತ. ಸೊ ನಡಿ ಇದೊಂದು ಉಪಯೋಗ ಮಾಡ್ಕೊಂಬ ಇದ್ರಾಗ ಅಂತ ಮಾಡ್ಕೊಂಡ್ ನೋಡ್ದೆ ಸರ್. ಸೊ ಎಲ್ಲರೂ ಅಂತಾರ ನಿಮ್ದು ಆಕ್ಟಿಂಗ್ ಚಂದದ, ಆಕ್ಟಿಂಗ್ ಚಂದದ ಅಂತ. ರೈಟ್ ರೈಟ್, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಈ ಆಕ್ಟಿಂಗ್ ಹಿಂಗೆ ಇರ್ತದೆ ಅಂತಂದ್ರೆ ಕಾಪಿ, ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನಮಗ್ ಕ್ಲಿಯರ್ ಆಗಿ ಬಂತು ಅಂತಂದ್ರ, ಸೊ ಅದು ಒಂದ್ ಟೈಪ್ ಆಫ್ ಸ್ಕಿಲ್ ಐತದ. ಹಾ ಸರ್, ಬೇರೆಯವ್ರದ್ದು ನಾವು ಏನೇ ಒಂದು ಕೆಲಸ ನೋಡಿ ಕಲೀಲತ್ತೀವಿ ಅಂದ್ರೆ ಅದು ಒಂದು ಸ್ಕಿಲ್ ಐತದೆ. ಯಾಕಂದ್ರೆ ನೋಡಿ ಕಲಿ ಅಥವಾ ಮಾಡಿ ಕಲಿ ಅಂತ ಇವವ ಓಕೆನಾ, ಫಾರ್ಮುಲಾಗಳವ. ಈಗ ನಿಮ್ಗೆ ಬೇರೆಯವ್ರಿಂದ ನೋಡಿ ಕಲಿತೇವೆ ಅಂದ್ರೆ ಅದೊಂದು ಸ್ಕಿಲ್ ಐತದ. ಸೊ ಈ ಸ್ಕಿಲ್ ನಿಮಗ ನೆಕ್ಸ್ಟ್ ಲೆವೆಲ್ ಒಯ್ಬಹುದು ಓಕೆನಾ, ಒಯ್ಬಹುದು. ಈ ನೆಕ್ಸ್ಟ್ ಲೆವೆಲ್ ಒಯ್ಬಹುದು ಅಂತಂದ್ರೆ ನೀವು ಅಂದಾಜ್ ಮಾಡ್ರಿ. ಸೊ ಸಾಕಷ್ಟು ಜನ ಈಗ ಕಾಪಿ ಪರ್ಸನ್ ಅವ್ರ, ಅಜಯ್ ದೇವಗನ್ ಕಾಪಿ, ಸಲ್ಮಾನ್ ಖಾನ್ ಅವ್ರದ್ದು ಕಾಪಿ ಓಕೆನಾ. ಸೊ ಹಿಂಗ ಬಹಳಷ್ಟು ಜನರು, ಅಮಿತಾಬ್ ಬಚ್ಚನ್ ಅವ್ರದ್ದು ಕಾಪಿ, ಹಿಂಗ್ ಕಾಪಿ ಜನ ಬಹಳಷ್ಟು ಅದ. ಸೊ ಹಿಂಗಾಗಿ ನೀವು ಕಾಪಿ ಆಕ್ಟಿಂಗ್ ಮಾಡಿದ್ರಿ ಅಂದ್ರೆ ಬಿ ನೆಕ್ಸ್ಟ್ ಲೆವೆಲ್ ಹೋಯ್ತಾರೆ. ಸೊ ಆಕ್ಟಿಂಗ್ ನಿಮ್ದು ನೆಕ್ಸ್ಟ್ ಲೆವೆಲ್ ಅದ ಓಕೆನಾ. ಸೊ ಹಿಂಗಾಗಿ ಈ ಪಾಡ್ಕಾಸ್ಟ್ ಮುಖಾಂತರ ಯಾರಾದ್ರೂ ಒಂದು ಸಿಚುವೇಶನ್ ನಿಮಗೆ ಆಕ್ಟಿಂಗ್ ಮಾಡೋಂಥ ಆಫರ್ನು ಕೂಡ ಬರ್ಬೋದು. ಅಥವಾ ನಿಮ್ಗೆ ಈಗ ಯಾವುದೇ ಒಂದು ಧಾರಾವಾಹಿ ಅಥವಾ ಫಿಲಿಮ್ದಾಗ ಆಕ್ಟಿಂಗ್ ಆಫರ್ ಬಂತು ಅಂತಂದ್ರೆ ಏನ್ ಮಾಡ್ತೀರಿ? ನೋಡ್ರಿ ಸರ್, ನಮ್ದು ಕನಸದ ಇದ್ರಾಗೆ ನಾವು ಸಕ್ಸಸ್ ಆಗ್ಬೇಕಂತ. ಎದ್ರೊಳಗ ಆಕ್ಟಿಂಗ್ ಆಗ್ಲಿ, ಈಗ ನಮ್ಗೆ ಯಾವ್ದೇ ಸಿಗಲ್ಲ ಸರ್. ಈಗ ನೀವು ಇದಕ್ಕೆ ಕರ್ಸಿರಿ, ಇದು ವಿಡಿಯೋ ಕಡೆ ನಮ್ಗೆ ಯಾವ್ದೇ ಆಪರ್ಚುನಿಟಿ ಸಿಗಲ್ಲ, ನಾವ್ ಯಾವ್ದೇ ಸಿಗಲ್ಲ. ನಾವು ಯಾವ್ದು ಸಿಕ್ಕರು ಒಪ್ಕೋತಾರ ಸರ್. ಈಗ ನೋಡ್ರಿ, ಫಸ್ಟಿಗೆ ನಮಗ್ ಚಾನ್ಸ್ ಸಿಗಲ್ಲ, ಸಿಕ್ಕಿಂದಕ್ಕೆ ಹಿಡ್ಕೊಂಡು ಮುಂದೆ ಹೋಗ್ಬೇಕಾಯ್ತು ಸರ್. ನಂಗೆ ಇಂಥದ್ ಬೇಡ, ನಂಗೆ ಅಂತದ್ ಬೇಕಂದ್ರೆ ಹೆಂಗ? ಸೊ ಮೊದ್ಲು ಯಾವ್ದ್ಯಾಕ್ ಬರಲ್ಲ, ನಾ ಅದಕ್ಕೆ ಒಪ್ಕೋತ ಸರ್. ಒಪ್ಕೋದ್ರಿ, ಓಕೆ ರೈಟ್. ಸೊ ಇದಕ್ಕಿಂತ ಮುಂಚೆ ನೀವು ಒಂದ್ ಕೆಲಸ ಮಾಡ್ಬೇಕಾಯ್ತು, ಏನಾಗಿತ್ತು ಗೊತ್ತಾ? ಆಡಿಯನ್ಸ್ ಹೋಗ್ಬೇಕಾಯ್ತು, ಆಡಿಯನ್ಸ್ ಹೋಗ್ಬೇಕಾಯ್ತು ಓಕೆನಾ. ಇದಕ್ಕಿಂತ ಮುಂಚೆ ಆಡಿಯನ್ಸ್ ಎಲ್ಲ ಟ್ರೈ ಮಾಡಿದ್ರಿ? ಇಲ್ಲ ಸರ್. ಓಕೆನಾ, ಹೋಗ್ಲಕ್ ಇಷ್ಟನಾ? ಹಾ ಇಷ್ಟ ಸರ್. ಓಕೆನಾ, ಈಗ ಹೋಗ್ಬೋದಾ? ಹೋಗ್ಬೋದು ಸರ್, ಎದ್ರಿಗೆ ಹೋಗ್ಬೋದು. ಓಕೆ ಓಕೆ, ಇಂಟ್ರೆಸ್ಟ್ ಇದ್ದ ಮ್ಯಾಗ ಯಾರು ಅಲ್ಲ ಅಂತ. ಓಕೆ ಓಕೆ. ಸೊ ಅಂದ್ರೆ ಈಗ ನೀವು ಆಕ್ಟಿಂಗ್ ಆಡಿಯನ್ಸ್ ಎಲ್ಲೇ ಇತ್ತು ಅಂತಂದ್ರೆ ಅದಕ್ಕೆ ನೀವು ಹೋಗ್ಲಿಕ್ಕೆ ರೆಡಿ ಸರ್. ಓಕೆನಾ, ಆಕ್ಟಿಂಗ್ ಆಗ್ಲಿ, ಡಾನ್ಸಿಂಗ್ ಆಗ್ಲಿ, ಸೊ ಹೋಗ್ಬೋದು ಸರ್. ಡ್ಯಾನ್ಸಿಂಗ್ ಓಕೆ? ಡ್ಯಾನ್ಸಿಂಗ್ ಓಕೆ ಸರ್. ಮಾಡ್ತಾರೆ ಸರ್, ನಮ್ಗೆ ತೋಲ್ ಹಾರ್ಡ್ ವರ್ಕ್ ಮಾಡೋದು. ಎಸ್ ಎಸ್. ಈಗ ಗಾಡ್ ಗಿಫ್ಟ್ ಅದಂದ್ರೆ ನೀವು ಡ್ಯಾನ್ಸಿಂಗ್ ನಿಮ್ಗೆ ಗಾಡ್ ಗಿಫ್ಟ್ ಅದಂದ್ರೆ ನೀವು ಎಲ್ಲಿ ಆಡಿಯನ್ಸ್ ಹೋದ್ರಿ ಅಂತಂದ್ರೆ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾ ಸರ್, ಓಕೆನಾ. ನಮ್ಗೆ ಗಾಡ ಗಿಫ್ಟ್ ಕೊಟ್ರ ಅಂತಂದ್ರೆ ನಾವ್ ಯಾಕೆ ಬಳಸ್ಕೊಬಾರ್ದು ಸರ್? ನಾವ್ ಕಷ್ಟಪಟ್ಟು ಮಾಡಿದ್ರೆ ಬಳಸ್ಕೊತಿದೇವ್ ಇಲ್ಲ ಖರೆ ಸುಲಭವಾಗಿ ಸಿಕ್ಕಿಂದ
ಬಳಸ್ಕೊಲೇಬೇಕು ಸರ್. ಓಕೆ ಓಕೆ. ಸೊ ಇದ್ರ ಬಾರ್ದಾಗ ಏನಾದ್ರು ನಿಮ್ಗೆ ಗೊತ್ತದ ಆಡಿಯನ್ಸ್ಗೆ ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕು? ಏನು ಗೊತ್ತಿಲ್ಲ ಸರ್, ನಾವು ಹೋಗೇ ಇಲ್ಲ. ಓಕೆ ಓಕೆ, ಗೊತ್ತೈತದ ಈಗ ಬಂದಿರೋ ಇದೇ ಫೀಲ್ಡ್ನಾಗ. ಸೊ ದಿನ ಗೊತ್ತೈತದ. ಓಕೆನಾ? ಸೊ ದೇವ್ರ ಕೃಪೆ ಯಾರಾದ್ರೂ ನಮ್ಮ ಇದು ನೋಡಿ ಅಥವಾ ನಿಮ್ದು ಇದು ನೋಡಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ನಿಮ್ಗೆ ಅಂತ ಆಫರ್ ಬಂದಂದ್ರೆ ನಿಮ್ಮನ್ನ ಇನ್ಫಾರ್ಮ್ ಮಾಡ್ತೀವಿ. ಓಕೆನಾ? ಈ ಜಾಗದಾಗ ಹಿಂಗದ ಹಿಂಗಿಲ್ಲ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ದೆನ್ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳಕ್ ಬಿ ನಿಮ್ಗೆ ಆಪ್ಷನ್ ಇರ್ತದೆ. ಈ ಒಂದು ಇನ್ಸ್ಟಾಗ್ರಾಮ್ ಜರ್ನಿ ನೀವು ಸ್ಟಾರ್ಟ್ ಮಾಡಿದಾಗ ಇದ್ರಲ್ಲಿ ಇನ್ಕಮ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇನ್ಕಮ್ ಬಂತ? ನಿಮ್ಗೆ ಏನಾದ್ರು ಇನ್ಕಮ್ ಬಂತು ಇನ್ ದ ಸೆನ್ಸ್ ಫಸ್ಟ್ ಇನ್ಕಮ್ ನಿಮ್ಮ ಫೀಲಿಂಗ್ ಯಾವ್ದಾರ ಆಯ್ತು? ನೀವು ಎಕ್ಸ್ಪೆಕ್ಟೇಷನ್ ಇದಿತ್ತು ನಿಮ್ದು ಖಾಲಿ ಲೈಕ್ಸ್ ಅಂದ್ರೆ ಲೈಕ್ ಸಂತೋಷ, ಬೇರೆ ಸಂತೋಷನೇ ನನ್ನ ಸಂತೋಷ ಅಂತ ಇದ್ರೊಳಗೆ ನೀವು ಹೆಜ್ಜಿಟ್ರಿ. ಅದ್ರಲ್ಲಿ ನೀವು ಕೆಲಸ ಮಾಡ್ಕೊತ ಹೋದಂಗ ನಿಮ್ಗೆ ಇದ್ರಲ್ಲಿಂದ ಇನ್ಕಮ್ ಜನರೇಟ್ ಆಯ್ತು. ಜನರೇಟ್ ಆಯ್ತಾ? ಆ ಇನ್ಕಮ್ ಜನರೇಟ್ ಆದ್ಮೇಲೆ ಆ ಇನ್ಕಮ್ ಕೈದಾಗ ಹಿಡಿದ್ಮೇಲೆ ನಿಮ್ಗೆ ಯಾವ ತರ ಫೀಲಿಂಗ್ಸ್ ಬಂದ್ರು ನಿಮ್ಗೆ? ಯಾಕಂದ್ರೆ ಗಂಡ್ಸ್ ಮಕ್ಳಿಗೆ ಬೇರೆ ಫೀಲಿಂಗ್ಸ್ ಇರ್ತಾ, ಈಗ ನಿಮ್ಗೆ ಹೆಂಗ ಅನಿಸ್ತದೆ ಫೀಲಿಂಗ್ಸ್? ಹಾರ್ಡ್ ವರ್ಕ್ ಮಾಡೋ ನಂತರ ಸರ್ ಹಿಂಗ ನಮಗ ಜನರ ಹೇಳ್ತಾರಲ್ಲ ಹಿಂಗ್ ಮಾಡ್ಲತ್ತೀರಿ ಹಂಗ ಹಿಂಗ ಅಂತ. ನಮ್ಮ ಮಮ್ಮಿ ಯಾರ ಹಿಂಗೆ ನಮಗ್ ಹೇಳ್ತಿರಿ ನೋಡ್ರಿ, ಮಕ್ಕಳು ಹಿಂಗ್ ಮಾಡ್ಲತ್ತ ಮಕ್ಕಳು ಹಿಂಗ ಅದು ಕೇಳ್ತಿಕ್ಕಿ ತಡಲ್ಲ ತೋಲ್ ಖುಷಿ ಅಂದ್ರೆ ನಾವು ಹಿಡ್ಕೊಂಡೇವ್. ಒಂದ್ 4 ಜನರ ಹಿಡ್ದಾರ ನಮ್ ಕೈದಾಗ. ಇದೇ ನಮಗ್ ಇನ್ಕಮ್ ಸರ್. ನೋಡ್ರಿ ಸರ್, ಈಗ ಇದಕ್ ಇನ್ಸ್ಟಾಗ್ರಾಮ್ದಾಗ ಅಮೌಂಟ್ ಸಿಗ್ತಾವಂತ ನಂಗೂ ಗೊತ್ತಿಲ್ಲ ಸರ್, ಇನ್ನೂ ಗೊತ್ತಿಲ್ಲ. ನಾವು ಅಷ್ಟು ಮುಂದೆವರೆಗೆ ಹೋಗಿಲ್ಲ. ಬೀದರ್ನಲ್ಲಿ ಬಾಲ್ಕಿಲಿ ಎಷ್ಟು ಜನ ವಿಡಿಯೋ ಮಾಡ್ಲತ್ತಾರ, ನಾವು ಬಿ ಅವ್ರ ಸಂಗಟೆ ನಡೆದಿದ್ದೆವು. ಸೊ ಇನ್ಕಮ್ ನನ್ ಮುಖಾಂತರ ಇನ್ಕಮ್ ಏನಂತಂದ್ರ ನನಗ ಪ್ರೀತಿ ಕೊಡ್ತಾರ ನೋಡ್ರಿ ಸರ್, ಪ್ರೀತಿ. 4 ಮಂದಿ ಒಳ್ಳೆ ಕಮೆಂಟ್ ಮಾಡಿದ್ರ 4 ಮಂದಿ ಕೆಟ್ಟ ಕಮೆಂಟ್ ಮಾಡ್ತಾರ ಸರ್. ಸೊ ಅದ್ರಲ್ಲಿ ಕೆಟ್ಟ ಕಮೆಂಟ್ ನಲ್ಲಿ ಫೋಕಸ್ ಕೊಟ್ರೆ ಮೈಂಡ್ ಅಂತೂ ಕೆಲಸ ಮಾಡಲ್ಲ, ನಂದಂತೂ ಮೈಂಡ್ ಕೆಲಸ ಮಾಡಲ್ಲ. ನಾ ತೋಲ್ ಕಮೆಂಟ್ ಹಿಂಗ ನಾರ್ಮಲ್ ಆಗಿ ಬರ್ತಾವ ನೋಡ್ರಿ ಕಮೆಂಟ್. ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಬಂದಿದ್ರ ನಾ ನೋಡೋ ಸರ್, ಮಾಡ್ರಿ ನಾ ಹಿಂಗ ತಿಳ್ಕೊತ ಇವತ್ ನೆಗೆಟಿವ್ ಮಾಡಿದ್ರಿ ಒಪ್ಕೋತ ನಾ ನಿಮ್ ಕಣ್ಣಿಗೆ ಏನ್ರ ನಿಮ್ಗೆ ಏನ್ರ ನನ್ ಬಲ್ ಒಳ್ಳೆತನ ಕಾಣಿಲ್ಲ ಅಂತ ನೀವು ನೆಗೆಟಿವ್ ಮಾಡ್ರಿ, ನಾ ಒಪ್ಕೋತ. ಇದೇ ಒಂದಿನ ನಾ ಒಳ್ಳೆ ಮಾಡ್ತಾರಸ್ತ, ನೀವೇ ಒಂದಿನ ನಾ ಪಾಸಿಟಿವ್ ಅಂತ ಅನ್ಬೇಕು ಅಂತಂದಿ ನನ್ ಮನ್ಸಿ ಹಿಂಗ ಒಪ್ಕೋತ ಸರ್. ಹಿಂಗ ಒಪ್ಕೊಂಡೆ ಮೂವ್ ಆಗ್ತಾ ನಮಗ್ ಜನರ ಪ್ರೀತಿ ಕೊಡ್ತಾರ ನೋಡ್ರಿ ಸರ್, ಅದೇ ನನಗೆ ಇನ್ಕಮ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ವ್ಯೂಸ್ ನಮ್ಗೆ ಏನು ಹ್ಯಾಶ್ಟ್ಯಾಗ್ ಅನ್ನು ಗೊತ್ತಿದ್ದಿಲ್ಲ, ಇನ್ಸ್ಟಾಗ್ರಾಮ್ದ ಹ್ಯಾಶ್ಟ್ಯಾಗ್ ಇರ್ತಂತ ಗೊತ್ತಿದ್ದಿಲ್ಲ ಸರ್. ಎಡಿಟಿಂಗ್, ಕ್ಯಾಪ್ ಕಟ್ಟು ಇವೆಲ್ಲ ನಮಗೇನು ಗೊತ್ತಿದ್ದಿಲ್ಲ. ಸೊ ನನಗೆ ಎಲ್ಲ ಗೊತ್ತು ಮಾಡಿದ್ದು ನಮ್ಮ ತಮ್ಮ ಸರ್. ಸೊ ಅವ್ರಿಗೆ ಎಲ್ಲಿಂದ ಗೊತ್ತಿಲ್ಲ ಸರ್. ಹುಡುಗರ ಸರ್ ತಿರುಗ್ತಾರ, ಹುಡುಗರಿಗೆ ಗೊತ್ತಿರ್ತದೆ ಸರ್ ಎಡಿಟಿಂಗ್ ಎಲ್ಲ. ನಮ್ಗೇನು ಹುಡುಗಿಯರಿಗೆ ಅಷ್ಟು ನಮಗ್ ಎಲ್ಲ ಅಷ್ಟು ಲೈಕ್ ಬರ್ತಿದಿಲ್ಲ, ನಮಗ್ ಕುನೆದಿಲ್ಲ, ಇದು ಯಾಪದ ಅಂತ ಬಿ ಕುನೆದಿಲ್ಲ. ಸೊ ಮೂವ್ ಆಗ್ತಾ ಕುನೈತ್ ಸರ್. ಅಲ್ಲೇ ಸ್ಟಾಪ್ ಆಯ್ತಿದೇವ ಅಂತ ತಿಳಿರಿ ನಾವು. ನಾವ್ ಹಿನ್ನತಕ್ಕ ಇನ್ಸ್ಟಾಗ್ರಾಮ್ ಬಗ್ಗೆ ಕುನೈತಿದಿಲ್ಲ ಸರ್. ಸೊ ನಾವು ಅದೇ ಹಿಡ್ಕೊಂಡು ಜನರುಗಳಿಗೆ ಹಿಡ್ಕೊಂಡು ಮೂವ್ ಆಗಿದೆವು. ಸೊ ಅದು ಒಳ್ಳೆ ದಿನ ಒಂದು ದಿನ ಖೂನ್ ಆಗ್ಲತ್ತಾವ ಸರ್. ಸೊ ನನಗ್ ಜನರ ಪ್ರೀತಿ, ಕಮೆಂಟ್, ಲೈಕ್ ಅದೇ ನನಗೆ ಇನ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಇನ್ಕಮ್ ಹೆಚ್ಚಿಗಾಗ್ಲಿ, ಇನ್ನ ಬರ್ತಾ ಹೆಚ್ಚಿಗಾಗ್ಲಿ ನಿಮ್ ಇನ್ಕಮ್. ಓಕೆನಾ? ಸೊ ಬೆಳಿಲಿ, ಮಿಲಿಯನ್ಸ್ ಬೆಳಿಲಿ ನಿಮ್ ಇನ್ಕಮ್. ಥ್ಯಾಂಕ್ ಯು ಸೋ ಮಚ್. ಕಷ್ಟ ಮಾಡ್ತೇವ್ರಿ ಸರ್, ನಮಗ್ ದೇವ್ರಿ ಟ್ಯಾಲೆಂಟ್ ಕೊಟ್ಟನ ಅಂತಂದ್ರು ನಾವು ಬಳಸ್ಕೋಬೇಕಂತ ನಮ್ಮ ಆಸೆ ಅದ ಸರ್. ಸೊ ಮುಂದೆ ಏನೇನ್ ದಿನಗಳು ಬರ್ತವೆ, ಏನೇನ್ ದೇವ್ರ ಕಣ್ಣಿಗೆ ಕಾಣಿಸ್ಕೊತೈತನ ಅದೇ ನಾವು ನೋಡ್ಕೊತೈತಿ. ಸೊ ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಫೇಸ್ ಮಾಡ್ಬೇಕಾಯ್ತು ಸರ್, ಲೈಫ್ ಅದ. ನಾವು ಒಂದ್ ಏನೋ ಕೆಲಸ ಮಾಡಿದೇವು ಅಂತಂದ್ರೆ ನಮಗ್ ನೋಡಿ ಇನ್ಸ್ಪೈರ್ ಆಗೋರ್ನು ಇರ್ತಾರ ನಮ್ಮ ಜೊತೆ. ಓಕೆನಾ? ಸೊ ಇನ್ಸ್ಪೈರ್ ಆಗೋರ್ನು ಇರ್ತಾರ. ಸೊ ಈಗ ನೀವು ಬೆಳೆದಿರಂತಂದ್ರೆ, ಓಕೆನಾ, ನೀವು ಏನೋ ಒಂದು ಲೆವೆಲ್ ಇದ್ರಿ, ಆ ಲೆವೆಲಿಂದ ಬೆಳೆದ್ರಿ ಅಂತಂದ್ರೆ ನಿಮಗೆ ನೋಡಿ ಬಹಳಷ್ಟು ಜನ ಇನ್ಸ್ಪೈರ್ ಆಗ್ಲಿಕ್ಕೆ ರೆಡಿ ಇರ್ತಾರೆ. ಓಕೆನಾ? ಸ್ಕೂಲ್ ಸ್ಟೂಡೆಂಟ್ ಆಯಿತು, ಕಾಲೇಜ್ ಆಯಿತು, ಲೆವೆಲ್ ಆಯಿತು, ಅಥವಾ ಮನೆಗೆ ಇದ್ದವ್ರು ಆಯಿತು, ಸಾಕಷ್ಟು ಜನ ಇನ್ಸ್ಪೈರ್ ಇರ್ತಾರೆ. ಓಕೆನಾ? ಸೊ ಆಲ್ಮೋಸ್ಟ್ ಆಲ್ ಜನ ಅಲ್ಲಿಂದ ವ್ಯೂಸ್ ಅವ ನಮಗೆ. ಓಕೆನಾ? ಅವ್ರನ್ನು ಏನೋ ಒಂದು ಮಾಡ್ಬೇಕಂತಾರ. ಓಕೆನಾ? ಈ ಹುಡುಗಿ ಈ ಲೆವೆಲ್ ಮಾಡ್ಯಾಳ ಅಂದ್ರೆ ನಾವು ಬಿ ಏನಾರ ಮಾಡ್ಬೇಕು ಅಂತ ಮಾಡ್ತಾರೆ. ಓಕೆನಾ? ಬಟ್ ಅವ್ರು ಏನೋ ಮಾಡಕ್ ಹೋದ್ರ ಅದು ಏನೋ ಆಗೋಯ್ತು. ಓಕೆನಾ? ಎಲ್ಲರಿಗೂ ನಿಮ್ಮಂಗ್ ಲಕ್ ಸಿಗಲ್ಲ. ಓಕೆನಾ? ಸೊ ಈಗ ಲಕ್ ಸಿಗಬೇಕು ಅಂತಂದ್ರ ಅಟ್ಲೀಸ್ಟ್ ಒಂದು 5 ಥಿಂಗ್ಸ್ ಐದರ ಅವ್ರ ಕೈಯಂಗಿರಾಗಿರ್ಬೇಕು. ಆ ಒಂದು 5 ಪಾಯಿಂಟ್ಸ್ ಅವ್ರ ಹತ್ರ ಕೈದಾಗ ಅದ ಅಂತಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರಂದ್ರೆ ಸಕ್ಸಸ್ ಆಗ್ಬೋದು ಅಂತ ಅಂದಂಗ ಒಂದು 5 ಪಾಯಿಂಟ್ಸ್ ಹೇಳ್ರಿ. ಕೀ ಏನಿರ್ಬೇಕು ಕೈದಾಗ ಅಂತ.
ನಾ ಮೊದಲನೇದಾಗ ಏನು ಹೇಳ್ತಂದ್ರಿ ಸರ್, ಈಗ ನಾವು ನೋಡಿ ಇನ್ನೊಬ್ರು ಈಗ ಹಿಂಗೆ ಮನ್ಸಿನ ಇವ್ರು ಮಾಡ್ಲತ್ತಾರ ಅಂದ್ರೆ ನಂಬಲ್ ಬಿ ಇಂಥದ್ದದ ನಾ ಬಿ ಮಾಡ್ಬೇಕಂತಾರ ನೋಡ್ರಿ. ಸೊ ನಾ ಅವ್ರಿಗೆ ಮೊದಲೇ ಒಂದು ಮಾತು ಹೇಳ್ತಾ ಸರ್, ಹಿಮ್ಮತ್ ಮಾಡ್ರಿ ಹಿಮ್ಮತ್ ಇರ್ಬೇಕು ಮೊದಲನೇದು. ನಮಗ್ ಬಿ ಇದ್ದಿಲ್ಲ ಸರ್ ಮೂವ್ ಹಾಕೋತ ಕುನಾಗ. ನಾವ್ ಬಿ ಒಂದ್ ವಿಡಿಯೋ ಮಾಡ್ತಿಕಿ ಯಾರೇನ್ ಕಮೆಂಟ್ ಆಗ್ತಾವ ಯಾರೇನಂತಾವ್ ಹಿಂಗೆ ಹಂಚ್ಕಿತ್ ಸರ್. ಮೂವ್ ಆಯ್ತಾ ನಮಗ್ ಖುನ ಐತಿ ಹ್ಯಾಂಗ ಅದ ಇದ್ರಾಗ. ಸೊ ನಾ ಮೊದಲನೇದಾಗಿ ಈಗ ತುಂಬಾ ಜನರು ಹುಡುಗಿಯರಿಗೆ ಸರ್ ತುಂಬಾ ತೋಲ್ ಜನಕ್ಕೆ ಇಷ್ಟ ಇರ್ತದ ನಾ ಮಾಡ್ಬೇಕು, ಬಟ್ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಹೌದು. ಸೊ ನಾ ಅಂತವ್ರಿಗೆ ಹೇಳ್ತಾ, ನೀವು ಹಿಮ್ಮತ್ ಮಾಡ್ರಿ. ಇವತ್ತು ಫ್ಯಾಮಿಲಿ ಬೈತದ ನೋಡ್ರಿ, ನೀವ್ ಮುಂದ್ ಬೆಳೆದಿದ್ರೆ ನಿಮ್ ಫ್ಯಾಮಿಲಿ ನಿಂಗೆ ಎತ್ತಿ ಹಿಡಿತದ. ಬಟ್ ಇಲ್ಲಿ ಏನದಂತಂದ್ರು 95% ಫ್ಯಾಮಿಲಿ ಹಿಂಗದಕ್ಕಿ ಹೆಣ್ಮಕ್ಳು ಏನೇ ಬ್ಯಾಡ ಮಾಡತ್ರ ಅಂದ್ರೆ ಅದಕ್ಕೆ ಬ್ಯಾಡ ಅಂಬದೇ ಕೆಲ್ಸ. ಸೊ ನೀವ್ ಬ್ಯಾಡ ಅಂಬೋದಕ್ಕೆ ನೀವು ಮಾಡಿ ನೋಡ್ರಿ, ಅದೇ ನಿಮ್ಗೆ ಲೈಫ್ನ ಸಕ್ಸಸ್ ಕೊಡ್ತದ. ಎಸ್. ಈಗ ನಾವ್ ಇದು ಮಾತಾಡತ್ತೀವಿ ಅಂದ್ರೆ ಇದು ಪಬ್ಲಿಕ್ ತನಕ ರೀಚ್ ಇತ್ತು. ಬಟ್ ಈಗ ಬ್ಯಾಡ ಅಂದ್ರೆ ಬಿ ಮಾಡತ್ತಾರ ಅವ್ರು ಏನ್ ಆಗ್ಬೋದು ಅದ್ರೊಳಗ, ಅಂದ್ರೆ ಏನ್ ಅನ್ಕೊಂಡ್ ಮಾಡಬೇಕು, ಏನ್ ಅನ್ಕೊಂಡ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರ ಇಲ್ಲಿ ಮನ್ಸಿನಾಗ ಏನ್ ಅನ್ಕೋಬೇಕೇನು ಅನ್ಕೊಂಡಿ ಅದಕ್ಕೆ ಹಠ ಮಾಡ್ಬೇಕು. ಹಠ ಹೆಂಗ್ ಲೆವೆಲ್ ಮಾಡ್ಬೇಕಂದ್ರೆ ಹಠ ಹೆಂಗ್ ನಾವ್ ಮಾಡಿದೇವ್ ಸರ್. ಹಠ ನಾವ್ ಹೆಂಗ್ ಮಾಡಿದೇವ್ ಅಂದ್ರೆ ನಮ್ ತಾಯಿ ತಂದಿ ನಾವ್ ಮಾಡ್ಲತ್ತಿದೇವು ಖರೆ ಇದ್ರಾಗ ಏನದ ಏನ್ ಬಿಲ್ಲ. ನಾವ್ ಬಿ ಹಠ ಮಾಡಿ ನಮ್ ತಾಯಿ ತಂದಿ ಹಿಂಗ ಅನ್ಸ್ಕೊಟ್ಟಿದೇವ್. ಇಟ್ ಹಠ ಇಷ್ಟ ಬ್ಯಾಡ್ ಅಂತಂದ್ರ ಬಿ ನನ್ ಮಕ್ಕಳು ಇದ್ದೇ ಮಾಡ್ಲತ್ತಾವಲ್ಲ ಅಂತ ನಮ್ ತಾಯಿ ತಂದಿ ನಮ್ಮ ಮಮ್ಮಿಯರ್ ನೀ ಬ್ಯಾಡ್ ಅಂದ್ರೆ ಇಷ್ಟ ಮಾಡ್ಲತ್ತಿದಿಲ್ಲ, ಇನ್ನ ಸ್ವಲ್ಪ ದಿನ ಕಾಲೇಜ್ಗೆ ಹೋಗಿಬ್ಯಾಗ ಆನಂತರ ಎಲ್ಲರ ಸ್ವಲ್ಪ ಕೆಲಸ ಮಾಡ್ದೆ ಅಂತಂದ್ರೆ ನಿನ್ ಮದ್ವೆ ಮಾಡ್ಕೊಡ್ತೀವಿ ಸರ್ ಅಂತಿರು ಜನ. ನಮ್ಮ ಮಮ್ಮಿ ಅಂತಿರು, ಬಟ್ ನಾವ್ ಓಟ್ ಫೋಕಸ್ ಕೊಟ್ಟಿರಿ. ಹಠ ಮಾಡ್ದ ಸರ್ ನಾ ಬಿ ಹಠನ ಮಾಡ್ಬೇಕು. ನಾ ಲೈಫಿನ ಒಂದ್ ಏನ್ರ ನನ್ ಕನಸುಗಳು ಪೂರ ಮಾಡ್ಬೇಕಂತಂದ್ರ ನಾವ್ ಹಠ ಮಾಡ್ಲೇಬೇಕು ಸರ್. ಈ ಫ್ಯಾಮಿಲಿ ಥಿಂಕ್ ಮಾಡ್ ಕುಂತೇವ್ ಅಂತಂದ್ರ ನಾವ್ ಎಲ್ಲಿ ಮುಟ್ಬೇಕು ಅಲ್ಲಿ ಮುಟ್ಟಲೇವು. ಸೊ ಫ್ಯಾಮಿಲಿ ಅಂತ ಸರ್ ನಮಗೂ ಬಿ ಫ್ಯಾಮಿಲಿ ಸಪೋರ್ಟ್ ಇದ್ದೀನಿ. ನಾನು ನಮ್ ತಮ್ಮ ಹಠ ಮಾಡಿ ನಮ್ ತಾಯಿ ತಂದಿ ಹಿಂಗ್ ತೋರ್ಸ್ಕೊಟ್ಟಿದೇವಕಿ ಇಟ್ ಹಠ ಮಾಡಿ ಮ್ಯಾಕ್ವಿ ನನ್ ಮಕ್ಕಳು ಇದ್ರಾಗಿಲ್ಲ 50% ಇಲ್ಲ ಅಂತಂದ್ರೆ ಇಲ್ಲ 5% ಹರ ಲೈನಿ ಅಂತಂದು ಈ ತರ ನಾವ್ ಹಠ ಮಾಡಿ ಮುಂದ್ ಹೋಗಿದೇವು. ನಂಗೆ ಅನ್ಸೋ ಮಟ್ಟಿಗೆ ನಿಮ್ ಫ್ಯಾಮಿಲಿ ಸಪೋರ್ಟ್ ಇರಲ್ಲೈತು. ನನ್ ಮಾತು ಕೇಳೋರಿಗೆ ನಾ ಹೇಳತ್ತೆ, ನಿಮ್ ಮಕ್ಕಳಿಗೆ ಯಾರಿಗೆ ಯಾಕೆ ಟ್ಯಾಲೆಂಟ್ ಇರಲ್ಲ, ಸೊ ಅವ್ರಿಗೆ ಎತ್ ಹಿಡೀರಿ ಮತ್ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ರಿ. ಯಾಕಂದ್ರು ಒಬ್ರು ಮನ್ಸಿನಾಗೇನ್ ಹಿಂಗ್ ಮಾಡ್ತಾರಂತ ಅಂತಾರ ನೋಡ್ರಿ ಸರ್, ಮಾಡೋರೇ ಅಂತಾರ ನಾ ಇದ್ರಾಗ ಮಾಡ್ತಾನ. ಈ ಮಾಡದವ್ರಿಗಿಲ್ಲ ಥೋಡ್ ದಿನ ಮಾಡ್ತಾರ ಬಿಟ್ಕೊಡ್ತಾರ ಸರ್. ನಾವೇ ಥೋಡ್ ದಿನ ಮಾಡ್ದೆ ಬಿಟ್ಕೊಟ್ಟೇವ್ ಸರ್, ಬಟ್ ಅಂದ್ರು ಬಿ ಬಿಟ್ಕೊಟ್ಟೇವಿಲ್ಲ. ಇನ್ನ ಮೂವ್ ಆಗಮ್, ಇನ್ನ ಟೈಮ್ ಅದ, ಇನ್ನ ಮೂವ್ ಆಗಮ್ ಅಂತಂದು ನಾವ್ ಇಲ್ಲಿ ತಕ ಬಂದೆವು. ಇಲ್ಲಿ ತಕ ಬಂದಿಗೆ ನಮಗ್ ಜನರು ಎಷ್ಟು ಪ್ರೀತಿ ಕೊಡ್ಲತ್ತಾರ ನೀವೇ ನೋಡ್ತಾ ಇದ್ರಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಹುಡುಗಿಯರಿಗೆ ನಾ ತೋಲ್ ಒಳ್ಳೆ ರೀತಿಲಿಂದ ಹೇಳ್ತೆ. ಸೊ ನಿಂಬಲ್ಲಿ ಏನೇ ಟ್ಯಾಲೆಂಟ್ ಇದ್ರು ತೋರ್ಸ್ರಿ, ನಿಮ್ ತಾಯಿ ತಂದೆಯವ್ರಿಗೆ ಹೇಳ್ಕೊಡ್ರಿ, ಮಮ್ಮಿ ಈ ತರ ಪಪ್ಪ ಈ ತರ ಅದ್ರೊಳಗ ಅಂದ್ರೆ ಫಸ್ಟ್ ಏನಿರ್ಬೇಕು, ಒಂದು ಅವ್ರ ಬಳಿ ಟ್ಯಾಲೆಂಟ್ ಇರ್ಬೇಕು. ಅದು ಬೈ ಗಾಡ್ ಗಿಫ್ಟ್. ಮತ್ ಓನ್ ಟ್ಯಾಲೆಂಟ್ ಮಾಡಿದ್ರ ಸುಲಭವಾಗಿ ಸಿಗ್ತದೆ. ಅಂದ್ರೆ ಈಗ ಅವ್ರು ಸ್ಟಾರ್ಟ್ ಮಾಡ್ಬೇಕಾಯ್ತು ಅವ್ರ ಬಳಿ ಟ್ಯಾಲೆಂಟ್ ಇರ್ಬೇಕು. ಟ್ಯಾಲೆಂಟ್ ಇನ್ ದ ಸೆನ್ಸ್ ಸ್ಕಿಲ್ ಇರ್ಬೇಕು. ಟ್ಯಾಲೆಂಟ್ ಇರಲ್ಲ ಹೋಯ್ತಿಲ್ಲ ಸರ್. ಈಗ ಟ್ಯಾಲೆಂಟ್ ಇರಲ್ಲ ಅಂತವ್ರ ಬಲ್ಲಿ ಏನಿರ್ಬೇಕು ಸರ್, ಒಂದ್ ಒಳ್ಳೇದಾಗಿ ಒಂದ್ ಗ್ರೂಪ್ ಇರ್ಬೇಕು ಸರ್. ಯಾಕಂದ್ರೆ ಒಟ್ಟಿಯಾಗಿರ್ಬೇಕು ಸರ್. ಈಗ ನೋಡ್ರಿ ಈಗ ಒಂದ್ ಗ್ರೂಪ್ ಅದ ಸರ್. ಈಗ ನಾವ್ ದಡ್ಡಿದೆ ಅಂತಂದ್ರೆ ಓಸ್ ಗ್ರೂಪ್ನಾಗ ಒಬ್ಬರ ಹುಷಾರ್ ಇರ್ತಾರ ಸರ್. ಎಷ್ಟು ದಡ್ಡಿದ್ರು ಒಬ್ಬರ ಜರರ ಮೈಂಡ್ ಇರ್ತವ ಒಬ್ರಿಗ. ಸೊ ಅವ್ರಲಿಂದ ನಮಗ್ ಜರ ಮೈಂಡ್ ಸಿಗ್ತದ ಅಂತಂದ್ರು. ಸೊ ಅವ್ರಿಗೆ ನಾ ಹೇಳ್ತಾ, ನಿಂಬಲ್ಲಿ ಏನ್ ಬಿ ಹಿಂಗ್ ನಮಗ್ ಏನ್ ಬಿ ಇಲ್ಲ, ನಮ್ಗೆ ಯಾರು ಬಿ ಎತ್ ಹಿಡಿಯರಿಲ್ಲ, ನಮ್ಗೆ ಯಾರು ಬಿ ಕೊಡಲ್ಲ ಅಂತಂದ್ರು ಇಂಥದ್ ಹುಡುಕ್ರಿ ನಿಮಗ್ 4 ಮಂದಿ ಖುನಾಗ್ಲಿ, ಒಂದ್ ಒಳ್ಳೆತನ ಒಗ್ಗಟ್ಟಾಗ್ರಿ, ಎಲ್ಲರಾಗಿ ಒಗ್ಗಟ್ಟಾಗಿ ಮಾಡ್ರಿ. ಸೊ ಅದ್ರಲ್ಲಿ ನಿಮ್ಗೆ ಏನ್ ಉಪಯೋಗ ಆಯ್ತದ ನೋಡ್ರಿ. ಟ್ಯಾಲೆಂಟ್ ಇರಲ್ಲ ನೋಡ್ರಿ ಸರ್, ಅವ್ರ ಬಲ್ಲಿ ನನ್ ಮುಖಾಂತರ ಒಂದು ಒಗ್ಗಟ್ಟಿರ್ಬೇಕು. ಗುಂಪಿನ ಎಲ್ಲರಿಗ ಒಬ್ರಿಗ ಇರ್ತು ಸರ್. ಒಬ್ರಿಗೆ ಬೇರೆದೇ ಟ್ಯಾಲೆಂಟ್ ಇರ್ತವ, ಒಬ್ರಿಗೆ ಇನ್ನೊಂದೇ ಬೇರೆದೇ, ಒಬ್ರಿಗೆ ಓದೋದ್ ಮನ್ಸ್ ಇರ್ತವ ಸರ್, ಒಬ್ರಿಗೆ ಓದೋದ್ ಮನ್ಸ್ ಇರ್ತವ. ಸೊ ಹಂಗ್ ಸೊ ಇನ್ನೊಬ್ಬರ ಕಡೆಯಿಂದ ನಮಗ್ ಧೈರ್ಯ ಸಿಕ್ತು ಅಂತಂದ್ರ ಸ್ವಂತರ ಗಾಡ್ ಕೊಟ್ಟಿನ ಗಿಫ್ಟ್ ಇದ್ರ ನೀ ತಾನೇ ಮೂವ್ ಆಗ್ತಿ. ಯಾಕಂದ್ರೆ ನಿನ್ ಕಷ್ಟ ಇರ್ತದ, ನಿನ್ ಧೈರ್ಯ ಇರ್ತದ, ನಿನ್ ಮೆಹನತ್ ಇರ್ತದ, ನೀವ್ ಮೂವ್ ಆಗ್ಲೇಬೇಕು. ದೇವ್ರ ನಿಂದ ಬಿ ನೀವ್ ಮೂವ್ ಆಗ್ಲೇಬೇಕು. ಯಾಕಂದ್ರೆ ನಿಂಬಲ್ಲಿ ಆ ತರ ಅದ. ಬಟ್ ನಿಂಬಲ್ಲಿ ಏನು ಇಲ್ಲ ಅಂತಂದ್ರಲ್ಲ, ಅವ್ರ ಬಲ್ಲಿ ಲಾಸ್ಟ್ ಒಂದ್ ಕೊನೆದಾಗ ಹೇಳ್ತಾವ ಒಂದ್ ಗ್ರೂಪ್ ಒಂದ್ ಒಗ್ಗಟ್ಟಿರ್ಬೇಕು ಸರ್. ಸೊ ಅವ್ರ ಮೂವ್ ಆಗ್ಲೇಬೇಕು. ಈಗ ಅಂಜಲಿ ಅವ್ರಿ, ನಾವು
ಈಗ ಗಾಡ್ ಗಿಫ್ಟ್ ಬಾರಿದಾಗ ನಾವು ಮಾತಾಡತ್ತೇವೆ ಅಂತಂದ್ರೆ ಸ್ವಲ್ಪ ಇದ್ರೊಳಗೆ ಏನೋ ಇನ್ನೊಂದ್ ಥೋಡೆ ಮಾತಾಡ್ಬೇಕು ಅನ್ನಿಸ್ತದ, ಹಾ ಸರ್. ಹೌದಿಲ್ಲ? ಇದ್ರಾಗ ನಾವು ಗಾಡ್ ಗಿಫ್ಟ್ ಬಾರಿದಾಗ ಮಾತಾಡ್ಬೇಕು, ಇನ್ನೊಂದ್ ಥೋಡೆ ಅಂದ್ರೆ ದೇವ್ರು ಕೊಟ್ಟಿದ ಅದ್ರ ಬಾರಿದಾಗ ಇನ್ನೊಂದ್ ಥೋಡೆ ಮಾತಾಡ್ಸ್ಬೇಕು ಅಂತ. ಓಕೆ ಸರ್. ಈಗ ಪ್ರತಿಯೊಬ್ಬರಿಗೆ ದೇವ್ರು ಒಂದೊಂದಿಲ್ಲ ಒಂದೊಂದ್ ಸ್ಕಿಲ್ ಕೊಟ್ಟಿರ್ತಾರ, ಹಾ ಕೊಟ್ಟಿರ್ತಾರೆ. ಹೌದಾ? ಈಗ ನೀವಂತ್ರಿ ಡ್ಯಾನ್ಸ್ ನನಗೆ ಗಾಡ್ ಗಿಫ್ಟ್ ಅದ ಅಂತಂದ್ರಿ, ಓಕೆನಾ? ಇದು ಕನ್ಫರ್ಮ್ ಅದ, ಶೋರ್ ಅದನ Sure ಅದ sir. ಓಕೆನಾ? ಬೈ ನಿಮ್ ಡ್ಯಾನ್ಸ್ ಮಾಡೋದ್ರಾಗೆ ನಮ್ಗೆ ಗೊತ್ತೈತದ, ಯಾಕಂತಂದ್ರೆ ನೀವು ಡ್ಯಾನ್ಸ್ ಕ್ಲಾಸ್ ಹೋಗಿಲ್ಲ, ಹೋಗಿಲ್ಲ ಸರ್. ಆಟೋಮೆಟಿಕ್ ಕಲ್ಕೊಂಡ್ರಿ ಅಂದ್ರ ಅದು ನಮ್ಗೆ ಕನ್ಫರ್ಮ್ ಮಾಡ್ತದ, ಆ ಸಿಚುವೇಶನ್ ನಮ್ಗೆ ಕನ್ಫರ್ಮ್ ಆಯ್ತದ ಕಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ದೇನೆ ಹೆಂಗ್ ಬರ್ತಂದ್ರ ಮತ್ತೆ ಗಾಡ್ ಗಿಫ್ಟ್ ಅಂದಂಗ. ಗಾಡ್ ಗಿಫ್ಟ್ ಇದೆ ಹಾ ಸರ್. ಈಗ ನಾವು ಇದು ಗಾಡ್ ಗಿಫ್ಟ್ ಅದ ಅಂತಲ್ಲಕ ಅದನ್ನ ಅಂಡರ್ಸ್ಟ್ಯಾಂಡ್ ಆ ಸಿಚುವೇಶನ್ ಅಂದ್ರೆ ಅದು ಸ್ಕಿಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ನಾವು ಪ್ರೊಫೆಷನ್ ಮಾಡ್ಕೊಳ್ಲಕ್ಕ ನಮಗೆ ಈಸಿ ಐತ, ಈಸಿ ಆಯ್ತು ಸರ್. ಈಸಿ ಐತ, ಓಕೆನಾ? ಈಸಿ ಐತ. ಈಗ ನಮ್ಗ ಯಾವ್ದು ಸ್ಕಿಲ್, ಈ ಸ್ಕಿಲ್ ನಿಮಗೆ ಡ್ಯಾನ್ಸಿಂಗ್ ಸ್ಕಿಲ್ ನಿಮಗೆ ಗಾಡ್ ಗಿಫ್ಟೆಡ್ ಅದಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಸರ್, ನಾ ಡ್ಯಾನ್ಸ್ ಹಿಂಗೆ ನಾರ್ಮಲ್ ಆಗಿ ಮಾಡ್ತಿದ್ದೆ. ನಮ್ದು ಗಲ್ಲಿಯಲ್ಲಿ ಯಾರ ಫಂಕ್ಷನ್ ಆದ್ರು ಹಿಂಗ ಡಿಜೆ ಹಚ್ತಾರ ಸರ್, ನಾರ್ಮಲ್ ಆಗಿ ಹಳಿಯಲ್ಲಿ ಹಚ್ತಾರ. ಸೊ ಯಾರಾದ್ರೂ ಹಿಂಗ್ ಮನೆಯಲ್ಲಿ ಮಾಡ್ತಿದ್ದೆ, ಟಿವಿಯಾಗ ಹಾಡಾದ್ರು ಮಾಡೋದು, ಮತ್ ಹಂಗ ಹಿಂಗ ಮಾಡೋದು. ಬಟ್ ಸ್ಕೂಲ್ನಲ್ಲಿ ಸರ್ ಸಣ್ಣವ್ರ ಹಿಡಿದು ಡಾನ್ಸ್ ಮಾಡೋದು ಸರ್, ಸಣ್ಣರಿದ್ದು ಸ್ಕೂಲ್ನಾಗ ಮಾಡೋದು, ಮನ್ಯಾಗ ಮಾಡೋದು, ಹಿಂಗೆ ನಾರ್ಮಲ್ ನಮಗ್ ಬಿ ಹಿಂಗೆ ಬರ್ತಂದ್ ಗೊತ್ತಿದ್ದಿಲ್ಲ. ಮಾಡ್ಕೊತ ಹೋದೆವು. ಸೊ ನಂಗ ಅನಸ್ತು ಇಷ್ಟ ಬರ್ತಂದ್ರ ಇನ್ನೊಂದ್ ಥೋಡೆ ಮೆಹನತ್ ಮಾಡಮಿ. ಸ್ಕೂಲ್ನಾಗ ಎಲ್ಲಿ ಹೋದ್ರು ಬಿ, ಕಾಲೇಜ್ ಆಗ್ಲಿ ಎಲ್ಲಿ ಆಗ್ಲಿ ಡಾನ್ಸ್ ಮಾಡ್ಲತ್ರ ನಮ್ ಸರ್ಗಳೆಲ್ಲ ಹೇಳ್ತಿರ್, ನೀವ್ ಮುಂದಿದ್ರಮ್ಮ ಚಂದ ಮಾಡ್ತೀವಿ ಮುಂದಿದ್ರ. ಸೊ ಈಗ ನಮಗ ನಾ ಮಾಡ್ತಿದ್ದೇನೆ ಡಾನ್ಸ್, ಬಟ್ ಇನ್ನೊಬ್ರು ಬಿ ಹೇಳ್ಕೊಡ್ಲತ್ತಾರ ಸರ್, ಚಂದ ಮಾಡ್ತೇಮ್ಮ ಮುಂದಿದ್ರ, ಚಂದ ಹೊಂಟದ ಬಾಡಿನ ಹೊಂಟದ ಸರ್, ಚಂದ ಮಾಡ್ತೇಮ್ಮ ನೀವ್ ಮುಂದ್ವಾ ಅಂದ್ರೆ ಎಲ್ಲರೂ ಚಂದ ಹೊಂಟದ. ನಂಗ್ ಬರ್ತದ ಥೋಡೆ ಮಾಡ್ಕೊತ ಹೋಗಿ ನಾವ್ ಬರ್ತದ, ನಡಿತಾ ಇರ್ತಂತ ನಾವ್ ಮಾಡ್ಕೊತ ಹೋದ. ಸರ್ ಟೀಚರ್ಗಳೆಲ್ಲ ಸ್ಕೂಲ್ನಾಗ್ಲಿ ಕಾಲೇಜ್ನಲ್ಲಿ ಅಮ್ಮ ಅಂಜಲಿ ಚಂದ ಮಾಡ್ತೀನಿ ಒಂದಿದ್ರ ಅಂತ ಚಂದ ಆಗ್ಲತ್ತಾರ ಅಂತಂದ್ರೆ ಇದಕ್ಕೆ ಚಂದ ಮಾಡಿ ನೋಡಮ್ಮಿ ಅಂತಂದು ಮಾಡ್ದೇವ್ ಸರ್. ನಮ್ದು ಊರಲ್ಲಿ ಏನಂತಾರ ಹಬ್ಬತನ ಇದ್ದಿನಾಗ ಸರ್, ಹಬ್ಬತನ ಇದ್ರ ಡಿಜೆ ತನ ಹಚ್ತಾರ. ಸೊ ಅದ್ರಾಗೆಲ್ಲ ಕುಣಿಯೋದ್ ಆಯ್ತಿದೇವ್ ಸರ್, ಸಣ್ಣವ್ರಿದ್ದೇವ್ ಕುಣಿಯೋದೆಲ್ಲ ಆಯ್ತಿದೇವ್. ಅಣ್ಣದೇರೆಲ್ಲ ಅಂತಿರು ನೀ ಚಂದ ಮಾಡ್ತಿ ಮುಂದಿದ್ರ ಅಂಜಲಿ ಚಂದ ಮಾಡ್ತಿ, ಎಲ್ಲಾರು ಹಿಂಗೆ ಚಂದ ಮಾಡ್ತಿ ಅಂತಾರ. ನಾ ಬಿ ಮಾಡ್ತದ ಎಲ್ಲರೂ ಅನ್ಕೋತಾ ನಾ ಮಾಡ್ಕೋತ ಅಂದ್ರ ನನಗ್ ಅನುಭವ ಆಯ್ತು ಸರ್. ಎಲ್ಲರೂ ಹಿಂಗೆ ಎಲ್ಲತ್ತಾರ ನಾ ಮಾಡ್ಲತ್ತಿದ ಬಿ ಮಾಡ್ತಾ ಹಂಗೆ ನಾರ್ಮಲೇ, ಬಟ್ ಅಲ್ಲತ್ತಾರ ಅಂತಂದ್ರ ಏನ್ರ ನೋಡಿನ ಮೇಕೆ ಅಲ್ಲತ್ತಾರ. ನಾ ಡ್ಯಾನ್ಸ್ ಚಂದ ಮಾಡಿದ ಮೇಕೆ ಅಲ್ಲತ್ತಾರ ಸರ್. ಎಲ್ಲರಿಗೆ ಡಾನ್ಸ್ ಬರ್ಲಕ್ ಕಷ್ಟ ಅದ ಸರ್, ಫುಲ್ ಹಾರ್ಡ್ ವರ್ಕ್ ಮಾಡ ಆ ಡಾನ್ಸ್ ಕ್ಲಾಸ್ ಈ ಡಾನ್ಸ್ ಕ್ಲಾಸ್ ಹೋಗ್ತಾರ ಸರ್. ಸೊ ನನಗ್ ಹಿಂಗ ಅನ್ಸು ಎಲ್ಲರೂ ಅಲ್ಲತ್ತಾರ ಬಿ. ನಾ ಏಟ್ ಮಾಡ್ದ ನಾ ಓಟೆ ಮಾಡ್ತಿದ, ತೋಲ್ ಬಿ ಮಾಡ್ತಿದಿಲ್ಲ, ಎಷ್ಟ್ ಬರ್ತಾವ ಅಷ್ಟೇ. ಎಲ್ಲರೂ ನೀ ಚಂದ ಮಾಡ್ಲತ್ತಿ ಅಲ್ಲತ್ತಾರ ಬಿ ಅಂತಂದ್ರ. ಸೊ ಇದಕ್ ನಾ ಕೈಯಾಗ ಹಿಡ್ಕೊಂಡಿ ಮೂವ್ ಆಗ್ಬೇಕು ಅಂತಂದ್ರೆ ಏನ್ರ ಮಾಡ್ಬೇಕಪ್ಪ, ಇದು ಬರ್ತದ ಅಂತಂದ್ರ ಬಳಸ್ಕೋಬೇಕಂತ ಇಷ್ಟೇ. ನಾ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡ್ಬೇಕು, ನಾ ಹಿಂಗ್ ಇದು ಮಾಡ್ಬೇಕಂತ ಅಷ್ಟ್ ಇದ್ದಿದ್ದಿಲ್ಲ. ಸೊ ಇದಕ್ ಬರ್ತಂತಂದ್ರ ನಂಬಲೆ ಅದಪ್ಪ, ನಮ್ದು ಕಲಾ ನಂಬಲೆ ಅದ ಅಂತಂದ್ರ ಸೊ ನಾವ್ ಮೈನತಿ ಮಾಡ್ಬೇಕು. ಸೊ ನೋಡಮ್ ಇದಕ್ ತಕೊಂಡು. ಈಗ ಇದು ಡ್ಯಾನ್ಸ್ ಅನ್ನೋದು ನೀವು ಬಚ್ಪನ್ ಕಿಲ್ಲಿಂದ ಮಾಡ್ಕೊತ ಹೊಂಟ್ರಿ, ಸಣ್ಣದಾಗಿ ಹಿಡಿದು ಇದು ಮಾಡ್ಕೊತ ಹೊಂಟ್ರಿ ನೀವು, ಓಕೆನಾ? ಇದು ಸಣ್ಣದಾಗಿ ಮಾಡ್ಕೊತ ನಿಮಗೆ ಹೆಂಗ ಅಪ್ರಿಸಿಯೇಷನ್ ಹೆಂಗ್ ಸಿಕ್ಕ ಅಲ್ಲಿ ಅಂದ್ರ ಗಲ್ಯಾಗ ಮಾಡದ್ರ ಹುಡುಗಿ ಚಂದ ಮಾಡ್ತಾಳ ಮುಂದೆ ನಿಂದ್ರಸ್ರಿ, ಸ್ಕೂಲಾಗ ಮಾಡದ್ರ ಸ್ಕೂಲ್ ಹುಡುಗಿ ಚಂದ ಮಾಡ್ತಾಳ ಮುಂದೆ ನಿಂದ್ರಸ್ರಿ, ಓಕೆನಾ? ಮತ್ ಕಾಲೇಜ್ನಾಗ ಮಾಡದ್ರ ಇವ್ರು ಚಂದ ಮಾಡ್ತಾರ ಮುಂದಿರ್ಸ್ರಿ. ಅಂದ್ರೆ ನಿಮಗ್ ಬಚ್ಪನ್ಕಿ ಹಿಡಿದನೆ ಇದು ಖುನಾಗ್ಯದ ಸರ್. ಗೊತ್ತಿಲ್ಲ, ಬಟ್ ನನಗ್ ಗೊತ್ತಿತ್ತು ಸ್ವಲ್ಪ ಬರ್ತಂತ. ಖರೆ ಜನರು ಬಿ ಸ್ವಲ್ಪ ಖುನ ಮಾಡ್ಕೊತ ಹೋದ್ರ ನನಗ್ ಅವ್ರು ಅಂತ ಹೋದ್ರ ನಮ್ಗ ಅನುಭವ ಆಯ್ತಂದ್ರ ಅಲ್ಲತ್ತಾರಪ್ಪ ಏನ್ರ ನೋಡಿನ ಮೇಕೆ ಅಲ್ಲತ್ತಾರ, ಒಳ್ಳೆತನ ಡಾನ್ಸ್ ನೋಡಿನ ಮೇಕೆ ಅಲ್ಲತ್ತಾರ ಏನ್ರ ನೋಡ್ಯಾರ. ಸೊ ಆಗ ನನಗ ಅಂತಾರಂದ್ರ ನಂಗ್ ಬಿ ಅನಸ್ತದ ಬರ್ತದಪ್ಪ, ಇದಕ್ಕೆ ಬಳಸ್ಕೊಂಡ್ ಹೋಗ್ಬೇಕು ನಾವು. ಸೊ ನೋಡಮ್ ಅಂತಂದ್ ಇದಕ್ಕೆ ಎತ್ಕೊಂಡ್ ನಾವು ಮೂವ್ ಆದೇವ್. ಅಂದ್ರೆ ಇದ್ರ ಅರ್ಥ ಏನಂತಂದ್ರ ನಾವು ನಂಬಲ್ಲಿ ಏನ್ ಸ್ಕಿಲ್ ಅದ ಅದು ಗಾಡ್ ಗಿಫ್ಟೆಡ್ ಅದ ಅಂತ ನಮ್ಗೆ ಹೆಂಗ್ ಗೊತ್ತೈತದ ಅಂತಂದ್ರು, ನೀವ್ ಹೇಳೋ ಪ್ರಕಾರ ನಾವು ನೋಡಕ್ ಹೋದೇವ್ ಅಂತಂದ್ರ ನಮ್ದು ಒಂದ್ ಕೆಲಸ ಮಾಡತ್ತೇವ್ ಅಂತಂದ್ರ ಅದ್ರೊಳಗ ಅದ್ರದೊಂದು ಪರ್ಸೆಂಟೇಜ್ ಕಾಣ್ತದ. ಕಾಣ್ತದ ಸರ್, ಕಾಣ್ತದ. ಈಗ ನಾವು ಯಾವ್ದೇ ಒಂದ್ ಕೆಲಸ ಮಾಡಕ್ ಹೋದೇವ್ ಅಂದ್ರ ಅದ್ರ ಲುಕ್ ಅದ್ರ ಕಾಣ್ತದ, ಅದು ಕಾಣ್ತದ ಅದ್ರೊಳಗ. ಅಂದ್ರೆ ಅದು ಮಾಡದಾಗ ಎದ್ರಿ ಮನುಷ್ಯಾಗ ಆಟೋಮೆಟಿಕ್ ಗೊತ್ತೈತಿ ನೀ ಇದು ಚಲೋ ಕೆಲಸ ಮಾಡ್ತಿ, ಹೌದಾ? ಈಗ ಯಾರೋ ಒಬ್ರು ಒಂದ್ ನಡಿಲತ್ತಾರ ಅವ್ರು ಏನಾದಂದ್ರ ನಿನ್ ನಡೆ ಸ್ಟೈಲ್ ಚಂದ ಅದ, ನಡೆ ಸ್ಟೈಲ್ ಅವ್ ಮಾಡ್ಲಿಂಗ್ ಆಗ ಚಾನ್ಸಸ್ ಇರುತ್ತೆ, ಹೌದನ? ಈಗ ಯಾರು ಮನೆ ಕುಂತಲ್ಲೇ ಕಾಪಿ ಮಾಡಿ ಹಾಡ್ತಾ ಇರ್ತಾರ, ಓಕೆನಾ? ಅವ್ರಿಗೆ ಅಂತಾರೆ ನೀ ಹಾಡ ಚಲೋ ಹಾಡ್ತಿ, ಓಕೆನಾ? ಅಂದ್ರೆ ಅವ್ರು ದಿನನಿತ್ಯದ ಕೆಲಸ ಮಾಡ್ತಾ ಇರ್ತಾರ. ಗಾಡ್ ಗಿಫ್ಟೆಡ್ ಅದು ಏನದ ಅಂತಂದ್ರ
ಅವರು ಅದು ಕೆಲಸ ದಿನನಿತ್ಯ ಮಾಡ್ತಾರೆ, ಈ ತರ ಅನ್ಕೋಬೋದ ನಾವು? ಅನ್ಕೋಬಹುದು ಸರ್, ಅನ್ಕೋಬೋದಾ? ಅನ್ಕೋಬಹುದು. ಈ ಕೆಲಸ ನಡೀತದ? ನಡೀತದ ಸರ್. ಹೌದಾ? ಸೊ ಗಾಡ್ ಗಿಫ್ಟೆಡ್ ಸ್ಕಿಲ್ ಏನದ ನಿಂಬಲ್ಲಿ ಅಂತ ನಾವು ಕನ್ಫರ್ಮೇಶನ್ ಎದುರಿನ ಮನುಷ್ಯರಿಗೆ ನಾವು ಹೇಳ್ಬೇಕಂದ್ರ ಆ ಕೆಲಸ ನಮ್ ಜೀವನದ ದಿನ ನಡೀತಾ ಇರ್ತದೆ ಸರ್. ಓಕೆನಾ? ಅದ್ರ ಬಾರದ ಬೇರೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ನೀ ಇದು ಚಲೋ ಮಾಡ್ತೀಯ. ಸೊ ಅವಾಗ ನಾವು ಇದನ್ನ ಗಾಡ್ ಗಿಫ್ಟೆಡ್ ಅಂತ ಅನ್ಕೋಬೇಕು ಸರ್. ನನ್ ಮುಖಾಂತರ ಹಂಗ ನಾ ಅನ್ಕೊಂಡಿನಿ ಸರ್. ಹಾ ನೀವ್ ಅನ್ಕೊಂಡ್ರೆ ಇದೇ ರೀತಿ. ಅಂಜಲಿ ಅವ್ರೆ, ಈಗ ನಾವು ನೋಡ್ಬೇಕಾದ್ರ ಈಗ ಯಾವುದೇ ಒಂದ್ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಆಸ್ತಿಗಳು ಇದ್ರಾಗ ಐತವ ಅಂತ ಅನ್ಕೊಂಡು ನಾವು ಕೆಲಸ ಚಾಲೂ ಮಾಡ್ತೇವೆ. ಹೌದಾ? ಸೊ ಈಗ ಇನ್ಸ್ಟಾಗ್ರಾಮ್ಲಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿರಿ ಅಂದ್ರೆ ಏನೇನು ಆಸೆ ಫುಲ್ಫಿಲ್ ಆಯ್ತಾವ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ ಇದ್ರೊಳಗ ನೀವು ಕ್ಯಾರಿ ಮಾಡ್ಕೊಂಡ್ರಿ, ಕ್ಯಾರಿಯರ್ ಮಾಡ್ಬೇಕಲ್ಲತ್ರಿ ಇದ್ರೊಳಗ ಇನ್ಸ್ಟಾಗ್ರಾಮ್ ನಲ್ಲಿ. ನಮಗೂ ಗೊತ್ತಿದ್ದಿಲ್ಲ ಕರಿಯರ್ ಇದ್ರಾಗ ಆಯ್ತು ಅಂತ ಗೊತ್ತಿದ್ದಿಲ್ಲ. ಸೊ ನಾವು ಹಾರ್ಡ್ ವರ್ಕ್ ಮಾಡ್ತಾ ಹೋದೇವ್ ಸರ್. ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ ಬಿ ನಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಸರ್. ಸಕ್ಸಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ತುಂಬಾ ಕಷ್ಟ ಮಾಡ್ಬೇಕಾಗುತ್ತೆ ಸರ್. ಸೊ ನಾವು ಮಾಡ್ತಾ ಹೋದೆವು. ಒಂದ್ ವಿಡಿಯೋ ರೀಲ್ ಓಡೋ ನಂತರ ಒಳ್ಳೆ ಅಪೋಸಿಟ್ ಹಿಂಗ್ ನಮಗ ಒಳ್ಳೆತನ ಎಲ್ಲ ಬಂದು ಕಮೆಂಟ್ ಎಲ್ಲ. ಸೊ ನೆಗೆಟಿವ್ ಥಿಂಕ್ ಇದ್ದಿಲ್ಲ, ಸ್ವಲ್ಪ ಇದ್ದು, ಬಟ್ ಅಲ್ಲಿ ನಾವು ಅಟ್ಕಸಿಲ್ಲ. ಹಿಂಗೆ ಮೂವ್ ಆಗ್ತಾ ಹೋದೆವು. ಮೂವ್ ಆಗ್ತಾ ನಂತರ ಏನೋ ಸ್ವಲ್ಪ ದಿನದಲ್ಲಿ ಇನ್ನೊಂದ್ ಥೋಡೆ ವಿಡಿಯೋ ರೀಚ್ ಆದ ಸರ್. ಇನ್ನೊಂದ್ ಥೋಡೆ ರೀಚ್ ಆದ್ರಪ್ಪ ಇದ್ರಾಗ ಹಿಂಗೆ ರೀಚ್ ಆಗ್ಲತ್ತಾವ ಅಂತಂದ್ರು. ಇದ್ರ ಹಿಂದೆ ಜರ ಇನ್ನ ಥೋಡೆ ಮೂವ್ ಆಗಮ್ ನೋಡಮ್. ಕರಿಯರ್ ಆಯ್ತದ ಆಗೋಲ್ಲ ಗೊತ್ತಿಲ್ಲ ಸರ್ ಇನ್ನು, ಯಾಕಂದ್ರ ನಾ ಹುಡುಗಿದ್ದೀನಿ ಸರ್. ಈಗ ಲೈಫ್ ಅದ, ಒಳ್ಳೇದು ಟೈಮ್ ಬರ್ತು, ಖರಾಬ್ ಟೈಮ್ ಬಿ ಬರ್ತದ. ಸೊ ಈಗ ನಮ್ ತಾಯಿ ತಂದಿಗೆ ಅನಿಸ್ತದ, ನಾ ವಿಡಿಯೋ ಮಾಡ್ಲತ್ತೆ, ಮಗಳಿಗೆ ಲೈಕ್ ಹೊಂಟಾವ್, ಇಷ್ಟೇ ಹೇಳ್ತಾರ ಜನ, ನಿಮ್ ಮಗಳು ಫೇಮಸ್ ಆಗ್ಯಾಳ, ಚಂದ ಮಾಡ್ಲತ್ತಾಳ ಅಂತ ಇಷ್ಟೇ ಖುನದ ಹಿನ. ಬಟ್ ಹಿನ ಮುಂದದು ಏನದ ನಮ್ ತಾಯಿ ತಂದೆಯವ್ರಿಗೆ ಗೊತ್ತಿಲ್ಲ. ನಾವ್ ಹಿನ ಖುನ ಮಾಡ್ಬೇಕಂತ ಅದು ನಮ್ದು ಮನ್ಸಿನಾಗ ಅದ. ಬಟ್ ಈಗ ಹುಡುಗಿಯರ್ ಲೈಫ್ ಹೆಂಗಿರ್ತದ್ರಿ ಸರ್, ಈಗ ಒಬ್ರೊಬ್ರು ಮಾಡ್ತಾರ ಬಿ, ಬಟ್ ಸೆಂಟ್ರದಾಗ ಇಂಥದ್ದು ಸಮಯ ಬರ್ತದಕಿ ಅಲ್ಲೇ ಸ್ಟಾಪ್ ಬೇಡ, ಇಷ್ಟು ದಿನ ಮಾಡಿದಿ ಏನ್ ಬಿ ಅನ್ಸಿಲ್ಲ, ಸುಮ್ಮನೆ ನಾವ್ ಎಲ್ಲಿ ಕೊಟ್ಟಿಂತೆಲ್ಲ ಮಾಡ್ಕೊ, ಚಂದ ಬಾಳೆ ಮಾಡಂತ ಹಿಂಗೆ ಎಲ್ಲರೂ ತಾಯಿ ತಂದಿದ್ದು ಇರ್ತದೆ ಸರ್. ಸೊ ನಾವೇನ್ ಮಾಡ್ದೆವು, ಈಗ ನಮ್ಮ ಮಮ್ಮಿ ಬಿ ಹಿಂಗೆ ಅಂತಾರ. ಸೊ ನಡಿ ನಮ್ಮಲ್ಲಿ ಇನ್ನ ಥೋಡೆ ಟೈಮ್ ಅದ ನೋಡು, ಈ ಟೈಮಿಗಿಲ್ಲ, ನಾವು ಟೈಮ್ ತೋಲ್ ಇಂಪಾರ್ಟೆಂಟ್ ಸರ್ ಲೈಫಿನಾಗ. ಟೈಮಿಂಗ್ ಪ್ರಕಾರ ನಡೆದ್ರು, ಟೈಮಿಗೆ ಹಿಡ್ಕೊಂಡು ನಡೆದ್ರು ಎಲ್ಲ ಸಕ್ಸಸ್ ಆಗ್ಬೋದು. ನಮಗೂ ಲೈಫಿನಾಗ ಎಟ್ ಬಿ ಕಷ್ಟ ಬರ್ಲಿ, ಸ್ಟಾಪ್ ಆಗ್ಬಾರ್ದು. ನಾವ್ ಏನ್ ಮಾಡ್ದೇವು, ಹಠ ಮಾಡ್ದೇವು, ನಾ ನಮ್ ತಮ್ಮ. ಸೊ ನಮ್ಮ ಅವ್ವರು ನಮ್ ತಾಯಿ ತಂದೆ ಅಂತಿರು, ಏನ್ ನಮ್ ತಂದೆಯವ್ರಿಗ್ರೆ ಗೊತ್ತಿದ್ದಿಲ್ಲ ಸರ್ ಈ ತರ ಹಿಂಗ್ ಮಾಡ್ತಾರ ಹಂಗ. ಸೊ ನಾವು ಅನ್ಕೊಂಡಿವಿ, ನನ್ ಮನ್ಸಿನಾಗಿತ್ತು, ನಮ್ ತಮ್ಮಗ್ ಹಿನ್ನ ನಾ ಹೇಳಿದಿಲ್ ವಿಡಿಯೋ ಮಾಡೋದು. ನನ್ ಮನ್ಸಿನಾಗ ಏನಿತ್ತು, ನಮ್ಮ ಮಮ್ಮಿ ಅವರು ನನಗೆ 2 ವರ್ಷ ಟೈಮ್ ಕೊಟ್ಟಿರು. ಸೊ ಏನಂತಂದ್ರು, 2 ವರ್ಷನಲ್ಲಿ ಏನ್ ಬಿ ಮಾಡ್ ಮಗ, ಖರೆ ಏನ್ರ ಮಾಡಿ ತೋರಿಸಿ ಅಂತ. ಡಿಗ್ರಿ ಮುಗಿಯೋದು ನಿಮಗೆ 2 ವರ್ಷ ಟೈಮ್ ಕೊಟ್ರು? 2 ವರ್ಷ ಡಿಗ್ರಿ ಮುಗಿಯೋದು ನನಗೆ 2 ವರ್ಷ ಟೈಮ್ ಕೊಟ್ರು ಸರ್. 2 ವರ್ಷ ಟೈಮ್ ಕೊಟ್ರ ನನಗೇನ್ ಅನಿಸ್ತು, ಈ 2 ವರ್ಷನಾಗ 1 ವರ್ಷ ವೇಸ್ಟ್ ಹೋಯ್ತು. ಸೊ ಇನ್ನೊಂದು ವೇಸ್ಟಿಗಿಲ್ಲ, ನಾ ವೇಸ್ಟ್ ಮಾಡ್ಬಾರ್ದು, ಸ್ಟ್ರಗಲ್ ಮಾಡ್ಬೇಕು. ಯಾಕಂದ್ರು ಮದ್ವೆದು ಸಿಚುವೇಶನ್ ಹೆಂಗಿರ್ತದ, ಮದ್ವೆ ಆಗಿನ ಲೈಫ್ ಹೆಂಗಿರ್ತಂದ್ರು, ನಮಗ್ ಮದ್ವೆ ಲೈಫ್ ಹೆಂಗದ ಗೊತ್ತಿಲ್ಲ ಸರ್. ಬಟ್ ನಮ್ಮ ಅಕ್ಕ ತಂಗಿಯರ್ ಮದ್ವೆ ಆಗಿಂದದ ಸ್ವಲ್ಪ ಎಲ್ಲಾ ಸಿಚುವೇಶನ್ ಕುಣಗಳ, ನಮ್ಮ ಅಕ್ಕರ್ ಬರ್ತಾರ ಮನ್ಯಾಗ, ನಮ್ ಜೀಜು ಅಂತ ಹಿಂಗೆಲ್ಲ ನಮ್ಗೆ ಸ್ವಲ್ಪ ಖುನದಾರಿ, ಮದ್ವೆ ಆದ್ರೆ ಹಿಂಗಿರ್ತದ ಹಂಗಿರ್ತದ. ನನ್ಗೇನ್ ಅನಿಸ್ತು, ನಮ್ದು ಬಿ ನಮ್ ತಾಯಿ ತಂದಿ ಮದ್ವಿ ಮಾಡ್ಕೊಟ್ರು, ನಮ್ದು ಬಿ ಇದೇ ತರ ಇರ್ತದ, ಮತ್ತೇನಿಲ್ಲ. ಇಷ್ಟ ಜರ ಒಬ್ರು ಹೈ ಲೆವೆಲ್, ಒಬ್ರು ನಾರ್ಮಲ್. ಸೊ ನಂಗ ಅನಿಸ್ತು, ಈಗ ಸಮಯ ಥೋಡೆ ಅದ, ಸೊ ಇದಕ್ಕೆ ಹಿಡ್ಕೊಂಡ್ ನಡೆಯಮ್ ನೋಡಮೆ. ನಮ್ಮ ಅವ್ರು ನಮಗ್ 2 ವರ್ಷ ಟೈಮ್ ಕೊಟ್ರು. ಸೊ ನಮಗ್ ಸಕ್ಸಸ್ ಆಯ್ತದೇ ಇಲ್ಲ, ಅದಕ್ಕೂ ಹಿಡ್ಕೊಂಡ್ ಬಳಕೆ ಮಾಡ್ಕೊಂಬ ನೋಡಮ್ಮ ಅಂತಂದಿ. ನಾನ್ ತಮ್ಮ ಹಠ ಮಾಡಿ ಸ್ವಲ್ಪ ವಿಡಿಯೋ ಮಾಡ್ದೆವು. ವಿಡಿಯೋ ಮಾಡೋ ಮುಖಾಂತರ ಪಾಸಿಟಿವ್ ಥೋಡೆ ಸ್ವಲ್ಪ ನಮಗ್ ಥಿಂಕ್ ಬಂದು. ಹ್ಯಾಂಗ್ ಥಿಂಕ್ ಬಂದು ಪಾಸಿಟಿವ್ ಅಂತಂದ್ರ, ನಾವು ವಿಡಿಯೋ ಒಳ್ಳೆ ಕಂಟೆಂಟ್, ನಾರ್ಮಲ್ ಕಂಟೆಂಟ್ ಸರ್, ನಾವು ಈಗ ನಾರ್ಮಲ್ ಹಳ್ಳಿಯಲ್ಲಿ ಏನಿರ್ತ ಹಂಗ್ ಮಾಡ್ಕೊತ ಹೋಗೇನಂತರ ನಮಗೇನ್ ಅನಿಸ್ತು, ಇನ್ನೊಬ್ರು ನಮಗ್ ಹೇಳ್ಕೊಟ್ರು ಅಂದ್ರ ಪಾಸಿಟಿವ್ ಕಮೆಂಟ್ ಮಾಡೋರು. 4 ಮಂದಿ ಪಾಸಿಟಿವ್ ಮಾಡಿದ್ರು, 2 ಮಂದಿ ನೆಗೆಟಿವ್ ಮಾಡಿದ್ರ, ನಾವೇನೋ ನೆಗೆಟಿವ್ ಸೈಡಿಗೆ ತೆಗ್ದೇವು. ಇವತ್ತು ಇವ್ರು ಹೇಳ್ತಾರೆ, ನಾಳೆಗೆ ಇವ್ರು ಬಿ ಚಂದ ಅನ್ಬೋದು ಅಂತ ಮಾಡೋಣ. ನಾವಿನ್ನ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ದೆವು. ನಡಿಯಪ್ಪ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡ್ತಿಕ್ತಾಳೆ, ಏನು ಸಕ್ಸಸ್ ಆಯ್ತು ಅಂತಂದ್ರೆ ಜನರೆಲ್ಲ ನಮ್ಮ ತಾಯಿ ತಂದ್ರಿಗೆ ಹೇಳ್ಕೊತ ಹೋದ್ರು, ಮಕ್ಕಳು ಹಿಂಗೆ ಮಾಡ್ಲತ್ತವ. ನಮ್ಮ ಮಮ್ಮಿಗೆ ನಮ್ಮ ತಾಯಿಯವ್ರಿಗೆ ಇನ್ನೂ ಭರೋಸೆ ಇಲ್ಲ ಸರ್. ನನಗೆ ಈ ಸ್ಟೇಜಿಗೆ ಇದ್ದಂತಂದು ನೀವು ಇಲ್ಲಿ ಕರ್ಸಿರಿ ಸರ್ ನನಗೆ. ಅದು ಯಾವ ಸ್ಟೇಜ್ ಅಂತ ನನಗೆ ಅದ್ರ ಅನ್ನದ ಅನುಭವ ಅದ. ಸೊ ನಮ್ಮ ತಾಯಿ ತಂದೆಯವ್ರಿಗೆ ಇದ್ರದ್ದು ಏನು ಭೀ ಗೊತ್ತಿಲ್ಲ. ನನಗನ್ನಿಸ್ದ ಇದ್ರಾಗೊಂದು ಲೈಫ್ ಮಾಡಬೇಕು. ನಾವು ಈ ಬಡತನ ಜಿಂದಗಿದಾಗ ಬಿ ಒಬ್ರೊಬ್ರಿಗೆ ಇಂಥದ್ದು ಕನಸಿರ್ತದೆ ಸರ್ಕಿ ನಾವು ಮಾಡಲೇಬೇಕಂತ. ಒಬ್ರೊಬ್ರ ಮನೆಗೆ ಕಷ್ಟ ಇರ್ತದೆ,
ಮಾಡ್ಲಕ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ ನೋಡಿ ಇವೆಲ್ಲ ಈಗ ಅನ್ಸಿಲ್ರಿ, ಇವೆಲ್ಲ ಮಾಡ್ಬೇಕಂದ್ರ ಫೈನಾನ್ಷಿಯಲಿ ಸಪೋರ್ಟ್ ಬೇಕು, ಫೈನಾನ್ಸಿಯಲಿ ಸಪೋರ್ಟ್ ಬೇಕು ಸರ್. ಈಗ ನೀವು ಆಸ್ ಎ ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿದ್ರಿ, ಫೈನಾನ್ಸ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಇದ್ರೊಳಗ, ಫೈನಾನ್ಸ್ ಹೆಂಗ್ ಮಾಡಿದ್ರಿ, ಅದು ದುಡ್ಡು ಹೆಂಗ್ ಮ್ಯಾನೇಜ್ ಮಾಡಿದ್ರೊಳಗ? ಈಗ ನೀವು ವಿಡಿಯೋ ಕಂಟೆಂಟ್ ಮಾಡತ್ತೀರಿ ಅಂತಂದ್ರ ಟೈಮ್ ಹಚ್ಲತ್ತೀರಿ, ಓಕೆನಾ? ಅದಕ್ಕೂ ಟೈಮ್ ಹೆಂಗ್ ನಡ್ದದ್ರ, ದುಡ್ಡು ಹೆಂಗ್ ಹತ್ಲತ್ತದ್ರ, ದುಡ್ಡು ಹೆಂಗ್ ಮ್ಯಾನೇಜ್ಮೆಂಟ್ ಮಾಡತ್ತೀರಿ ಅದಕ್ಕ? ಟೈಮ್ ಹ್ಯಾಂಗ್ ನಡ್ದ ಅಂತಂದ್ರ ಸರ್, ಇದ್ರಾಗ ನಾ ವಿಡಿಯೋ ಮಾಡ್ಲತ್ತಿದ್ದೆ ನೋಡ್ರಿ, ಹಿಂಗ್ ಟೈಮ್ ಹತ್ಲತ್ತದಕ್ಕೆ ದಿನ ಹ್ಯಾಂಗ್ ನಡ್ದ ಖುನಾಗ್ಲತ್ತಿಲ್ಲ ಯಪ್ಪ, ಈಗ ಇಷ್ಟು ಜಲ್ದಿ ಹೋಗ್ತಾವ ಒಂದ್ ಟೈಮ್ ಹಿಂಗಿರ್ತಾವ ಸರ್, ಹೋಗ್ತಾ ಹೋಗಲ್ಲ, ಏನಪ್ಪ ಇದು ದಿನ ಅಂತ. ಈಗ ಈ ಸ್ಟೇಜಿಗೆ ಬಂದ್ ನಿಂತಿದೇವಿಲ್ಲ, ಫ್ರೀ ಕೂಡ್ಲಕ್ ಆಗಲ್ಲ ಹೋಗ್ಯದ. ಯಪ್ಪ ಇವತ್ತು ಇದು ಮಾಡಿದಂದ್ರ ನಾಳೆ ಹೊಸ ಕಂಟೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಜನರ ಏನ ಪಾಸಿಟಿವ್ ಥಿಂಕ್ ಇದೇ ಕೆಲಸ ಆಗ್ಲಿ, ನಮಗೂ ಏನ್ಸು ನಮ್ಮಲ್ಲಿ ಇನ್ನ ಏನೇನ್ ಕಂಟೆಂಟ್ ಅವ ತೋರ್ಸ್ಕೊಲಿ, ಜನರಿಗೆ ನಾವ್ ಹಿಂಗ ಇದ್ದೇವ್ ತೋರ್ಸ್ಕೊಲಿ, ಒಳ್ಳೆ ಇದೇ ಹಿಂಗ್ ತೋರ್ಸ್ಕೊಂಡು ಇನ್ನ ಪಾಸಿಟಿವ್ ಥಿಂಕ್ ತಗೊಲಿ. ಸೊ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಅದ ಅಷ್ಟೆಲ್ಲ ಜನರಿಗೆ ತೋರ್ಸ್ಲಿ, ಲೈಫ್ನಾಗ ಇದ್ರ ಸಕ್ಸಸ್ ಆಗ್ಲಂತ ಆಸೆ. ಇಲ್ಲ ಈಗ ನಿಮ್ ಟ್ಯಾಲೆಂಟ್ ಅಂತೂ ಈಗ ಡೇ ಬೈ ಡೇ ಎಲ್ಲರಿಗೂ ಗೊತ್ತಾಗ್ಲತ್ತದ, ಓಕೆನಾ? ಗಾಡ್ ಗಿಫ್ಟೆಡ್ ನಿಮ್ದು ಡ್ಯಾನ್ಸಿಂಗ್ ಸ್ಕಿಲ್ ಅದ, ಅದು ಬಿ ನಿಮ್ಗೆ ಗೊತ್ತಾಗ್ಲತ್ತ. ಆದ್ರೆ ಈಗ ಇದು ಮಾಡ್ಬೇಕಂದ್ರು ದುಡ್ಡು ಹಿಡಿತದ, ಟೈಮ್ ಹಿಡಿತದೆ. ಈಗ ದುಡ್ಡಿನ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡತ್ತೀರಿ ನೀವು, ಓಕೆನಾ? ಯಾಕಂದ್ರೆ ಈಗ ದುಡ್ಡು ಮ್ಯಾನೇಜ್ಮೆಂಟ್ ಮಾಡೋದು ಅಲಗ್ ಲೆವೆಲ್ ಐತಿ, ಯಾಕಂದ್ರೆ ಅದಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ನೀವು ಮಾಡ್ಬೇಕಂದ್ರೆ ಒಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಬೇಕು, ಅದು ಮಾಡ್ಬೇಕಂದ್ರೆ ಬೇಕು. ಏನ್ ದುಡ್ಡು ಏನ್ ಫುಲ್ ಫ್ಯಾಮಿಲಿ ಸಪೋರ್ಟ್ ಮಾಡತ್ತದ, ಏನೇ ನೀವು ಇದ್ರಲಿಂದ ಇನ್ಕಮ್ ಮಾಡ್ಕೇಸಿ ಅದಕ್ಕೆ ಸಪೋರ್ಟ್ ಮಾಡತ್ತೀರಿ? ಯಾವ ರೀತಿ ಮಾಡ್ತೀರಿ ದುಡ್ಡಿನ? ಯಾವ ರೀತಿ ಸರ್ ನಾವು ಇಲ್ಲಿ ತಕ ಬಂದೇವ್, ಬಟ್ ನಮಗೆ ಏನ್ ಬಿ ಇನ್ಕಮಿಂಗ್ ಇಲ್ಲ. ಬಟ್ ನಾವ್ ಏನೇ ಇದು ಇನ್ಸ್ಟಾಗ್ರಾಮ್ದಾಗ ಎಷ್ಟು ಡ್ರೆಸ್ಸಿಂಗ್ ಆಗ್ಲಿ, ಏನ್ರ ನಮ್ಗೆ ಯಾವ್ದಾರ ಒಂದು ಚೀಸಿಂದ ಒಂದ್ ಏನ್ರ ಅವಶ್ಯಕತೆ ಇತ್ತಂದ್ರು ಬಿ, ಈಗ ನಮ್ಗೆ ಅರ್ಜೆಂಟ್ ಬೇಕಾಯ್ತದ ವಿಡಿಯೋ ಕಡಿಂದ ಸರ್, ಅರ್ಜೆಂಟ್ ಬೇಕಾಯ್ತದ. ಈಗ ಒಂದೊಂದ್ ಸರ್ತಿ ಗೊತ್ತೇ ಬೇಕಂತಂದ್ರ ನಾವು ಈಗ ನಾಳೆ ಬೇಕಂದ್ರೆ ಇವತ್ತು 2 ದಿನ ಬದ್ಲಿನೇ ಹೇಳ್ಬೇಕಾಯ್ತದ. ಯಾಕಂದ್ರೆ ನಮ್ ಬಡತನ ಜಿಂದಾಗಿದೆ ಸರ್, ನಮಗೂ ಸಡನ್ಲಿ ಆಗಿ ಸಿಗಲ್ಲ. ಸಡನ್ಲಿ ನಮಗ್ ಏನ್ರ ಒಂದು ಬೇಕ್ ಮಮ್ಮಿ ಇದು ಬೇಕಂತಂದ್ರ ಇಲ್ಲ, ಒಂದ್ ವೀಕ್ ಮೊದ್ಲು ಹೇಳ್ಬೇಕಾಯ್ತದ, ನಮಗ್ ಇದು ಬೇಕ್ ನೋಡ್ರಿ, ನಮ್ಗೆ ಇದ್ರಾಗ ಜೋರತ್ ಅದ ಅಂತಂದ್. ಅಂದ್ರೆ ಈಗ ನೀವು ಯಾವುದೇ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಿ ಅಂದ್ರೆ ಅಲ್ಲಿ ಏನ್ ಇಕ್ವಿಪ್ಮೆಂಟ್ಸ್ ಅದ ಅದು ನಿಮ್ ಪೇರೆಂಟ್ಸ್ ಗೆ ಹೇಳ್ತೀರಾ? ಪೇರೆಂಟ್ಸ್ ಗೆ ಹೇಳ್ತೇವೆ ಸರ್. ಒಂದು ವಾರಕ್ಕಿಂತ ಮುಂಚೆಗೆ ಹೇಳ್ತೀರ ಅವ್ರಿಗೆ? ಸರ್ ಮುಂಚೆನೆ ಹೇಳ್ಬೇಕಾಗುತ್ತೆ ಸರ್ ನಮಗೆ. ಹಿಂಗೇನು ಅಂದ್ರೆ ಈಗ ನಿಮ್ಗೆ ಏನೇ ಬೇಕಾಯ್ತದ ನಿಮ್ ಪೇರೆಂಟ್ಸ್ ಗೆ ಒಂದು ವೀಕ್ ಮುಂಚೆಗೆ ಹೇಳ್ತೀರಿ? ಹೇಳ್ತೇವೆ. ಓಕೆ, ಸೊ ಅದು ನೀವು ಅಂದ್ರೆ ನಿಮ್ ಫೈನಾನ್ಷಿಯಲ್ ಸಪೋರ್ಟ್ ಫುಲ್ ಪೇರೆಂಟ್ಸ್ ಸರ್, ಫುಲ್ ಸಪೋರ್ಟ್ ಅವರ ನಿಮ್ಗೆ? ಫುಲ್ ಸಪೋರ್ಟ್ ಸರ್. ಓಕೆ, ನಾ ಯಾವ್ದು ಬಿ ನಿಮ್ ಎಕ್ಸ್ಪೆಂಡಿಚರ್ ಐತಿ ಎಲ್ಲ ನಿಮ್ ಪೇರೆಂಟ್ಸ್ ಮ್ಯಾನೇಜ್ ಮಾಡ್ತಾರೆ? ಪೇರೆಂಟ್ಸ್ ಮ್ಯಾನೇಜ್. ನಮ್ದು ಏನು ಕನಸದ, ಈಗ ನಮ್ದು ಈ ಸ್ಟೇಜಿಗೆ ನಮ್ ಪೇರೆಂಟ್ಸ್ ನಮಗ್ ಇದು ಮಾಡ್ಲತ್ತಾರ ನೋಡಿ ಸರ್. ನಮ್ದು ಒಂದು ಆಸೆದಾಕಿ ಇನ್ನೊಂದ್ ಸ್ಟೇಜಿಗೆ ನಾವು ಹೋದಂದ್ರ ನಮ್ ತಾಯಿ ತಂದೆಯವರಿಗೆ ನಾವು ಈಗ ನಮ್ಮ ಮಮ್ಮಿ ನಂಗೆ ಇದು ಬೇಕು ಅಂದ್ರೆ ನಮ್ಮ ಅವ್ರ ಇಸ್ಕೊಡ್ತಾರ. ನಮ್ಗೆ ಈಗ ಕಷ್ಟ ಅದ ಅಂತಂದ್ರ ಮಮ್ಮಿ ನನಗೆ ಇದು ಬೇಕಂತ ಹೇಳ್ಬೇಕಂದ್ರೆ ನಮಗ್ ಒಂದ್ ವೀಕ್ ಸರ್, ಮೊದ್ಲೇ ಹೇಳ್ತೀವಿ ನಾವು, 1 ವೀಕಿಂತ ಮೊದ್ಲೇ. ಬಟ್ ನಂಗೆ ಹಿಂಗ್ ಮಾಡೋದಕ್ಕೆ ಇಷ್ಟ್ ಚಂದ ಆಗ್ಬೇಕು, ಇಷ್ಟ್ ಸ್ಟ್ರಾಂಗ್ ಆಗ್ಬೇಕು, ಇಷ್ಟು ಮೆಹನತ್ ಮಾಡಿ ಇಷ್ಟ ಚಂದ ಅದ್ರ ನಮ್ ತಾಯಿ ತಂದೆಯವ್ರಿಗೆ ಇದು ಬೇಕಂತ ನಮಗ್ ನಾವ್ ಹೇಳ್ಬಾರ್ದು. ನಮ್ ತಾಯಿ ತಂದೆ ನಮಗ್ ಇದು ಬೇಕಂತ ಬಿ ಹೇಳ್ಬಾರ್ದು, ನಾವ್ ಮೊದ್ಲೇ ತಿಳ್ಕೊಬೇಕು ನಮ್ ತಾಯಿ ತಂಗಿ ಇದು ಬೇಕು ಅಂತ, ಆ ತರ ಸಕ್ಸಸ್ ಆಗ್ಬೇಕಂತ ಒಂದು ಆಸೆ. ಓಕೆ ಓಕೆ, ಬಟ್ ಇದ್ರೊಳಗ ಒಂದು ಸಣ್ಣದು ಇದು ಕನ್ಫ್ಯೂಷನ್ ಬರ್ತದ. ಕನ್ಫ್ಯೂಷನ್ ಏನಂತಂದ್ರ, ಈಗ ನೀವ್ ಏನ್ ಕೆಲಸ ಮಾಡತ್ರಿ ಅದ್ರದ್ದು ಏನ್ರ ಇನ್ಕಮ್ ಇತ್ತು ಅಂತಂದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಕ್ ರೆಡಿ ಇರ್ತಾರ, ಹೌದಾ? ಈಗ ನಾವು ಓದ್ತೇವಿ, ಕಾಲೇಜ್ ಬರಿತೇವಿ, ಏನೋ ಬರಿತೇವೆ, ಒಂದು ನೌಕರಿ ಸಿಗ್ತದಪ್ಪ ನಮ್ಮ ಮಗನಿಗೆ ಒಂದು ನೌಕರಿ ಸಿಗ್ತದ ಅಂತಂದೆ ಅವ್ರು ಅಡ್ಮಿಷನ್ ಮಾಡ್ತಾರಕ್ಕೆ ಏನ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಎಲ್ಲ ಕೊಡ್ಲಕ್ ರೆಡಿ ಇರ್ತಾರೆ. ಬಟ್ ಇದ್ರೊಳಗೆ ಈ ಒಂದು ಇನ್ಸ್ಟಾಗ್ರಾಮ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ರಿ, ಓಕೆನಾ? ಇನ್ಕಮ್ ಏನದಂತ ನಿಮ್ ಪೇರೆಂಟ್ಸ್ ಹೇಳಿರಿ, ಅವ್ರು ಹೆಂಗ್ ಸಪೋರ್ಟ್ ಮಾಡತ್ತಾರ? ಅವ್ರು ಹೆಂಗ್ ಸಪೋರ್ಟ್ ಮಾಡ್ಲತ್ತಾರ ಅಂತಂದ್ರ ಸರ್, ನಮ್ದರ ಮೈನತಿ ಅವ್ರು ನೋಡ್ಯಾರ. ಬಟ್ ಅವ್ರಿಗೆ ಏನ್ ಅನ್ಸಲ್ ಬಿಡ್ರಿ, ಇದ್ರಾಗ ಏನ್ ಬಿ ಸೋಷಿಯಲ್ ಮೀಡಿಯಾದ ಕೊನೆಲ್ಲ. ಬಟ್ ಅವ್ರಿಗೆ ಏನ್ ಅನಿಸ್ತದ ಅಂತಂದ್ರು, ನಾವು ಹಠ ಮಾಡಿ ತೋರ್ಸ್ಲತ್ತಿದೇವು ಅಂದ್ರೆ ನನ್ ಮಕ್ಕಳು ಹಿಂಗ್ ಮೈನತ್ ಮಾಡ್ಲತ್ತ ಅಂತ ನಾವು ಮೊದ್ಲೇ ತೋರ್ಸಿದೇವ್ ಸರ್. ನಮ್ ತಾಯಿ ತಂದ್ರಿ ಹೆಂಗ್ ಈಗ ಇದು ಈ ತರ ಅದಂತ ಹೆಂಗ್ ಗೊತ್ತೈತಂದ್ರ, ಈಗ ಸರ್ ನಾವು ಈ ಮಮ್ಮಿ ನಾವು ಹಿಂಗ್ ಮಾಡಿದೇವ್, ಈಗ ಹಿಂಗ್ ರಿಚ್ ಆಗ್ಯದ ಅಂತಂದ್ರ ನಮ್ ತಾಯಿ ತಂದಿರ್ ನಾವು ಹೇಳೋದು ಅಲ್ಲಾಗೆ ಮೂಮೆಂಟ್ ಇರ್ತದೆ ಸರ್. ಬಟ್ ಇನ್ನೊಂದ್ 4 ಜನ ಹೇಳ್ಲತ್ತಾರ ನೋಡ್ರಿ, ಮಕ್ಕಳು ಹಿಂಗ್ ಮಾಡ್ಲತ್ತಂದ್ರ ತಾಯಿ ತಂದಿಗೆ ಏನ್ ಅನ್ಸ್, ನಮ್ ಪ್ರಕಾರ ತಾಯಿ ತಂಗಿ ಅನ್ಸ 4 ಮಂದಿ ಹೇಳ್ಲತ್ತಾವ ಅಂತಂದ್ರು ಬಿ ಏನ್ರ ಇದಿರ್ಬೇಕಪ್ಪ ಮಕ್ಕಳು ಬಲಿ. ಈಗ ಮಕ್ಕಳು ಕಾಲೇಜ್ ಕಲ್ಲತ್ತವ ನಡೀತಂದ್ 4 ಮಂದಿ ಬಿ ಹೇಳತ್ತಾವ ಅಂತಂದ್ರೆ ಯಾರಿಗೆ ನಮ್ ಮುಂದ್ ಹೋಗೋ ಚಾನ್ಸಸ್ ಅದೇನೋ. ಸೊ ಈ ಥಿಂಕಿಲಿ ನಮ್ ತಾಯಿ ತಂದೆ ನಮಗೂ ಸಪೋರ್ಟ್ ಮಾಡ್ತಾರ. ಸೊ ಇದೇ ಥಿಂಕ್, ಮತ್ತೇನಿಲ್ಲ. ಅದು ನಿಮ್ ತಾಯಿ ತಂದಿಗೆ ಇರ್ಲಿ, ಇನ್ಕಮ್ ಬರ್ತದ ಏನೈತದ ಗೊತ್ತಿಲ್ಲ ಇನ್ನು. ಬಟ್ 4 ಮಂದಿ ಏನೋ ಒಂದ್ ಮಾತಾಡತ್ತಾರ ಅಂದ್ರೆ ಏನೋ ಮುಂದಕ್ಕೆ ಹೋಗೋದದ. ಜನರ ಒಂದೊಂದು ಹಿಂಗ್ ವಿಷಯ ಇರ್ತಾವ್ರಿ ಸರ್, ಸಡನ್ಲಿ
ಆಗಿ ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ ಇಂಥ ವಿಷಯ ಇರ್ತಾವ, ಖುಷಿಲಿ ಇರ್ತಾವ, ಖರಾಬ್ ಇರ್ತಾವ ಗೊತ್ತಿಲ್ಲ. ಬಟ್ ಒಂದೊಂದ್ ಇಂಥ ವಿಷಯ ಇರ್ತಾಕಿ ಜನರ ಕಡೆಯಿಂದ ಖುನ್ ಆಯ್ತದ ನಮ್ಗೆ. ನಂಬಲ್ಲಿ ಏನ್ ಟ್ಯಾಲೆಂಟ್ ಅದ ನೋಡ್ರಿ, ಒಂದೊಂದ್ ನಮ್ಗೆ ಗೊತ್ತಾಗಲ್ಲ, ಜನರ ಕಡೆಯಿಂದ ಗೊತ್ತಾಯ್ತದ. ಆ ತರ ಬಿ ಜನರು ಇರ್ತಾರ ಸರ್, ಜನರ ಕಡೆಯಿಂದ ಬಿ ನಮಗೆ ಏನಾರ ಡೆಫಿನೆಟ್ಲಿ. ಸೊ ನಮ್ ಪ್ರಕಾರ ಈ ತರ ಅದ ಸರ್. ನಮ್ ತಾಯಿ ತಂದೆ ಈ ಪ್ರಕಾರ ಮಾಡ್ತಾರಂತ ನಂದದ ಥಿಂಕ್. ಬಟ್ ನಾವ್ ತಾಯಿ ತಂದೆ ಗೊತ್ತಿಲ್ಲ. ಈಗ ನಿಮ್ಗೆ ನರ್ವಸ್ ಫೀಲ್ ಆಗಿಲ್ಲ? ಇದ್ರೊಳಗ ನರ್ವಸ್ ಫೀಲ್ ಆಗ್ಲತ್ತಿಲ್ಲ? ನಾವ್ ಇಷ್ಟು ವರ್ಷ ಐತಿದ್ರೆ ಕೆಲಸ ಮಾಡದ್ದೇವೆ. ಎಷ್ಟು ವರ್ಷ ಐತಿ ಇದ್ರ ಕೆಲಸ ಮಾಡತ್ತೆ? 2022 ಓಪನ್ ಮಾಡಿದ್ ಸರ್. 25 ಬತ್ತು 3 ವರ್ಷ 4 ವರ್ಷ ಅಂತ ತಿಳ್ಕೊರಿ, ಮೊಟ್ಟ 4 ವರ್ಷ ಅಂತ ತಿಳ್ಕೊರಿ. ಈಗ 4 ವರ್ಷ ನೀವು ಮಾಡದ್ರಿ, ಇದ್ರ ನಿಮಗೆ ಇನ್ಕಮ್ ಇಲ್ಲ ಅಂತಂದ್ರ ನಿಮಗ ಏನ್ ಫೀಲಿಂಗ್ಸ್ ಅವ ನಿಮ್ದು? ಇನ್ಕಮ್ ಇಲ್ಲ ಅಂತಂದ್ರೆ ನಿಮ್ಗೆ ಬ್ಯಾಡ್ ಅನ್ಸಲ್ದ ಇದ್ರೊಳಗ? ಇನ್ಕಮ್ ಬ್ಯಾಡ್ ಅನ್ಸಲ್ಲ ಅಂತಂದ್ರೆ ಸರ್, ಈಗ ನೋಡ್ರಿ ನಂಗೆ ಅನ್ಸೋ ಮಟ್ಟಿಗೆ ಏನ್ ಬಿ ಮಾಡ್ಲಕ್ ಹೋದ್ರು ಸಡನ್ಲಿ ಆಗಿ ಏನ್ ಬಿ ಸಿಗಲ್ಲ ಸರ್. ಈಗ ನೋಡ್ರಿ ಒಂದ್ ಜಾಬ್ ಅದ, ನನಗ ಅದ್ರದ್ದು 1 ಮಂತಿನ ಸ್ಯಾಲ್ರಿ ಬೇಕಂತಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಬೇಕು ಸರ್. 1 ಮಂತ್ 31 ದಿನ ಹೋಗಸ್ತಕ ಕಷ್ಟ ಪಡಿಬೇಕಾಯ್ತು ಸರ್ ಆ ವ್ಯಕ್ತಿ. ಪಡಿಬೇಕಾಯ್ತು. ಎಷ್ಟು ಅಮೌಂಟಿನ ಕಡೆ, ದುಡ್ಡಿ ಕಡೆ. ನಂಗೆ ಅನಿಸ್ತದ ಈ 1 ಮಂತಿನ ಕಡೆಯಿಂದ ವೇಟ್ ಮಾಡ್ತಾನ ನೋಡ್ರಿ, ಅದು ನಾವ್ ಈಗ ಎಷ್ಟು ದಿನ ಹೋಗಿದ್ ನೋಡ್ರಿ, ಅಷ್ಟು ದಿನ 1 ಮಂತ್ ಅಂತ ಅರ್ಥ ಮಾಡ್ಕೋತಾನ. ಈಗ ನೋಡ್ರಿ ಒಂದ್ ವ್ಯಕ್ತಿ ಒಂದ್ ಆಸೆಲೆ ಮಾಡ್ತದ ಸರ್. ನಮ್ಮಲ್ಲಿ ಇದು ಗುಣ ಅದ ಒಪ್ಕೋತ. ಬಟ್ ಈ ಗುಣದಿಂದ ಬಳಕೆ ಮಾಡ್ಕೋಬೇಕು ಅಮೌಂಟ್ ಅಂತಂದ್ರ ಅದು ವ್ಯಕ್ತಿ 1 ಮಂತ್ ವೇಟ್ ಮಾಡ್ತಾವ. ಕೆಲ್ಸ ಮಾಡ್ಕೋತ ಮೂವ್ ಆಗ್ತಾನ ವ್ಯಕ್ತಿ ಇಲ್ಲ ಸರ್. ಖರೆ ಅಮೌಂಟಿನ ಕಡೆಯಿಂದ 1 ಮಂತ್ ಹೋಗ್ತದಿಲ್ಲ. ಸೊ ನನಗ ಅನ್ಸ್ತದ 1 ಮಂತ್ ಇನ್ನ ನಂದು ಬಂದಿಲ್ಲ, ಸೆಂಟರ್ದಾಗಿದ್ದ ಸರ್ ಎಲ್ಲರ ಜೊತೆ. ನನ್ ಬಿ 1 ಮಂತ್ ಬಂತಲ್ಲ, ಪಕ್ಕ ಬರ್ತದೆ ಸರ್ ಪೇಮೆಂಟ್. 110% ಬರ್ತಂತ ನಾ ರೈಟ್. ಕಂಗ್ರಾಚುಲೇಷನ್. ಸೊ ವಿಚಾರ ಶಕ್ತಿ ಬಹಳ ದೊಡ್ಡದ. ವಿಚಾರ ಶಕ್ತಿ ಬಹಳ. ಯಾಕಂದ್ರೆ ನಾವು 4 ವರ್ಷ 1 ತಿಂಗಳದಾಗ ಕನ್ವರ್ಟ್ ಮಾಡ್ಬೇಕಂತಂದ್ರ ಅದು ಈ ತರ ಅನ್ಕೊಂಡು ಹೋದ್ರ ಮಾತ್ರನೇ ಪಾಸಿಬಲ್ ಅದ ಸರ್. ಈಗ ನಂಗೆ ಸಡನ್ಲಿ ಬೇಕಂತಂದ್ರೆ ಅದ ಆಗಲ್ಲ. ನಮಗ್ ಗೊತ್ತಿದ ಅನುಭವ ಇದೆ ಸರ್. ನಮಗ್ ಸಡನ್ಲಿ ಲೈಕ್ ಸಿಕ್ಕಿಲ್ಲ, ನಮ್ಗೆ ಯಾರು ಬಿ ಸಡನ್ಲಿ ಹಿಂಗ್ ಚಂದ ಇದ್ದೀರಿ ಹಂಗಿದ್ದೀರಿ ಅಂತ ಯಾರು ಹೇಳಿಲ್ಲ ಸರ್. ನಾವ್ ಬಿ ವಿಡಿಯೋ ಮಾಡೋದಕ್ಕಿಂತ ಪहिले ವಿಡಿಯೋ ಪೋಸ್ಟ್ ಇದು ಇವೇನ್ ಮಾಡ್ತಾವ ಹಂಗೆ ನಾವ್ ಬಿ ನಮಗ್ ಹಿಂಗ್ ಬಾಜು ನಿಂತಿರ್ ಬಿ ಕೇಳಿ ಬರ್ತಿತ್ತು. ಬಟ್ ನಾವ್ ಏನ್ ಬಿ ಇವೇ ದಿನ ಇರಲ್ಲ. ನಾವ್ ಇದು ಒಂದೇ ಮಾತು ಅನ್ಕೊಂಡೆ ಸರ್ ನನ್ನ ಲೈಫಿನಾಗ. ನಮ್ಮ ಮಮ್ಮಿ ತೋಲ್ ಅಂತಿರು ಅಂದ್ರ ನಡಿ ಈಗ ಏನ್ ಮಾಡಲಿ ಏನಿಲ್ಲ, 2-3 ವರ್ಷ ಐತಿದ್ರ ಮಾಡ್ಲತ್ತಿದಿ ನಡಿ. ನಮ್ಮ ಮಮ್ಮಿ ಎಷ್ಟು ಅಂದ್ರ ಬಿ ನಾ ಮನ್ಸಿನ ನಮ್ಮ ಮಮ್ಮಿಗೆ ಅದೇ ಒಂದೇ ದಿನ ಅದರ ಮಮ್ಮಿ ನೀ ಸುಮ್ಮನ್ ಕೊಡು, ಒಂದ್ ದಿನ ಬರ್ತದ. ನೀವಿ ನಿನ್ ಮಗಳ ಕಡೆಯಿಂದ ಹುಚ್ಚೈತಿ ಆ ತರ ದಿನ ಬರ್ತದ. ನಾ ಇದ್ರ ಹುಚ್ಚಾಗಿದ ಅಂತಂದ್ರ ನಿಮಗೆ ಇದ್ರೊಳಗ ಫುಲ್ ಕಾನ್ಫಿಡೆಂಟ್ ಅದ. ಒಂದ್ ದಿನ ಸ್ಟೇಜಿಂಗ್ ಕಂಪ್ಲೀಟ್ ಆಯ್ತು ನನಗ ಅನಸ್ತದ್ರಿ ಸರ್. ಆ ಕಂಪ್ಲೀಟ್ ಆಗಲ್ಲ ಐತಂದ್ರ ಬಿ ನಾ ಮೆಹನತ್ ಮಾಡ್ತಾರ ಸರ್. ದೇವ್ರ ಕೃಪಾ ನೋಡ್ರಿ. ಇಲ್ಲ ನಿಮ್ ಮಾತಿಂದು ವೆಟೇಜ್ ಅದ, ನಿಮ್ ಮಾತಿನಾಗ ಒಂದು ಶಕ್ತಿ ಅದ. ನಿಮ್ ಮಾತಿನಾಗ ಈ ತರ ಶಕ್ತಿ ಅದಕ್ಕೆ ನೀವು 4 ವರ್ಷಕ್ಕೆ 1 ತಿಂಗಳದಾಗ ಕನ್ವರ್ಟ್ ಮಾಡೋ ಒಂದು ವಿಚಾರ ಶಕ್ತಿ ನಿಮ್ಮಲ್ಲಿ ಅದ ಅಂತಂದ್ರೆ ಸೊ ನಿಮ್ ಕಾನ್ಫಿಡೆಂಟ್ ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತದ. ಓಕೆನಾ? ಸೊ ನಾವು ಹೇಳ್ಬೇಕಂದ್ರೆ ಇದ್ರಾಗ ಒಂದ್ ರೀತಿ ಪೊಟೆನ್ಶಿಯಲ್ ಬಿ ಅದ. ಓಕೆನಾ? ಪೊಟೆನ್ಶಿಯಲ್ ಬಿ ಅದನ್ನ ಪೊಟೆನ್ಶಿಯಲ್ ಅದ ಇದ್ರೊಳಗ. ನೀವ್ ಏನ್ ಅನ್ಕೊಳತ್ರಿ, ನಿಮ್ ಪೇರೆಂಟ್ಸಿಗೆ ನೀವ್ ಎಲ್ಲಿ ಒಯ್ಬೇಕಲ್ಲತ್ರಿ. ಓಕೆನಾ? ನೀವು ಇದಕ್ಕೆ ಏನು ತಿಳಿದೇನೆ ಸ್ಟಾರ್ಟ್ ಮಾಡಿರಿ. ಬಟ್ ಈಗ ಏನೋ ತಿಳಿತದಂತ ಮಾಡತಿರಲ್ಲ, ಅದ್ರಕ್ಕಿಂತನೂ ಇದು ಸಮುದ್ರ ಇದ್ದಪ್ಲೆ ಅದ. ಇದು ಮುಂದಕ್ಕೆ ಹೋಯ್ತದ ನಿಮ್ಗ. ಓಕೆನಾ? ಬಟ್ ಇದು ಜೊತೆ ನೀವು ಗಾಡ್ ಗಿಫ್ಟೆಡ್ ಏನದ ನಿಮ್ಮಲ್ಲಿ ಟ್ಯಾಲೆಂಟು. ಆ ಟ್ಯಾಲೆಂಟ್ ಜೊತೆ ನೀವು ಹೋಗ್ಲತ್ತೀರಿ ಅಂದ್ರೆ ನೀವು ಇದಕ್ಕೆ ಮುಂದಕ್ಕೆ ಹೋಯ್ತಿರಿ ಅಂತ ನಾವು ಅನ್ಕೋತೀವಿ. ಓಕೆನಾ? ಹೋಯ್ತಿರಿ ಮುಂದೆ. ಓಕೆನಾ? ನಿಮ್ಮ ವರ್ಡ್ಲಿಂದ ಇನ್ಸ್ಪಿರೇಷನ್ ನಾವು ಅದೇವಿ. ಓಕೆನಾ? 4 ವರ್ಷ ಆದ್ರೆ ಬಿ ಇನ್ಕಮ್ ಇಲ್ಲ. ಓಕೆನಾ? ಬಟ್ ಎಂಪ್ಲಾಯಿ ಹೆಂಗ 1 ಮಂತ್ ದುಡಿದ್ರು ಅವನಿಗೆ ಹೆಂಗೆ ಸ್ಯಾಲರಿ ಬರ್ತದೋ ಅದೇ ರೀತಿ ನಾನು ದುಡ್ಲೆತೀನಿ, ನಂದು ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿಲ್ಲ ಅಂತ ಏನ್ ಇದು ಇನ್ಸ್ಪಿರೇಷನ್, ಇದೆ ಸ್ಟ್ರೆಂತ್. ಓಕೆನಾ? ಇನ್ನ ಕಂಟಿನ್ಯೂ ನಂದಿನ ಮುಗ್ದಿಲ್ಲ, ಇನ್ನ ಹಿಂಗೆ ಮಾಡ್ಬೇಕು ಅಂತ ಏನ್ ನಿಮ್ಮಲ್ಲಿ ಕಾನ್ಫಿಡೆಂಟ್ ಅದ. ಓಕೆನಾ? ಈ ತರ ಕಾನ್ಫಿಡೆಂಟ್ ಇದೇನು ಕಾನ್ಫಿಡೆಂಟ್ ಅದಲ್ಲ, ಈ ಇನ್ಸ್ಪೈರ್ ಇದು ವರ್ಡ್ ಏನ್ ಇನ್ಸ್ಪೈರ್ ಮಾಡ್ತು, ಈ ತರ ನಿಮ್ ಲೈಫ್ ಜರ್ನಿ ಇನ್ಸ್ಪೈರ್ ಆಗ್ಲತ್ತ. ಇದ್ರೊಳಗ ಇನ್ಸ್ಪಿರೇಷನ್ ರೀಸನ್ ಏನು? ರೀಸನ್ ಯಾರು ಇದಕ್ಕ ಎಲ್ಲಿ ಬಂತು ಅಂತ ಅರ್ಥ? ಇದ್ರಾಗೆ ಬೆಳಿಬೇಕಂತ ನಂದೊಂದು ಕನಸಿತ್ತು ಸರ್. ಇದ್ರಾಗೆ ಬೆಳಿಬೇಕು. ಮತ್ ನಾ ಬೆಳಿತಾ ನಮ್ ತಮ್ಮ ನನ್ ಸರಿ ಬರ್ತಂತ ನಂಗೆ ಗೊತ್ತಿತ್ತು. ಅವ್ನಿಗೆ ತೋಡ್ ಟ್ಯಾಲೆಂಟ್ ಅದ ಬಿಡ್ರಿ. ಸೊ ನಾ ಏನ್ ಮಾಡ್ದ, ಮೊದ್ಲು ಮಾಡಕ್ ಸ್ಟಾರ್ಟ್ ಮಾಡಿದ ನಂತರ ಅನುಭವ ಆಯ್ತು. ಎಲ್ಲರೂ ಪಾಸಿಟಿವ್ ಥಿಂಕ್, ಥೋಡೆ ಸ್ವಲ್ಪ ನೆಗೆಟಿವ್ ಥಿಂಕ್. ಆ ನಂತರ ತಮ್ಮನ್ ಸಪೋರ್ಟ್ ತಕೊಂಡ. ಯಾಕೆ ತಕೊಂಡ್? ಅದು ನನ್ ಕನ್ಸದ. ಈಗ ಒಬ್ಬಕಿಗೆ ಆಗಲ್ಲ. ಈಗಿನ ಕಾಲಕ್ಕೆ ಸ್ಟ್ರಗಲ್ ಮಾಡ್ಬೇಕು ಒಬ್ಬರಿಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ಒಬ್ಬರಿಗೆ ಆಗಲ್ಲ ಸರ್. ಒಬ್ರಿಗೆ ಬರಬೇಕು. ಸೊ ನಮ್ ತಮ್ಮ ನಾ ಒಟ್ಟಿಗೆ ಮಾಡ್ದ. ನಾ ಏನ್ ತಿಳ್ಕೊಂಡ, ನಂದೇನ್ ಕನಸು, ನಂದ್ ಇಂಥ ಬಡತನ ಜಿಂದಗಿ ಅದ, ನಾ ಇಂಥದ್ ಕನಸು ನೋಡಿದ ಅಂತಂದ್ರಿಲ್ಲ.
ಕಷ್ಟ ಬರ್ಲಿ ಲೈಫ್ ಅದ ಕಷ್ಟ ಬರ್ತದ ಅಂದ್ರ ನಾ ಇದಕ್ಕಿಲ್ಲ ಇಲ್ಲೇ ಸ್ಟಾಪ್ ಆಗ್ಬಾರ್ದು ನಾ ಮೂವ್ ಆಗ್ಬೇಕು. ನಮ್ ತಾಯಿ ತಂದೆಯವ್ರಿ ಏನೇ ಅಲ್ಲಿ ಎಲ್ಲರ ತಾಯಿ ತಂದೆ ಅಂತಾರ ಸರ್ ಇಂಥದಲ್ಲಿ ಏನ್ ಮಾಡ್ಲತ್ತಿದಿ ಏನ್ ಸಿಗ್ಲತ್ತದ ಯಾರ ಏನ್ ಮಾಡ್ಲತ್ತವ ನಿನಗ ಹಂಗ ಹಿಂಗ ಅಂತ ನಮ್ಮ ಹಿಂಗೆ ಅಂತಾರ ಅಂತ ನಾವು ಮೂವ್ ಹಾಕೋತ್ ಬಂದಿದೇವು. ಈಗ ನಮ್ಮ ಇಂಥ ದಿನ ತಂದಿದೇವಕಿ ನಮ್ಮ ಮಮ್ಮಿನೇ ಅಂತಾರ ಊಟ ಮಾಡ್ರಿ ಮಗ ವಿಡಿಯೋ ಮಾಡ್ಬೇಡ್ರ ಅಂತ ದಿನಗಳು ನಾವು ತಂದಿದೇವ್ ಸರ್. ನಾವು ನಮ್ ತಾಯಿ ತಂದಿ ಮುಖ ನೋಡಿ ನಮ್ದು ಇಂಥದ್ದು ಅದಪ್ಪ ಹಿಂಗ ನಮ್ ತಾಯಿ ತಂದಿ ಮುಂದ್ ಒಯ್ಬೇಕು ಹಾಂಗ ಹೋಗ್ಬೇಕು ಹಿಂಗಾರ ವಿಚಾರ ಮಾಡಿಲ್ ಸರ್. ನಂದೇನು ಇದನ್ನ ಎಲ್ಲರಿಗೂ ಒಂದು ಮನಸ್ಸಿರ್ತದ ಸರ್. ಬಡತನ ಜಿಂದಗಿ ಯಾರಿಗದ ಅವ್ರಿಗೆ ಒಬ್ರಿಗ್ರ ಇರ್ತದಕಿ ನಂದ್ ಇಂಥ ಬಡತನ ಜಿಂದಗಿ ಅದ ನೋಡ್ರಿ ನಾ ಇದಕ್ ಒಂದ್ ಅಲ್ಲಗೆ ಲೆವೆಲ್ ಒಯ್ಬೇಕಂತ ಒಬ್ರಿಗೆ ಇರ್ತದ ಸರ್. ಒಬ್ರೊಬ್ರಿಗೆ ಸಕ್ಸಸ್ ಆಯ್ತು ಒಬ್ರೊಬ್ರು ಅಲ್ಲೇ ಸ್ಟಾಪ್ ಆಯ್ತಾರ. ನಂಗ ಅನ್ಸದ ಇದು ನನಗ್ ಚಾನ್ಸ್ ಸಿಕ್ಕ್ಯದ 2 ವರ್ಷ ಕೊಟ್ಟಾರ ಮಮ್ಮಿ ಚಾನ್ಸ್ ಸಿಕ್ಕ್ಯದ. ನಂಗೆ ಅನಿಸ್ತು ಇದಕ್ಕಿಲ್ಲ ನಮ್ಮ ಮಮ್ಮಿ ಮೋತಿ ನೋಡಿ ನಮ್ಮ ಪಪ್ಪ ಮೋತಿ ನೋಡಿ ಬೇಡ ನಂಬಲ್ ಅದಾಗ ಟ್ಯಾಲೆಂಟ್ ನನ್ ಟ್ಯಾಲೆಂಟ್ ನಾ ಯೂಸ್ ಮಾಡ್ಕೋಬೇಕು. ನಡಿಯಪ್ಪ ಎಲ್ಲಕ್ ಹೋಗಲ್ಲ ಎಲ್ಲಿ ತಕ ಯಾಕೆ ಮುಟ್ಟೋ ದೇವ್ರು ಯಾವ್ದ್ಯಾಕ್ ದಿನ ತೋರ್ಸಲ್ ನೋಡಮ್ ಅಲ್ಲಿ ತಕ ಮೂವ್ ಆಗ್ಬೇಕಂತಂದ್ರೆ ನಾವ್ ಇಲ್ಲಿ ತಕ ಮೂವ್ ಆಗಿದ್ದೇವ್. ನಾವು ಮೂವ್ ಆಗಿದ ನಂತರ ಈಗ ನಮ್ಮ ಮಮ್ಮಿ ಪಪ್ಪಾಗ ಬಿ ಖುನಾಯ್ತು ನಮ್ಮ ಮಕ್ಕಳು ಅರ್ಧಕ್ ಹಾದಿ ಬಂದಾವಂತ ನಾವು ಅಲ್ಲಿ ತಕ ಹೋಗಿಲ್ಲ. ಬಟ್ ನಮ್ಮ ಮಮ್ಮಿಂದ ಯಾರಿಗೆ ಬಿ ಖುನಾಯ್ತು ಮಕ್ಕಳು ಜರ ಬಂದಾವಂತ. ಖರೆ ನನ್ ಮನ್ಸ್ ನಾ ಇದು ಮಾಡ್ಬೇಕಂತೇನ ಮಾಡಿದೆ ಸರ್. ನಮ್ದು ಫ್ಯಾಮಿಲಿದೆಲ್ಲ ನೋಡ್ ಮಾಡಿಲ್ಲ ನಾ. ಬಟ್ ಇಷ್ಟ ಅದ ನೋಡ್ರಿ ಸರ್ ಎಲ್ಲರಿಗೂ ಮನ್ಸಿಗೆ ಎಷ್ಟು ಬಿ ಸೌಕರ್ಯ ಒಬ್ಬ ಸೌಕರ್ಯ ಇರ್ತಾನ ವ್ಯಕ್ತಿ ಅವ ಸೌಕರ್ಯ ಇರ್ತಾನ ಅವನಿಗೇನ್ ಫೀಲ್ ಇರ್ತಳಿ ನಾ ಹಿನ ರೊಕ್ಕ ಕಮಸ್ಬೇಕು ಎಲ್ಲರಿಗೂ ಕುನದ ನಾ ಮೊದ್ಲೇ ಸೌಕರ್ಯ ಇದ್ದ ಅಂತ. ಖರೆ ಬಡತನ ಜಿಂದಗಿದ ಹಂಗಿರಲ್ ಸರ್. ಕಷ್ಟ ಬಂದಿಂದ ಇರ್ತದ. ಒಬ್ರೊಬ್ರಿಗೆ ಲೈಫ್ ಹೆಂಗ್ ಸಿಕ್ತು ಸಡನ್ಲಿ ಹೈ ಲೆವೆಲ್ ಲೈಫ್ ನಮ್ಮಂತರಿಗೆ ಹಿಂಗ್ ನಮ್ಮಂತರಿಗೆ ಲೈಫ್ ಬಡತನ ಜಿಂದಗಿ ಸಿಕ್ತ ನೋಡ್ರಿ ಹಿಂಗ್ ಕನಸಿರ್ತದಕಿ ಇದು ಇನ್ನ ಇಲ್ಲಿ ಕುಂತೀವ ನೋಡು ಒಂದಿನ ಅಲಗೆ ಲೆವೆಲ್ ಕೊಡ್ಬೇಕು ಆ ಸ್ಟ್ಯಾಂಡರ್ಡ್ ಹೋಗ್ಬೇಕಂತಂದಿ ಒಂದ್ ಕನಸು. ತಾಯಿ ತಂದಿ ಮುಖರ ನೋಡಿ ನಾ ಮಾಡಿಲ್ ಸರ್. ನನ್ ಟ್ಯಾಲೆಂಟ್ ಅದ ನಾ ಮಾಡ್ಬೇಕಂತ ನಾ ಈ ವಿಡಿಯೋ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಾಗ ಹೋಗ್ಬೇಕಂತಂದಿ ನನ್ ಕಾಲೇಜ್ ಅನ್ರೆಗ್ಯುಲರ್ ಮಾಡಿದೆ ಸರ್. 3 ವರ್ಷ ಅನ್ರೆಗ್ಯುಲರ್ ಮಾಡಿದ ನಂತರ ಸಕ್ಸಸ್ ಸಿಕ್ಕಿಲ್ಲ. ಬಟ್ ನಂದು ಓನ್ PUC ಲೆವೆಲ್ ಡಿಗ್ರಿ ಲೆವೆಲ್ ಸರ್. ಡಿಗ್ರಿದಾಗ ಬಂದಾಗ ನೀವು ಕಾಲೇಜ್ ಡ್ರಾಪ್ ಔಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಸರ್. ನಮ್ ಪ್ರಿನ್ಸಿಪಲ್ ರಾಜ್ಕುಮಾರ್ ಸರ್ ಅಂತ ನಾ ಹೋದೆ ಸರ್. ನಾವು ಒಳ್ಳೆ ಹುಡುಗಿಯರ್ ಸರ್ ಒಟ್ಟಿಗೆ. ಸರ್ ಅಂದ್ರು ಯಾಕಮ್ಮ ನೀ ಡ್ರಾಪ್ ಇರೆಗ್ಯುಲರ್ ಯಾಕೆ ಮಾಡ್ತಾ ಇರ್ತಿದಿ. ಬಟ್ ನನಗ್ ಧೈರ್ಯ ಇದ್ದಿಲ್ಲ ಸರ್. ಸರ್ ನಾ ವಿಡಿಯೋ ಮಾಡ್ತಾರಿ ಯಾಕಂದ್ರೆ ನಾವು ಅಲ್ಲಿ ಆದ್ರ ಹೆಜ್ಜೆ ಇಕ್ಕಿದೇವ್ ಖರೆ ನಮಗ ಅದಕ್ಕೆ ಏನ್ ಬಿ ಹಿಂಗ ಸಪೋರ್ಟ್ ಯಾರು ಬಿನ ಇಲ್ಲ. ನೆಗೆಟಿವ್ ಥಿಂಕ್ ಅವ ಲೈಕ್ ವಿಡಿಯೋ ಬಿಡ್ತಿದೇವ್ 4 ಲೈಕ್ 5 ಲೈಕ್ 6-20 ಲೈಕ್ ಇಷ್ಟೇ. ಖರೆ ಹಿಂಗ್ ಧೈರ್ಯದಿಲ್ಲ ಸರ್ ನಾ ವಿಡಿಯೋ ಮಾಡ್ತಲ್ಲತ್ತರಿ ಅಂತ ನಾ ಹಿಂಗ್ ಧೈರ್ಯಲಿಂದ ಹೇಳಿಲ್ ಸರ್. ಯಾಕಂದ್ರೆ ನಾ ಆ ಲೆವೆಲ್ ಇದ್ದಿಲ್ಲ. ಈಗ ಈ ಲೆವೆಲ್ ಕುಂತೇವ್ ನೋಡ್ರಿ ಈಗ 30K ನಮ್ ಫಾಲೋವರ್ ಅವ. ಬಟ್ ಆಗ ಆ ತರ ಇದ್ದಿಲ್ಲ. ಒಂದ್ ನಮ್ 500 ಫಾಲೋವರ್ ಇದ್ದಾಗ ನಾ ಸರಿ ಅಂದ ಸರ್ ಫ್ಯಾಮಿಲಿ ಪ್ರಾಬ್ಲಮ್ ಅದ ಯಾಕಂದ್ರ ನಾ ಮುಂದ್ ಹೋಗದ ಏನ್ರ ಒಂದ್ ಹೇಳ್ಬೇಕಾಯ್ತದ ಈಗ ಅಂತಂದಿ ನಾ ಸರ್ ನಾ ಇಲ್ಲಿ ಇರ್ಲತ್ತಿಲ್ರಿ ನಾ ಬೀದರ್ಕ್ ಇರ್ಲತ್ತೆ ನಮ್ಮ ಅಕ್ಕೋರ್ ಮನ್ಯಾಗ. ಸೊ ಸಾರಿ ಸರ್ ನಾ ಈಗ ಮುಂದ ಇರೆಗ್ಯುಲರ್ ಮಾಡ್ತಾರಿ ಅಂತಂದ ಬೈದ್ರು. ಇಷ್ಟು ಒಳ್ಳೆ ಹುಡುಗಿ ಹಿಂಗ ಯಾಕೆ ಮಾಡ್ಲತ್ತಿದಿ ಕಾಲೇಜ್ ಬರ್ರಿ ನೀವೇ ಹಿಂಗ್ ಚಂದ ಹುಡುಗಿಯರ್ ಕಾಲೇಜ್ ಬರೋಂಟ್ರ ಮತ್ತೆ ಇನ್ನೊಬ್ರು ಯಾರು ಬರ್ತಾರ ನಿಮ್ ಕಡೆಯಿಂದ ನೀವು ಚಂದ ಓದಿರಿ ನಿಮ್ ಕಡೆಯಿಂದ ಇನ್ನೂ 4 ಮಂದಿ ಅಡ್ಮಿಷನ್ ಬರ್ತಾವ ನಾ ಬನ್ನಿ ಅಂದ್ರೆ ಬಿ ಸರ್ ಸಿಟ್ಟು ಇದು ಮಾಡಿದ್ರು. ಹ್ಞೂ ಸರ್ ಅಂದ್ ಧೈರ್ಯ ಮನೆ ಬರ್ತಿಗೆ ನಾ ಪ್ಯಾಕ್ ಎಲ್ಲ ಮಾಡ್ಕೊಂಡ್ ಸರ್ ನಾ ಬೀದರ್ಕ್ ಬಂದ 3 ವರ್ಷ ಬೀದರ್ಕ್ ವಿಡಿಯೋ ಮಾಡ್ದ. ಯಾಕಂದ್ರೆ ನಮ್ಮ ಅಕ್ಕೋರ್ ಇರ್ತಾರೆ 3 ವರ್ಷ ನಮ್ಮ ಅಕ್ಕೋರ್ ಇರ್ತಾರ ಸರ್ ಬೀದರ್. ನಮ್ಮ ಮದ್ವೆ ಮಾಡ್ಕೊಟ್ಟೆ ನಮ್ ಜೀಜು ಇರ್ತಾರ ಅವ್ರು ತುಂಬಾ ಸಪೋರ್ಟ್ ಸರ್. ನನ್ ತಾಯಿ ತಂದಿ ನನಗ್ ಫೋನ್ ಇಸ್ಕೊಟ್ಟಿದ್ದಿಲ್ಲ. ನನ್ ತಾಯಿ ತಂದಿ ನಮ್ ಬಡತನ ಜಿಂದಗಿ ಇದೆ ಸರ್. ನನ್ ತಾಯಿ ತಂದಿ ನಂಗೆ ಫೋನ್ ಇಸ್ಕೊಟ್ಟಿದ್ದಿಲ್ಲ. ಸೊ ನಮ್ ಜಿಜು ನಂಗೆ ಫೋನ್ ಇಸ್ಕೊಟ್ರು. ಆ ನಂತರ ನಂಗೆ ಅನಿಸ್ತು ಕಿ ನಮ್ ಜಿಜು ನಂಗೆ ಯಾಕೆ ಫೋನ್ ಇಸ್ಕೊಟ್ರು ಅಂತಂದ್ರು ನಾ ತೋರ್ಸ್ಕೊಂಡೆ ಮನೆ ನಾ ಇದ್ರಾಗ ಮಾಡ್ತದಂದೆ ನನಗೆ ಯಾರು ಬಿ ಡ್ರಾಪ್ ನಂಗೆ ಸ್ಟಾಪ್ ಮಾಡ್ಬೇಡ್ರಿ ಮಾಡ್ತದಂದೆ ಪ್ಲೀಸ್ ನಂಗೆ ಯಾರು ಬಿ ಮದ್ವೆ ಆಗಿದ್ವಿ. ಸೊ ನಮ್ ಜೀಜು ನಮ್ ಜೀಜು ನಂಗೆ ಫೋನ್ ಇಸ್ಕೊಟ್ರು ಸರ್. ಸರ್ ಅಂದ್ರು ಸಂಗೀತ ಎಲೆಕ್ಟ್ರಾನಿಕ್ಸ್ ನಿಮ್ಗೆ ಎಲ್ಲೋ ನೋಡಿದ ಅಂತ. ಸೊ ಅವತ್ತಿನ ದಿನ ನಾವ್ ಫೋನ್ ತಕೊಳಕ್ ಹೋಗಿದ್ದೇವು. ಸೊ ಫೋನ್ ತಕೊಂಡ್ ನಂತರ ಬಿ ನಾವು ವಿಡಿಯೋ ಮಾಡ್ದೇವು ಎಲ್ಲ ಮಾಡ್ದೇವು. ನಮಗ ಪಾಸಿಟಿವ್ ಥಿಂಕ್ ಒಂದೊಂದ್ ದಿನ ಊಟ ಮಾಡ್ತೀವಿ ಸರ್. ವಿಡಿಯೋ ಕಡೆಯಿಂದ ಊಟ ಮಾಡ್ತಿದ್ದಿಲ್ಲ. ಅಕ್ಕೋರ್ ಮ್ಯಾಗಿನ್ ಕರಿತಿರ್ ಬಾ ವೇಟ್ ಮಾಡತ್ತೆ ಅಂದ್ರ ಬಿ ಊಟ ನಾವು ಇಷ್ಟು ಕಷ್ಟ ನಮ್ಮ 30K ಫಾಲೋವರ್ಸ್ ಅವ ನೋಡ್ರಿ ಸರ್. ತೋರ್ ಕಷ್ಟದಿಂದ ಅವ್ರ ತೋಲ್ ಅಂದ್ರೆ ತೋಲ್ ಕಷ್ಟದಿಂದ ಅವ್ರಿ. ನಿಂಗ್ ಒಂದಿನ ಊಟ ಮಾಡ್ತಿದ್ದಿಲ್ಲ ವಿಡಿಯೋ ಇಷ್ಟು. ಮತ್ ನಮ್ ಜೀಜು ಫೋನ್ ಇಸ್ಕೊಟ್ಟಿನ ಮ್ಯಾಕೆ ನಾ ಇಷ್ಟು ಮುಂದೋಗಿದ್ದ. ಅದೇ ಫೋನ್ ಕಳ್ದೈತ್ ಸರ್.
ಕಳ್ದ ಹೋಗಿರ ನಂತರ ಮತ್ ನಾ ಸ್ಟಾಪ್ ಅದ ಅಲ್ಲೇ ಸ್ಟಾಪ್ ತಮ್ಮಗ ಮಮ್ಮಿ ಇಸ್ಕೊಟ್ರು ಲೋನ್ ಎತ್ತಿಸ್ಕೊಟ್ರ ಅವ್ನಿಗೆ ಫೋನ್ ನಂಬರ್ OnePlus ಫೋನ್ ಅದ ಆದ್ರೂ ನಮ್ಮ ಮಮ್ಮಿಗೆ ಅಂದ್ರು ತಮ್ಮ ಅಂದ್ರು ನಮ್ ತಮ್ಮ ಅಂದ್ರು ಮಮ್ಮಿ ಫೋನ್ ಇಸ್ಕೊಡು ಅಂದ್ರು ಮಮ್ಮಿ ಅಂದ್ರು ರೊಕ್ಕನೇ ಇಲ್ಲ ಮಗ ಇಲ್ಲಿಂದ ಇಸ್ಕೊಳ್ಳಿ ಇವಂದನು ಮಕ್ಕಳು ಬಲ್ ಟ್ಯಾಲೆಂಟ್ ಅದ ನೀ ಫೋನ್ ಇಸ್ಕೊಡಲ್ ಹೋಗಿದಿ ನಾವ್ ಹ್ಯಾಂಗ ಮುಂದ್ ಹೋಯ್ತೇವು ನೀ ಹಿಂಗ್ ಮಾಡ್ತಿ ನೀ ಹಾಂಗ್ ಮಾಡ್ತಿ ನಾವ್ ಫೋನ್ ಇಸ್ಕೊಡಲ್ಲ ಹಂಗ ಹಿಂಗ ಅಂದ ಸೊ ನಾವ್ ಅಂದ್ರು ಯಾಕೋ ಮಗ ಹಿಂಗಲ್ಲತ್ತದ ಇಷ್ಟ ಮಕ್ಕಳಿಗೆ ಕಾಲೇಜ್ ಕಲ್ಸಿದ 3 ಮಕ್ಕಳಿಗೆ ಮದಿ ಮಾಡಿದ ಇವಂದ ಯಾಕೆ ಹೌಸ್ ಮುರೇರಿ ಫೋನ್ ಇಸ್ಕೊಟ್ರ ಅವ್ರಿ ಅವ್ನಿಗೆ ಫೋನ್ ನಾ ಡ್ರಾಪ್ ಅದ ಸರ್ ನನ್ ಫೋನ್ ಕಳ್ದೋಯ್ತು ನಾ ಇಲ್ಲೇ ಬೀದರ್ದಾಗೆ ಉಳ್ದ ನಮ್ ಜೀಜು ಮಕ್ಕಳವ ನಮ್ಮ ಮಕ್ಕಂದು ಅವ್ರಿಗೆ ಜರ ಮನೆಗೆ ಟ್ಯೂಷನ್ ಹೇಳ್ಕೊತ ಮನೆಗೆ ಉಳ್ದನ ಇಲ್ ಬಿ ಬಂದಿಲ್ಲ ಸೊ ಅವ್ರಿಗೆ ಮೊದ್ಲೇ ಹೇಳಿದನ ಇರೆಗ್ಯುಲರ್ ಇದ್ದಂತ ಕಾಲೇಜ್ ಬರೋದಂತರ ಮುಖ ಇದ್ದಿಲ್ಲ ಈ ಇನ್ಸ್ಟಾಗ್ರಾಮ್ ಕ್ರೇಜ್ ನಿಮ್ ಫ್ಯಾಮಿಲಿದಾಗ ನೀವು ಹೆಂಗ್ ಹಠ ಮಾಡಿ ನೀವು ಇದನ್ನ ಮೂವ್ಮೆಂಟ್ ಮಾಡ್ಕೊಂಡು ಬಂದ್ರಿ ಇದೇ ಹಠ ನಿಮ್ಗ ನೀವು ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಅನ್ನ ಬರಿಬೇಕಂತ ಮಾಡಿ ಓಕೆನಾ ಕಾಂಪಿಟೇಷನ್ ಎಕ್ಸಾಮ್ ಅನ್ನ ಬರ್ದು ಅದ್ರಾಗಿ ಪಾಸ್ ಆಗಿ ಅಲ್ಲಿ ನೌಕರಿ ತಗೊಂಡು ಅಲ್ಲಿ ಲೈಫ್ ಸೆಟಲ್ಮೆಂಟ್ ಆಗ್ಬೋದಿತ್ತಂತ ನೀವು ಕನ್ಸ್ ಕಾಣ್ಬೋದಿಲ್ಲ ಓಕೆನಾ ಮಾಡ್ಬೋದಿತ್ತು ಬಟ್ ನೀವು ಇದು ಮಾಡಿದ್ರಿ ಓಕೆನಾ ಸೊ ಆ ತರ ಮಾಡಿದ್ರೆ ನಿಮ್ದು ಲೈಫ್ ಸಕ್ಸಸ್ಫುಲ್ ಐತಿಲ್ಲ ಅದಕ್ಕೆ ಯಾಕೆ ನೀವು ಡ್ರಾಪ್ ಔಟ್ ಮಾಡಿದ್ರಿ ಡ್ರಾಪ್ ಔಟ್ ಮಾಡ್ದೆ ಅಂದ್ರೆ ಸರ್ ನಂದು ಫೋಕಸ್ ಫುಲ್ ನಂದು ಕನಸೆಲ್ಲ ಇದ್ರ ಮ್ಯಾಗ ಇತ್ತು ಅದ್ರ ಮ್ಯಾಗ ಇದ್ದಿಲ್ಲ ಅದನ್ನ ಜಸ್ಟ್ ಯಾಕೆ ಇಟ್ಕೊಂಡಿದ್ದ ನಂದು ಎಜುಕೇಶನ್ ಬಿ ಯಾಕೆ ಇಟ್ಕೊಂಡಿದಂದ್ರ ಈಗ ನಾ ರೀಲ್ ಹತ್ರ ಮಾಡ್ತಾ ಇಲ್ಲ ರೀ ಸೊ ಇದ್ರದ್ದು ಏನ್ ಬಿ ಬೆನಿಫಿಟ್ ನನ್ಗೆ ಏನ್ ಬಿ ಲಾಭನೇ ಇಲ್ಲ ಏನು ಇಲ್ಲ ಅಂತ ಒಂದ್ ಹೇಳಿ ಆಯ್ತು ಬಿ ಸ್ಟಾಪ್ ಆಯ್ತು ಫ್ಯಾಮಿಲಿ ಪ್ರಾಬ್ಲಮ್ ಕಡೆಯಿಂದ ಏನಾರ ಸ್ಟಾಪ್ ಬಿ ಆಯ್ತಿಲ್ಲ ಇದು ಜಸ್ಟ್ ನಂದು ಎಜುಕೇಶನ್ ಇರ್ಬೇಕಂತ ಅದೊಂದು ಇಟ್ಕೊಂಡಿದ್ದ ಬಟ್ ನಂದು ಫುಲ್ ಇಂಟ್ರೆಸ್ಟ್ ಎಲ್ಲ ಇದ್ರಾಗೆ ಇತ್ತು ಸೊ ಇದೇ ಹಿಡ್ಕೊಂಡಿದ್ದ ಓಕೆ ಅಂದ್ರೆ ರೈಟ್ ಅಂದ್ರೆ ನಿಮ್ಗ ನಿಮ್ ಚೈಲ್ಡ್ಹುಡ್ಲಿಂದ ನಿಮ್ ಬಚಪನ್ಗಿಂದನೇ ನಿಮ್ಗೆ ಡ್ಯಾನ್ಸ್ನಾಗ ಇಂಟ್ರೆಸ್ಟ್ ಇತ್ತು ಅಲ್ಲಿಂದ ನಿಮ್ ಪಬ್ಲಿಕ್ ಅಂಬದಕ್ಕೆ ಅಪ್ರಿಶಿಯೇಟ್ ಮಾಡ್ಕೊಂಡು ಬಂದ್ರು ಓಕೆನಾ ಅಲ್ಲಿಂದನೇ ನಿಮ್ಗೆ ಡ್ಯಾನ್ಸಿನ ಕ್ರೇಜ್ ಬಿತ್ತು ಅಲ್ಲಿಂದ ನಿಮ್ಗ ನನ್ ಬಳಿ ಆಲ್ರೆಡಿ ಇದು ಸ್ಕಿಲ್ ಅದಲ್ಲ ಓಕೆನಾ ನಾ ಇದಕ್ಕೂ ಈಗ ಇನ್ಸ್ಟಾಗ್ರಾಮ್ದಾಗ ಹಾಕಿದ್ರು ಅಥವಾ ನಮ್ ಟಿಕ್ಟಾಕ್ ಹಾಕ್ಲಿ ಸೊ ಇದರಲ್ಲಿ ನಮ್ಗೆ ಪೊಟೆನ್ಶಿಯಲ್ ಸಿಕ್ತಂತ ನೀವು ಇದ್ರೊಳಗೆ ಕೈ ಹಾಕಿದ್ರಿ ಓಕೆನಾ ಸೊ ಇದ್ರ ಮೀನಿಂಗ್ ಏನದ ಅಂತಂದ್ರೆ ನಿಂಬಲ್ಲಿ ಏನ್ ಗಾಡ್ ಗಿಫ್ಟೆಡ್ ಆಯ್ತು ಅಥವಾ ನಿಮ್ದೇನ್ ಸ್ಕಿಲ್ ಅದ ಸೊ ಅದು ನಿಂಬಲ್ಲಿ ನೀವು ಅನಲೈಸ್ ಮಾಡ್ಕೊಂಡು ಅದಕ್ಕೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಓಕೆನಾ ಅದಕ್ಕೋಸ್ಕರ ಏನದಂದ್ರೆ ನೀವು ಡಿಗ್ರಿ ಡ್ರಾಪ್ ಔಟ್ ಮಾಡಿ ನಾ ಇದ್ರಾಗೆ ಲೈಫ್ ಮಾಡಿದ್ರೆ ಇದ್ರಾಗೆ ಲೈಫ್ ಆಯ್ತದಲ್ಲ ಮತ್ತೆ ಇದು ಈ ಕಡೆ ಕಾಂಪಿಟೇಷನ್ ಎಕ್ಸಾಮ್ ಏನು ಅದನ್ನ ನಮಗೆ ತಲೆಯಾಗಿಲ್ಲ ಅಂತ ಅಂಬ ಮಾತಿದ್ದು ನೀವು ಹೌದಿಲ್ಲ ಓಕೆ ರೈಟ್ ಸೊ ಈಗ ಅಂದ್ರೆ ನೀವು ಅಂದ್ರೆ ಟೋಟಲಿ ಏನಂದ್ರೆ ನಿಮ್ಗೆ ಅದು ಕಾಂಪಿಟೇಷನ್ ಲೆವೆಲ್ ನಿಮಗೆ ಅದು ಏನ್ ಬಿ ತಲೆ ಹತ್ತಿಲ್ಲ ಸರ್ ಓಕೆ ನಂಗೆ ಎದ್ರಾಗ ಇಂಟ್ರೆಸ್ಟ್ ಅದೇನ ಹಿಡ್ಕೊಂಡು ನಡ್ಲತ್ತೀರಿ ನೀವು ಓಕೆ ಸೊ ಅಂತಂದ್ರೆ ಈಗ ಸಿಂಪಲ್ ಹೇಳೋ ಮಾತಿದ್ರೆ ನಿಮಗೆ ಗೌರ್ಮೆಂಟ್ದಾಗ ಯಾವುದೇ ಇಂಟ್ರೆಸ್ಟ್ ಇಲ್ಲ ಸರ್ ಓಕೆನಾ ಸೊ ಅಂತಾರೆಲ್ಲ ಹುಡುಗಿಯರಿಗೆ ಒಂದ್ ಎಜುಕೇಶನ್ ಇರ್ಬೇಕು ಅಂತ ಸೊ ಎಜುಕೇಶನ್ ಬಿ ಮಾಡ್ಲತ್ ಕಂಟಿನ್ಯೂ ಇತ್ತು ಈಗ ನಾ ಡಿಗ್ರಿ ಮುಗ್ದದ ಇದ್ರಾಗ ಇಂಟ್ರೆಸ್ಟ್ ಇತ್ತಿಲ್ಲ ಸೊ ಇದು ಮಾಡಿದ್ದ ಒಂದ್ ಟೈಮಿಗೆ ಏನ್ರ ಸ್ಟಾಪ್ ಆಯ್ತು ಏನ್ರ ಪ್ರಾಬ್ಲಮ್ ಲೈಫ್ ಅದ ಸರ್ ಪ್ರಾಬ್ಲಮ್ ಬರ್ತಾ ಇರ್ತಾವ ಸೊ ಏನ್ರ ಒಂದ್ ಆಯ್ತಂತಂದ್ರ ಬಿ ಎಜುಕೇಶನ್ ಅದ ಅಂತ ಅಷ್ಟೇ ಒಂದ್ ಧೈರ್ಯ ಸಪೋರ್ಟಿಂಗ್ ನನ್ ಹಿಂದೆ ಎಜುಕೇಶನ್ ಅದಲ್ಲ ಇಷ್ಟ ಕಲ್ಕಿಂತ ಬಿ ಏನ್ರ ಮಾಡ್ಬೋದು ಅಂತಂದ ಅಷ್ಟ ಇಂಟ್ರೆಸ್ಟ್ ಎಲ್ಲ ಇದ್ರ ಮೇಲೆ ಹಾಕಿದೆ ಸರ್ ಹೌದಾ ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಈಗ ನಾವು ಈಗ ಇದ್ರಾಗ ನೀವು ಆನ್ಲೈನ್ ಅದ ಡಿಜಿಟಲ್ ಮಾರ್ಕೆಟ್ ಇದ್ರಾಗ ಇನ್ಸ್ಟಾಗ್ರಾಮ್ದಾಗ ನೀವು ಲೈಫ್ ಮಾಡ್ಬೇಕಲ್ಲತ್ರಿ ಸರಿ ನಿಮಗೆಲ್ಲ ಗೊತ್ತಿರ್ಬೇಕಿಲ್ಲ ಆಲ್ರೆಡಿ ಇದಂದ್ರೆ ಯಾವಾಗ ಬಿ ಇದೇನದ ಪೇಜ್ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ ಹೌದಿಲ್ಲ ಡಿಲೀಟ್ ಆಗೋ ಚಾನ್ಸಸ್ ಇರ್ತದೆ ಈ ತರ ಆಯ್ತು ಅಂತಂದ್ರೆ ಏನ್ ಪ್ಲಾನ್ ಅವಸು ನಿಮ್ಮಲ್ಲಿ ಈ ತರ ಆಯ್ತು ಅಂದ್ರೆ ನೀವು ಹೆಂಗ್ ಸರ್ವೈವ್ ಮಾಡಿದ್ರಿ ಹೆಂಗ್ ನಿಮ್ಮ ಇಮೋಷನಲ್ ಕಂಟ್ರೋಲ್ ಮಾಡ್ತೀರಿ ಏನ್ ಮಾಡೋ ಚಾನ್ಸಸ್ ಅದ ನಿಮ್ದು ಆ ಟೈಪ್ ಆಯ್ತಂದ್ರ ಸರ್ ಎಜುಕೇಶನ್ ಅಂತದ ಎಜುಕೇಶನ್ ಅದ ಈಗ ನೋಡ್ರಿ ಅಂತ ಹಂಗಾಯ್ತಂದ್ರ ನಿರಸರ ಆಯ್ತದ ಎಲ್ಲರಿಗೆ ಇಷ್ಟ ಕಷ್ಟಪಟ್ಟೆ ಅಂದ್ರೆ ಇಷ್ಟ ಆಯ್ತದ ಬಟ್ ಈಗ ನಂಬಲ್ ಟೈಮ್ ಇಲ್ಲ 2 ವರ್ಷ ಅಂತ ನಾ ಮೊದ್ಲೇ ಹೇಳಿದ ಈಗ ನಂಬಲ್ರ ಟೈಮ್ ಇಲ್ಲ ಏನ್ರ ಹಂಗ ಆಗತ್ತಂತಂದ್ರ ಆಪ್ಷನ್ ನಾ ಅಂತ ಮನೆ ಹಠ ಮಾಡ್ತಾ ಇದು ಇಲ್ದಿರಿಲ್ಲ ಇದಕ್ರ ಮಾಡ್ರಿ ಬಟ್ ಇದು ಮಾಡ್ತಂದ ಬಟ್ ನಂಗ ಭರೋಸೆ ಇಲ್ಲ ನಮ್ ತಾಯಿ ತಂದಿ ನಂಗ ಇನ್ನ ಟೈಮ್ ಕೊಡ್ತಾರ ಸರ್ ಭರೋಸರ ಇಲ್ಲ ಎಜುಕೇಶನ್ ಅಂತ ಈಗ ನಾ ಅಲ್ಲತ್ತಿದ ಸರ್ ಇಲ್ಲ ಬಟ್ ಏನ್ರ ಹಿಂಗ್ ಡ್ರಾಪ್ ನೀವ್ ಒಂದಿನ ಹಿಂಗ ಆಗ್ತಲ್ಲ ಸೊ ಟೈಮ್ರ ಅಂತೂ ಇಲ್ಲ ಸರ್ ತಾಯಿ ತಂದಿ ಹೇಳೋರೆ ಮಾತ್ ಕೇಳ್ಬೇಕಾಯ್ತು ಸೊ ಹಂಗಾರ ಮಾಡ್ಬೇಕಾಯ್ತು ಓಕೆ ಅಂದ್ರೆ ಇದು ತಾಯಿ ತಂದೆ ಹೇಳೋ ಮಾತೇ ಕೇಳತ್ತ ಸೊ ಆದ್ಮೇಲೆ ಏನೈತದ ಗೊತ್ತದ ಈಗ ಈ ತರಗಿನ ಆಯ್ತು ಅಂತಂದ್ರೆ ಈ ಕ್ಲಾರಿಟಿ ಕೊಡ್ರಿ ಪಬ್ಲಿಕ್ ಕ್ಲಾರಿಟಿ ಕೊಡ್ರಿ ಕಿ ನಾವು ಇದು ಅನ್ಕೊಂಡ್ ಮಾಡಿದೀವಿ ಅದ್ರ ಅದೇ ಮಾಡಿದೆವು ಸಡನ್ಲಿ ಹಿಂಗಾಯ್ತು ಅಂತ ಹೇಳ್ಬೋದು ಓಕೆನಾ
ನಾವೇ ನ್ಯೂಟ್ರಲ್ ಐತಿ, ನಾವೇ ಬ್ಯಾಕಪ್ ಐತಿ, ನಮಗೆ ನ್ಯೂಟ್ರಲ್. ಸೊ ಹಾಗಾಗಿ ನಿಮ್ಗೆ ನೋಡಿ ನಿಮಗ್ ನೋಡ್ಕೊಂಡು ಬೆಳೆಯೋಂಥವ್ರು, ಓಕೆನಾ. ನೀವು ಇನ್ನ ಬೆಳಿತೀರಿ, ಓಕೆನಾ, ಬೆಳ್ಕೊತೇರ್ರಿ, ಓಕೆನಾ. ಸಡನ್ಲಿ ಈ ತರ ಆಯ್ತು ಅಂತಂದ್ರ ನಿಮ್ಮ ಹತ್ರ ಈಗ ಆಪ್ಷನ್ ಸರ್ ನಿಮ್ ಪೇರೆಂಟ್ಸ್ ಟೈಮ್ ಏನೋ ಆಪ್ಷನ್ ಇಟ್ಟಿಲ್ಲ, ಓಕೆನಾ. ಸೊ ಹಂಗಾಗಿ ನಿಮ್ದು ನಂಬಲ್ ಬಿ ಆಪ್ಷನ್ ಇಲ್ಲ ಸರ್, ಆಪ್ಷನ್ ಇಲ್ಲ. ಸೊ ನನ್ಗ ಅನಸ್ತು ಇದು ಹಿಡ್ದೆ ಅಂದ್ರೆ ಇದಕ್ಕೆ ಏನ್ರ ಬಳಸ್ಕೋಬೇಕು, ಇದಕ್ಕೆ ಮೂವ್ ಮಾಡ್ಕೊಂಡು ಏನ್ರ ಮಾಡ್ಬೇಕಂತ ಅಷ್ಟೇ. ಓಕೆ. ಯಾಕಂತಂದ್ರೆ ಈಗ ಹೆಂಗೈತೆ ಗೊತ್ತದ, ನಾವು ನೋಡಕ್ ಹೋದೇವ್ ಅಂತಂದ್ರೆ ಎಲ್ಲರೂ ಈಗ ನೀವು ಕಾಲೇಜ್ ಡ್ರಾಪ್ ಔಟ್ ಮಾಡಿ ಕೇಸಿ ಮಾಡ್ತೀನಿ. ಸೊ ಈ ಕ್ರೇಜು ನೆಕ್ಸ್ಟ್ ಲೆವೆಲ್ ಹೋಗ್ಬೇಡ ಬೇರೆ, ಓಕೆನಾ. ಟ್ಯಾಲೆಂಟ್ ಇದ್ದವ್ರು ಮಾಡಿದ್ರೆ, ಓಕೆನಾ, ಅದು ಅವ್ರಿಗೆ ಸಕ್ಸಸ್ ಐತದ. ವಿತೌಟ್ ಟ್ಯಾಲೆಂಟ್ ಇಲ್ದೇನೆ ಈ ತರ ಮಾಡಕ್ ಹೋದ್ರಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ವಿತೌಟ್ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ, ವಿತೌಟ್ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಸರ್ ಎದ್ರ ಫೋಕಸ್ ಮಾಡ್ಬೇಕಾಯ್ತದ, ಎದ್ರ ಫೋಕಸ್ ಮಾಡ್ಬೇಕಾಯ್ತು. ಯಾಕೆ ಮಾಡ್ಬೇಕಂತಂದ್ರು ಈಗ ನಮಗೆ ಯಾರಂದ್ರು ಈಕಿಂಬಲ್ಲಿ ಏನ್ ಬಿಲ್ಲ ಅಂತ ಹಿಂಗ್ ಯಾರೋ ಅಂತಾರ ನೋಡ್ರಿ, ತೋಲ್ ಹಿಂಗ್ ಏನ್ ಬಿ ಟ್ಯಾಲೆಂಟ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಬಾರ್ ಯಾರ ಅಂತ ತೋರಿಸಿದ್ರು ಏನಂದ್ರು ಅವ್ರಿಗೆ ಫ್ರೆಶರ್ ಗೊತ್ತದ. ಎಲ್ಲರೂ ಹಿಂಗೆ ಅಲ್ಲತಾರ ಒಬ್ರವ್ರಿಗೆ ಏನಂತ ಹಿಂಗಲ್ಲತಾರ ಅಂದ್ರೆ ನಾ ಯಾರ ಮಾಡಿ ತೋರ್ಸ್ಬೇಕು. ಇದೇ ಅದ ನೋಡ್ರಿ, ಇದು ಕೇಳಿಲ್ಲ ಕ್ವಶನ್ ಸರ್, ಅದನ್ನ ಸರ್ ನಮ್ ಜೊತೆ ಆಗ್ಯಾದ. ಏನ್ ಮಾಡ್ಲತ್ತೀರಿ ಏನ್ ಬಿ ಆಗ್ಲತ್ತಿಲ್ಲ, ಏನ್ ಬಿ ಹಿಂಗ ಆಗ್ತದ ಸರ್ ಎಲ್ಲರಿಗೆ. ಯಾರಿಗ್ ಬಿ ಸಡನ್ ಆಗಿ ಏನ್ ಬಿ ಸಕ್ಸಸ್ ಆಗಲ್ಲ ಅನ್ಕೋತಿದ್ರ ಬಿ ನಾವ್ ಬಿ ಹಿಂಗೆ ಇಗ್ನೋರ್ ಮಾಡ್ಕೋತ ಬಂದೇವ್ ಸರ್. ನೆಗ್ಲೆಕ್ಟ್ ನಾವು ಅಷ್ಟು ತೆಲೆ ತಕೊಂಡಿಲ್ಲ. ನಮ್ಗೇನು 2 ವರ್ಷ ಅಂತಂದ್ರೆ ಏನ್ರ ಮಾಡ್ಕೋಬೇಕು. ನಾ ಇಲ್ಲ ಅಂತಂದ್ರೆ ನಮ್ ತಮ್ಮ ತಕೊಂಡ್ರೆ ಏನ್ರ ಮಾಡ್ಬೇಕು. ನೋಡ್ಬೇಕು ಸರ್, ಈಗ ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದೆ ಅಂತಂದ್ರೆ ಮೂವ್ ಆಗೋದ್ ಇನ್ನ ಇಂಟ್ರೆಸ್ಟ್ ಅದ ಸರ್. ಟ್ಯಾಲೆಂಟ್ ಎಲ್ಲ ಇನ್ನ ನಂಬಲ್ಲಿ ಏನೇನ್ ಕಂಟೆಂಟ್ ಅವ ಹೊಸ ನೀವಾಗ್ಲಿ ಕಾಮನ್ ಆಗ್ಲಿ ತೋರ್ಸೋದ ಇನ್ನ. ಸೊ ನಂಗ ಅನಸ್ತ ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ಲಿ. ಸೊ ನಾ ಹಿಂಗೆ ಒಳ್ಳೆ ಕಂಟೆಂಟ್ ತೋರಿಸ್ತಾ, ಸೊ ಇಷ್ಟು ಪ್ರೀತಿ ಕೊಟ್ರ ಅಂತಂದ್ರೆ ನಾ ಇನ್ನೂ ಪ್ರೀತಿ ಕೊಡ್ತಾವ್ರಿಗೆ, ಅವ್ರು ನನಗೆ ಇನ್ನೂ ಪ್ರೀತಿ ಕೊಡಿ. ಸೊ ಇಲ್ಲಿ ತಕ ಥ್ಯಾಂಕ್ ಯು. ರೈಟ್, ಓಕೆ. ಒಂದು ಕ್ಲಾರಿಫೈ ಮಾಡ್ರಿ ಪ್ಲೀಸ್, ಎಲ್ಲರಿಗೂ ಕ್ಲಾರಿಫೈ ಮಾಡ್ರಿ. ಯಾಕಂದ್ರೆ ಕಾಲೇಜ್ ಡ್ರಾಪ್ ಔಟ್ ಮಾಡಿ ನೀವು ಒಂದು ಫೇಮ್ ತಗೊಳತ್ರಿ, ಮಾರ್ಕೆಟ್ದಾಗ ಸ್ಪಾಯಿಲ್ ಆಗ್ಲತ್ರಿ, ಮಾರ್ಕೆಟ್ದಾಗ ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ರೆ ಎಲ್ಲರಿಗೆ ಆಸೆ ಹುಟ್ಕೋತದಕ್ಕೆ ನಾವೇ ಹಿಂಗೆ ಆಗ್ಬೇಕು ಮಾಡಬೇಕು ಅಂತ. ಸೊ ಕ್ಲಿಯರ್ ಆಗಿ ಆಡಿಯನ್ಸ್ಗಳಿಗೆ, ವ್ಯೂವರ್ಸ್ಗಳಿಗೆ ಕ್ಲಿಯರ್ ಆಗಿ ಹೇಳ್ರಿ ಕಿ ನೀವು ಕಾಲೇಜ್ ಡ್ರಾಪ್ ಔಟ್ ಮಾಡಿರಿ ಬೈ ನಿಮ್ ಬಚ್ಪನ್ಗೆ ಫ್ಯಾಷನ್ ಮೇಲೆ ಕೆಲಸ ಮಾಡಕ್ ಹೋಗಿ ನೀವು ಡ್ರಾಪ್ ಔಟ್ ಆಗಿರಿ, ಓಕೆನಾ. ಅದಕ್ಕೆ ನೀವು 100% ಕೊಟ್ಟು ಅಲ್ಲಿ ಪೂರ ಹುಚ್ಚಾಗಿ, ಓಕೆನಾ, ನಿಮ್ ತಕ್ಲೀಫ್ ಹುಚ್ಚಾಗಿ ನೀವು ಇಲ್ಲಿ ತನಕ ಬಂದಿರಿ, ಅದು 30K ಸಿಕ್ಕ್ಯಾವ, ಓಕೆನಾ. ಇನ್ನ ಕಂಟಿನ್ಯೂ ಕೆಲಸ ಮಾಡಿ, ಓಕೆನಾ. ಸೊ ಯಾರೇ ಒಂದ್ ಕಾಲೇಜ್ ಡ್ರಾಪ್ ಔಟ್ ಆಗ್ಬೇಕಂತಂದ್ರು ಈ ಕೆಲಸ ಮಾಡ್ಬೇಕಂತಂದ್ರೆ, ಓಕೆನಾ. ಇಲ್ಲೋದ್ರ ಅವ್ರಿಗೆ ಆಪ್ಷನ್ಗಳು ಏನೇನು ಅವ್ರಿಗೆ, ಓಕೆನಾ. ಟ್ಯಾಲೆಂಟ್ ಇದ್ರು ಮಾತ್ರನೇ ಇದು ಮಾಡ್ಬೇಕು, ಟ್ಯಾಲೆಂಟ್ ಇದ್ರು ಮಾತ್ರನೇ ಇದು ಕೆಲಸ ಮಾಡ್ಬೇಕು. ಟ್ಯಾಲೆಂಟ್ ಇರ್ಲೋಯ್ತು ಅಂದ್ರೆ ಏನದಂತಂದ್ರೆ ಓದುವೆ ಬರ್ದಿ ಗೌರ್ಮೆಂಟ್ ಕಾಂಪಿಟೇಷನ್ ಎಕ್ಸಾಮ್ ಕೊಟ್ಟಿ, ಓಕೆನಾ, ಅಲ್ಲಿ ಅವ್ರ ಲೈಫ್ ಸುಧಾರಣೆ ಮಾಡ್ಕೊಂಬಂದ್ ನೋಡ್ಬೇಕು, ಓಕೆನಾ. ಸೊ ಕ್ಲಿಯರ್ ಆಗಿ ನಿಮ್ ವ್ಯೂವರ್ಸ್ ಗಳಿಗೆ ಕ್ಲಿಯರ್ ಆಗಿ ಹೇಳ್ರಿ, ನಿಮ್ ವ್ಯೂವರ್ಸ್ ಗಳಿಗೆ ಏನ್ 30K ನಿಮ್ಮವ್ರು. ಸೊ ನಿಮ್ಮವ್ರಿಗೆ ಕ್ಲಿಯರ್ ಆಗಿ ಹೇಳ್ರಿ ಏನ್ ಹೇಳ್ಬೇಕಂತ್ರಿ ಅದು ಮಾತ್ರ. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಅದ ಅಂತಂದು ನಾ ಇದು ಹಠ ಮಾಡಿ ಇಲ್ಲಿ ತಕ ಬಂದ. ನಮ್ ತಾಯಿ ತಂದಿಗೆಲ್ಲ ಹಿಂಗ್ ಫೋಕಸ್ ನನ್ ಮ್ಯಾಗ ಫೋಕಸ್ ಮಾಡಪ್ಲೇ ಮಾಡ್ದ. ಸೊ ನಾ ಇಲ್ಲಿ ತಕ ಬಂದ, ನೀವೆಲ್ಲ ಪ್ರೀತಿ ಕೊಟ್ರಿ, ನಾ ನಿಮಗ್ ಪ್ರೀತಿ ಕೊಟ್ಟ. ಸೊ ಇದ್ರ ನನಗ್ ಫೋಕಸ್ ಇತ್ತು, ನಾ ಇದು ಮಾಡ್ದ. ನಿಮಗ್ ಓದೋದ್ರ ಫೋಕಸ್ ಇತ್ತಿಲ್ಲ, ಡ್ರಾಪ್ ಆದ್ರೂ ಬಿ ಬಿಡ್ಬೇಡ್ರಿ. ನಾ ಬಿ ಬಿಟ್ಟಿಲ್ಲ, ನಾ ಬಿಡ್ತಿದ್ದ ಅಂತಂದ್ರ ನಾ ಇಲ್ಲಿ ಕುಂತೆ ನೋಡ್ರಿ, ಇದು ಮಾತು ನಾ ನಿಮಗ್ ಹೇಳ್ತಿದ್ದಿಲ್ಲ. ಸೊ ನೀವೇನ್ರ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು, ನಾ ಇದು ಮಾಡ್ಲೇಬೇಕಂತ ನಿಮಗ್ ಇತ್ತಿಲ್ಲ, ಸ್ಟಾಪ್ ಆದ್ರ ಕಷ್ಟ ಎಲ್ಲ ಬರ್ತಾವ, ಸ್ಟಾಪ್ ಆಗ್ಬೇಡ್ರಿ. ಸ್ಪೇಸ್ ತಕೋದ್ರಿ, ಬ್ಯಾಡದಿಲ್ಲ, ಸ್ಟಾಪ್ ಆಗ್ಬೇಡ್ರಿ. ಜೀವನದಾಗ ಬರ್ತಾ ಇರ್ತಾವ ದಿನಗಳು. ಸೊ ನೋಡ್ಕೊತ ಹೋಗ್ಬೇಕು, ಸಕ್ಸಸ್ ಆಗ್ಲೇಬೇಕಂತಂದ್ರ ಸ್ಟಾಪ್ ನಾವು ಆಗ್ಲೇಬಾರ್ದು, ಅಷ್ಟೇ ನಂದು ಆಸೆ ಅದ. ಸೊ ಹುಡ್ಗಿಯರಿಗೆ ನಾ ಹೇಳತ್ತೆ, ಯಾರಿಗೆ ಈಗ ನಾ ಹ್ಯಾಂಗ್ ಕಾಲೇಜ್ ಬಿಟ್ಟಿದ ಇದು ವಿಡಿಯೋ ಮಾಡೋ ಕಡೆಂದು. ಸೊ ನೀವು ಬಿ ನಾಕ್ ಇದು ಮಾಡೋ ಕಡೆಯಿಂದ ಇದು ಬಿಡ್ತಾ ಅಂತಂದ್ರೆ ನೀವು ಪೆಲ್ಲ ತಿಳ್ಕೊರಿ. ಏನಂದ್ರು ನಾ ಇದು ಚೀಸ್ ಮಾಡತ್ತಂದ್ರೆ ಇದು ಬಿಡ್ಲತ್ತಿದ, ನಾ ಊಟ ಮಾಡ್ತಂದ್ರೆ ಊಟ ಮಾಡ್ತಂದ್ರೆ 2 ಥಿಂಕ್ ಮಾಡಿ 1-2 ವರ್ಡ್ಸ್ರ ಅಂದ್ರೆ ನಾ ಇದ್ರ ಕಡೆಯಿಂದ ಇದು ಯಾಕೆ ಬೀಳತ್ತಿದಪ್ಪ, ನಾ ಯಾಕೆ ಬೀಳತ್ತಿದ, ಇದ್ರ ಕಡೆಯಿಂದ ಇದು ಯಾಕೆ ಬೀಳತ್ತೆ, ಇದ್ರ ನಂಗೆ ಇಂಟ್ರೆಸ್ಟ್ ಅದ, ನನ್ಗೆ ಇದು ಬಿ ಇಂಪಾರ್ಟೆಂಟ್ ಅದ. ನನ್ನ ತಾಯಿ ತಂದೆ ಕಡೆಯಿಂದ ನಾ ಎಲ್ಲರ ಚಂದ ಓದ್ಬೇಕು, ಏನ್ರ ಬಾಳೆ ಮಾಡ್ಬೇಕು, ಏನ್ರ ಜಾಬ್ ಅತನೋ ಅಂತ ಇಂಟ್ರೆಸ್ಟ್ ಅದ. ಬಟ್ ನಂಗೆ ಇದ್ರಾಗ ಬಿ ಅದ, ಇದು ನಾ ಬಿಡ್ಲತ್ತಿದ, ಇದು ಇದ್ರ ಬಿ ನಾ ಇದು ಬಿಟ್ಟಾಕ ಇದು ಹಿಡಿಲತ್ತಿದ ಅಂತಂದ್ರಿಲ್ಲ, ನೀವು ತೋಲ್ ಥಿಂಕ್ ಮಾಡಿ ಹಿಡಿಬೇಕಾಯ್ತದ. ಇದು ನಂಬಲ್ ಕೈದಾಗ ಇರ್ಲಕ್ ಆಗ್ಬಿ ನಾ ಬಿಡ್ಲತ್ತಿ ಅಂದ್ರೆ ನಾ ಇದು ಯಾಕೆ ಹಿಡಿಲತ್ತಿದೆ ಅಪ್ಪ,
ನಾ ಯಾವ್ದ್ರ ಕಡೆಯಿಂದ ಇಲ್ಲಿ ತಕ ಬಂದ, ನಾ ಯಾವ್ದ್ರ ಕಡೆಯಿಂದ ಇಲ್ಲ, ನಾ ಇದು ಬಿಟ್ಟಿದ ನೋಡು, ಇದು ಚಂದಂದ್ ಬಿಟ್ಟು ಬಿ ನಾ ಇದು ಹಿಡಿಲತ್ತೆ ಅಂದ್ರೆ ಇದ್ರಾಗ ನಾ ಸಕ್ಸಸ್ ಆಗ್ಲೇಬೇಕು. ಮತ್ತು ಎಷ್ಟು ಬಿ ಕೆಟ್ಟದು ಸಮಯ ಬರಲಿ ಒಳ್ಳೆ ಸಮಯ ಬರಲಿ, ಸೊ ನೀವು ಸ್ಟಾಪ್ ಆಗ್ಬೇಡ್ರಿ ಅಂತ ನಾ ಹುಡುಗಿರಿಗೆ ಹೇಳಕ್ಕೆ. ಸೊ ಒಳ್ಳೆ ಕಂಟೆಂಟು, ಒಳ್ಳೆ ನಮ್ಮ ಟ್ಯಾಲೆಂಟ್ ಇದ್ರು ತೋರಿಸ್ರಿ, ಮುಂದೆ ಬರ್ರಿ. ನಮಗೆ ಬಿ ಏನು ಬಿ ಕೊನೆದಿಲ್ಲ, ನಾವು ಬಿ ಹಿಂಗೆ ನಮ್ಮ ತಾಯಿ ತಂದಿಗೆ ಹಠ ಮಾಡಿ ನಾವು ಮಾಡ್ತೇವೆ ನಮಗೆ ಬಿ ಯಾರನ್ನೂ ಅಂದಿಲ್ಲ ನೀವು ಇಷ್ಟು ಚಂದ ಐತ್ರಿ ಇಷ್ಟು. ನಾ ನಿಮ್ಗೆ ಇಲ್ಲಿ ಕುಂತು ಹೇಳತ್ತೆ ಅಂದ್ರೆ ಇಲ್ಲಿ ಕುಂತು ಯಾಕೆ ಹೇಳತ್ತೆ ಅಂತಂದ್ರೆ ನಾ ಬಿ ಹಠ ಮಾಡೇ ಬಂದಿದ. ಸೊ ಈ ಲೆವೆಲ್ ನಾ ಕಮಿಸ್ಕೊಂಡಿದ. ತೋ ನಿಮ್ಗೆಲ್ಲರಿಗೆ ಥ್ಯಾಂಕ್ ಯು ಆತ. ಸೊ ನೀವು ಬಿ ಏನ್ರ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರು ತೋರಿಸ್ರಿ. ಏನ್ರ ಟ್ಯಾಲೆಂಟ್ ಇದ್ರು ಮಾತ್ರ ಹಠ ಮಾಡ್ಬೇಕು. ಹಾ, ಟ್ಯಾಲೆಂಟ್ ಇದ್ರು ಖಾಲಿ ಪೀಲಿ ಹಠ ಮಾಡ್ಬಾರ್ದು. ಪೈಲ ಮನ್ಸಿಗೆ ಅನುಭವ ಆಗ್ಬೇಕು, ನಮ್ಮಲ್ಲಿ ಇದು ಅದ ಅಂತ ನಿಮ್ಗೆ ಅನುಭವ ಆಯ್ತಿಲ್ಲ, ನೀವು ಅದು ಗೆಲ್ತೀರಿ. ಮತ್ತು ನೀವು ಅದು ಸ್ಟ್ಯಾಂಡ್ ತಗೋಬೇಕು, ನೀವು ಹೇಳ್ಬೇಕು. ನೀವು ಅದಕ್ಕೆ ನೀವು ಹಿಡ್ಕೊಂಡ್ರಿ ಅಂತಂದ್ರೆ ಹ್ಞೂ ಅಪ್ಪ ನಮ್ಮಲ್ಲಿ ಇದು ಕಲಾ ಅದ, ಖರೆ ನಮ್ಮ ಮನೆಗಿನವ್ರು ಯಾರು ಬಿ ಏನು ಬಿ ಎಂಬಲು, ನಮ್ಗೆ ಯಾರ ಏನರ ಅಂತವೇನು, ಇದು 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 ವಿಚಾರ ಮಾಡ್ಬೇಡ್ರಿ. ಇದು ವಿಚಾರ ಮಾಡಿದಿರಿ ಫ್ಯಾಮಿಲಿ ಕಡೆಯಿಂದ ವಿಚಾರ ಮಾಡಿ, ಈಗ ಸಪೋರ್ಟ್ ಇರಲ್ಲ ಒಬ್ರೊಬ್ರಿಗೆ, ಇದು ವಿಚಾರ ಮಾಡಿದಿರಿ ಅಂದ್ರೆ ಅಲ್ಲೇ ಕೊಡ್ತೀರಿ. ನಿಮ್ಗೆ ಹಠ ಅಂದ್ರೆ ಯಾವ ಲೆವೆಲ್ ಮಾಡ್ಬೇಕು? ಹಠ ಯಾವ ಲೆವೆಲ್ ಹಠ ಮಾಡ್ಬೇಕಂದ್ರೆ ಈ ಲೆವೆಲ್ ಹಠ ಮಾಡ್ಬೇಕು. ಫ್ಯಾಮಿಲಿಗೆ ಹಿಂಗೆ ಅನಿಸ್ಬೇಕು. ಈಗ ನಾವು ಬಿ ನಮ್ಮ ಫ್ಯಾಮಿಲಿ ಬಿ ಕೊನೆದಿ ನಾವು ಇಷ್ಟು ಚಂದ ಇಲ್ಲಿ ತಕ ಬರ್ತೇವಂತ ನಾವು ಇಲ್ಲಿ ತಕ ಬಂದೇವಂತ ನಮ್ಮ ಫ್ಯಾಮಿಲಿ ಬಿ ಕೊನೆ ಇರ್ತಿದ್ದಿಲ್ಲ. ನಾವು ಬಿ ಹಠ ಮಾಡಿ ಯಾವ ಥರ ಹಠ ಮಾಡ್ಬೇಕಂತಂದ್ರೆ 4 ಜನ ನಿಮಗೂ ಹಿಂಗೇನು ಇವೇನು ಮಾಡ್ತಾವ ಅವೇನು ಮಾಡ್ತಾವ ಅಂತ ನಿಮ್ಗೆ ಯಾರು ಅಂತ ಅವು ಏಟ್ ಅಂತ ನೋಡ್ರಿ, ನಾವು ಅಷ್ಟು ಮ್ಯಾಗ ಹೋಗ್ತೇವೆ. ನಮಗೆ ಬಿ ಮನಾರ ಜನ ಅಂದಾರ ಇವೇನು ಮಾಡ್ತಾವ ಅವೇನು ಮಾಡ್ತಾವ ಅಂತ. ಇಲ್ಲೆಲ್ಲ ಖರೆ ನಾವು ಇಲ್ಲಿ ತಕ ಬಂದೇವು ಅಂತಂದ್ರೆ ತೋಲ್ ಕಷ್ಟಲಿಂದ ಬಂದೆವು. ನಾವು ಒಂದೇ ಮಾತು ಹೇಳಕಸ್ತ, ಇಷ್ಟು ಹಠ ಮಾಡ್ರಿಕಿ ನಿಮ್ಮ ಮನೆಗಿನವ್ರಿಗೆ ಅನಿಸ್ಬೇಕು, ಮಗಳು ಇಷ್ಟು ಹಠ ಮಾಡ್ಲತ್ತದ ಅಂತಂದ್ರೆ ಯಾರಿಗೂ ಮಾಡ್ರ ನೋಡ್ತದ. ಸುಮ್ಮ ಒಂದು ಚಾನ್ಸರ ಕೊಟ್ಟು ನೋಡ್ಬೇಕಂದ್ರೆ ನಂಗೆ ಹಠ ಮಾಡ್ರಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ. ಸೊ ನೀವು ಒಂದು ಸ್ಟ್ಯಾಂಡ್ ತಗೋರಿ. ನಿಮ್ಮ ಲೈಫ್ ಅದ, ನೀವು ಇನ್ನೊಬ್ಬರಿಗೆ ಯಪ್ಪ ಇವ್ರೇನಂತಾರ ಅವ್ರೇನಂತಾರ ಅಂತ ನೀವು ಇದು ಆ ಜಮಾನ ಇಲ್ಲ, ತೋಲ್ ಮುಂದೆ ಹೋಗ್ಯದ ಇದು ಜಮಾನ. ಹಾಂಗೆ ಥಿಂಕ್ ಮಾಡಿದಿರಿ ಅಂದ್ರೆ ಇಲ್ಲ ನೀವು ಎಲ್ಲಿದ್ದೀರಿ ಅಲ್ಲೇ ಉಳಿತೀರಿ. ಸೊ ನಾ ನಿಮಗೆ ಹುಡುಗಿಯರಿಗೆ ಸ್ಪೆಷಲಿ ಹೇಳ್ತಾ, ಟ್ಯಾಲೆಂಟ್ ಇದ್ರು ಸ್ಟ್ಯಾಂಡ್ ಆಗ್ರಿ. ಈಗ ನಾ ಇಲ್ಲಿ ತಕ ಬಂದೆ ಅಂತಂದು ನನಗೆ ಸರ್ ಇಲ್ಲಿ ತಕ ಕರೆದಾರ, ನೀವು ಸ್ಟ್ಯಾಂಡ್ ತಗೊಂಡು ನೀವು ಚಂದ ಅಂದ್ರು ನಿಮ್ಗೆ ಬಿ ಅಲ್ಲೆಲ್ಲ ಕರೀತಾರ. ಸೊ ನಾ ಹುಡುಗರಿಗೆ ಹೇಳಕತ್ತೆ, ಸ್ಟ್ಯಾಂಡ್ ತಗೋರಿ. ಸೊ ಒಳ್ಳೆ ಕಂಟೆಂಟ್ ಇದ್ರು ಮುಂದೆ ಹೋಗೋ ಅವಶ್ಯಕತೆ ಇರ್ತದ. ಸೊ ಹಾಗೆ ಮಾಡ್ಕೋತವ್ರಿ, ಅಂಜಿಲ್ಲಕ್ಕೆ ಹೋಗ್ಬೇಡ್ರಿ. ನಾ ಬಿ ಮನಾರ ಅಂಜಿದ, ನಾ ಬಿ ಒಂದು ಹುಡುಗಿ ಹಿಂಗೆ ನಂಬಲ್ಲಿ ಅವ್ರು ಏನಂತಾರೋ ಇವ್ರೇನಂತಾರ ಅಂಜೆ ಮುಂದೆ ಬಂದಿದ. ಸೊ ಈಟ್ ಹಠ ಮಾಡ್ರಿಕಿ ನಿಮ್ಮ ಫ್ಯಾಮಿಲಿ ಒಂದಿನ ನಿಮಗೆ ಮಗ ಅಂಬಪ್ಲೆ ಹಠ ಮಾಡ್ರಿ. ರೈಟ್. ಓನ್ಲಿ ಟ್ಯಾಲೆಂಟ್ ಮೇಲೆ ಹಠ ಮಾಡ್ಬೇಕು. ಟ್ಯಾಲೆಂಟ್ ಅನುಭವ ಆಗ್ಬೇಕು, ಮನ್ಸಿಗೆ ಅನುಭವ ಆಗ್ಬೇಕು. ನಮ್ಮಲ್ಲಿ ಇದ್ದೋದ ಅಂತಂದ್ರೆ ಅಪ್ಪ ನಾ ತೋರ್ಸ್ಕೊಳೇಬೇಕು. ಫ್ಯಾಮಿಲಿ ಗೊತ್ತ ಅಂತದ್ ನಾಳೆಗ್ ಚಂದ ಆದ್ರೆ ಫ್ಯಾಮಿಲಿ ನಮಗೆ ಎತ್ಕೊಂತಿರುತ್ತ ಸರ್. ಓಕೆ, ಹಠ ಮಾಡ್ಬೇಕಂದ್ರೆ ಓನ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರ ಹಠ ಮಾಡ್ಬೇಕು. ಟ್ಯಾಲೆಂಟ್ ಇದು ಈಗ ಓದೋದ್ರ ಒಬ್ರೊಬ್ರಿಗೆ ಓದೋದ್ರ ಟ್ಯಾಲೆಂಟ್ ಇದೆ ಸರ್. ಈಗ ನಮಗೂ ಇದ್ರಾಗ ಟ್ಯಾಲೆಂಟ್ ಅದ, ಒಬ್ರೊಬ್ರಿಗೆ ಓದೋದ್ರ, ಒಬ್ರೊಬ್ರಿಗೆ ಬರೆಯೋದ್ರ, ಒಬ್ರೊಬ್ರಿಗೆ ಫ್ಯಾಷನ್ ಮಾಡೋದಾಗಿತ್ತು. ಸೊ ನಿಮಗೆ ಎದ್ರ ದೇವ್ರ ಸರ್ ಒಬ್ರಿಗೆ ಮನುಷ್ಯ ಮಾಡ್ಯಾನಂದ್ರೆ ಏನರ ಒಂದ್ ಕನಸು ಕೊಟ್ಟು ಕಳಿಸ್ತಾನೆ. ಯಾರು ಎಂತ ಬೇಕಿರ್ಲಿ, ಅವ್ರು ಕುಡ್ಡಿರ್ಲಿ, ಕುರುಡಿರ್ಲಿ, ಕರ್ರುಗಿರ್ಲಿ, ಬೆಳ್ಳಗಿರ್ಲಿ, ಏನೇ ಇರ್ಲಿ ಸರ್, ಮನುಷ್ಯ ಜಾತಿಗೆ ಬಂದಿನ ಮ್ಯಾಕಿಲ್ಲ ಒಂದ್ ಕನಸು ಅಂಬಸ್ ಕೊಡ್ತಾನ ಸರ್. ಸೊ ಅದು ಕನಸು ನಿಂಬಲ್ ನಮಗ್ ಅನುಭವ ಅದಪ್ಪ ನಾ ಮಾಡ್ತಾನ ತಂದ ಮ್ಯಾಗ ಕಿತ್ತಿಲ್ಲ. ಸೊ ನೀವು ಸ್ಟ್ಯಾಂಡ್ ತಗೋರಿ, ನಿಮ್ ಕಡೆಯಿಂದ ಬೆಳಿತಾ ಹೋಯ್ತಿರಿ. ಸೊ ನಾ ಬಿ ಇದೇ ಸ್ಟ್ಯಾಂಡ್ ತಗೊಂಡು ಇಲ್ಲಿ ತಕ ಬಂದೆ. ಸೊ ಈಗ ನಾ ಯಾವ ಸ್ಟೇಜಿಗೆ ಇದ್ದೆ ನೋಡ್ರಿ ಸರ್. ಈಗ ನಮ್ ಹಿಂದ್ ಬಿಹಾರ ಮನೋರ್ಜನ ಮಾಡ್ಲತ್ತಾರ ಸರ್, ಬೀದರ್ನಲ್ಲಿ ಭಾಲ್ಕಿಯಲ್ಲಿ ಮನೋರ್ಜನ. ನಾ ಇದ್ದೆ ಅನ್ಕೋತಾ ಹುಡುಗಿರಿ ಸ್ಪೆಷಲಿ ನಾ ಹ್ಯಾಂಡ್ ಸ್ಟ್ಯಾಂಡ್ ತಗೊಂಡೆ. ನೀವು ಬಿ ಹಂಗೆ ಸ್ಟ್ಯಾಂಡ್ ತಗೊಂಡು ಮುಂದಕ್ಕೆ ಬರ್ರಿ. ಸೊ ನೀವು ಬಿ ಈ ಸರ್ ನಿಮ್ ಮನಿಗೆ ಬರಪ್ಲೆ ನೀವು ಬಿ ಮಾಡ್ರಿ, ಹಂಗೆ ಸ್ಟ್ಯಾಂಡ್ ತಗೋರಿ. ಸೊ ಸರ್ ಕಡೆಯಿಂದ ನಾ ಇಷ್ಟೆಲ್ಲ ಹೇಳತ್ತೆ, ನಂಗೆ ಬಿ ಇಷ್ಟೆಲ್ಲ ಏನ್ ಬಿ ಕೊನೆದಿಲ್ಲ. ಸರ್ ಕಡೆಯಿಂದ ನಂಗೆಲ್ಲ ಇಷ್ಟೆಲ್ಲ ಕೊನಾಗ್ಯದ. ನನಗೆ ಏನ್ ಬಿ ಕೊನೆದಿಲ್ಲ, ಸರ್ ಕಡೆಯಿಂದ ಎಷ್ಟು ಖುನಾಗ್ಯದ ಅಂತಂದ್ರು ಮುಂದ್ ಬಿ ಏನೇನು ಖುನಾಯ್ತಾವ ಗೊತ್ತಿಲ್ಲ. ಈಗ ಇಷ್ಟೇ ಖುನಾಗ್ಯದ. ಇದು ವಿಡಿಯೋ ನೋಡಿ ಈಗ 4 ಮಂದಿ ಥಿಂಕ್ ಮಾಡ್ತಾರ ಸರ್, ಈ ಪೋರಿ ಈ ಮಾತು ಹೇಳಿತಿಲ್ಲ, ಆ ಮಾತು ಹೇಳಿತಿಲ್ಲ ನೋಡ್ರಿ. ಈಗ ನಮಗೀಗ ನೀವು ಎಲ್ಲ ತಕೊಂಡ್ರಿ ಇಷ್ಟೆಲ್ಲ ಮಾಡ್ಲತ್ತೀರಿ ಸರ್, ನಮಗ್ ಚಾನ್ಸ್ ಸಿಗ್ತದ ಸರ್, ಸಿಗ್ತದ. ಹಾ, ಸಿಕ್ಕೂರ್ ಸಿಗ್ಬೋದು ಬಿ ಹೇಳಕ್ ಆಗಲ್ಲ, ಸಿಗ್ತದ. ಪ್ರಯತ್ನ ನಮ್ದು, ಫಲ ದೇವ್ರದು, ಎರಡು ಮಾತಿಲ್ಲ. ಹಾ ಸರ್, ನಾ ಅದಷ್ಟೇ ಕಲ್ತ ಹುಡುಗಿಯರಿಗೆ ಸ್ಪೆಷಲಿ ಸ್ಟ್ಯಾಂಡ್ ತಕೋರಿ. ತಾಯಿ ತಂದೆ ಒಬ್ರೊಬ್ರು ಹೆಂಗಿರ್ತಾರ ಸರ್ ಅಂತಂದ್ರು, ನಮ್ ತಾಯಿ ತಂದೆ ಅಂದಿನವ್ರ ಹರ ಸರ್, ಏನ್ ಮಾಡ್ಲತ್ತಿದೆ ಏನ್ ಹೊಂಟದ ಇದ್ರ. ಬಟ್ ಈಗ ನಾವು ಇಷ್ಟು ಹಾರ್ಡ್ಲಿ ವರ್ಕ್ ಮಾಡಿಮ್ಯಾಕ ಒಂದ್ 4 ಜನ ಅಂದ್ಮ್ಯಾಕ ನಮ್ ತಾಯಿ ತಂದೆ ಸರ್ ಹ್ಞೂ ಅಪ್ಪ ಬೇರೆ ಬೇಲತ್ತಾರ ಅಂದ್ರೆ ವಿಚಾರ ಹರ ನಮ್ಮ ಮಕ್ಕಳು ಬಿ. ಸೊ
ನಮ್ ತಾಯಿ ತಂದೆ ಹೇಳ್ತೆ ನಿಮ್ ಮಕ್ಕಳಿಗೆ ಓದದ್ಮೇಲೆ ಟ್ಯಾಲೆಂಟ್ ಇತ್ತಂದ್ರು ಓದದ್ ಮಾಡ್ಸಿ. ಓದಿದ್ರೆ ಮಾಡಿಸಿ. ತುಂಬಾ ಜನಗಳಿದಾರೆ ಸರ್, ಓದರ್ ಇರ್ತಾರ ಬಟ್ ಅಮೌಂಟ್ ಇರಲ್ಲ ಕಾಲೇಜ್ ಕಟ್ಲ. ಸೊ ನಮ್ದೇ ಹೇಳ್ಕೊತ ನಮ್ ತಮ್ಮಗಿದ್ದಿಲ್ಲ ಸರ್. ನಾವ್ ಎಲ್ಲಿಂದೋ ಎತ್ತಬೇಕಾಗ್ತದ ಸರ್. ಏನ್ರಲ್ಲ ನಮ್ ತಾಯಿಯವ್ರು ಹೇಳ್ತಾರ, ಒಂದ್ ಮಾತು ಹೇಳ್ತಾರ, ನೀ ವಿಡಿಯೋ ಮಾಡ್ಲತ್ತಿದ್ ಮಗ, ನಾ ಬ್ಯಾಡ ಅಂತಿಲ್ಲ, ನಿನಗೊಂದ್ ಎಜುಕೇಶನ್ ಬಿರ್ಬೇಕು. ಬಾಕಿ ಆಗ್ಲಿ ನಾ ಬ್ಯಾಡ ಅಂಬಲ್, ಖರೆ ನೀ ಕಲಿ, ನಿನಗೊಂದ್ ಎಜುಕೇಶನ್ ಇರ್ಬೇಕು. ಯಾಕಂದ್ರು ಮಗ ನಾವ್ ಸಣ್ಣವ್ರ ಇದ್ದಿದ್ದೇವ್, ನಾವ್ ಹೆಂಡಿ ಎತ್ತನೋ ತೆಗ್ದಿನವ್ರ ಇದ್ದೇವ್, ನಮ್ಮ ತಾಯಿ ತಂದಿ ಓದಿಸಿಲ್, ನಿನಗ ನಾವ್ ಓದಿಸ್ತಾ. ಯಾಕಂದ್ರೆ ಜಮಾನ ಅದ, ಇದು ಜಮಾನ ಹೆಂಗದ, ಯಾಲ್ರ ಏನ್ರ ಕಲ್ತಿನ್ ಪೋರಿದಪ್ಪ ಇಷ್ಟ ಅನ್ಬೇಕು. ನಮಗೂ ದೇವ್ರು ಓಟ್ ಬಿ ಬಡತನ ಜಿಂದಗಿದಾಗ ಇಕ್ಕಿಲ್ಕಿ ನಿಮಗ್ ಕಲ್ಸ್ಬೇಡ್ದ ಅಂದಿನ ಪರ ಇಕ್ಕಿಲ್. ನಿಮ್ ಹೆಗ್ಲಿ ನಿಮ್ ತಾಯಿ ತಂದಿ ಹರ ನಮಗ್ ಕಲ್ಸಿಲ್ ಮಗ, ನಮಗ್ ಸಿಕ್ಕಿಲ್ಲ, ನಿಮಗ್ ವಿದ್ಯಾ ಸಿಕ್ಕ್ಯದ, ನಿಮ್ಗೆ ಎಲ್ಲಿ ತಕ ಆಯ್ತು ಅಲ್ಲಿ ತಕ ಕಲೀರಿ, ನಿಮ್ಗೆ ಏನ್ ಮಾಡತ್ತೋ ಅದು ಮಾಡ್ರಿ. ಇಷ್ಟ ಹೇಳ್ಕೊಟ್ಟಿನ ಮ್ಯಾಗ ಬಿ ಮತ್ ಮಗ ನಿನಗ್ ನಾ ಇಷ್ಟ ಟೈಮ್ ಕೊಟ್ಟಿದ, ನೀ ಇಷ್ಟ್ರಾಗ ಏನ್ ಮಾಡ್ತಿ ನೋಡ್ಕೊಂತ ಒಂದಿನ ನಮ್ಮ ಅಮ್ಮರು ಕುಂತ ಹೇಳಿರು. ನಮ್ ತಂದೆಯವರು ಯಾವತ್ ಬಿ ನೀವು ಇದು ಮಾಡ್ಬೇಡ್ರಿ ಮಗ, ಅದು ಎಂದು ಏನು ಹೇಳಿಲ್ಲ ನಮಗ್. ಯಾವಾಗ ಬಿ ನಮ್ಮ ಅಮ್ಮರೇ ತಿಳಿಸ್ ಹೇಳೋದು. ನಮ್ ತಂದೆಯವರು ತೋಲ್ ಕಷ್ಟ ಮಾಡಿರ ಸರ್, ನಮ್ ತಾಯಿ ತಂದೆ ತೋಲ್ ಕಷ್ಟ ಮಾಡಿರ. ಬಟ್ ಅಟ್ಯಾಚ್ಮೆಂಟ್ ಹುಡುಗಿಯರಿಗೆ ಅಟ್ಯಾಚ್ಮೆಂಟ್ ಮಮ್ಮಿ ಸರಿನೇ ಇರ್ತದ ಸರ್. ಸೊ ನಮ್ ತಾಯಿ ತಂದೆ ಹೇಳಿನ ಪ್ರಕಾರ 2 ವರ್ಷ ಕೊಡ್ತಂತಂದ್ರ ಸೊ ಇಲ್ಲಿ ತಕ ನಾವು ಬಂದೇವೆ. ಒಳ್ಳೇದು ಒಳ್ಳೇದು ಒಳ್ಳೇದು. ಓಕೆ ಓಕೆ ಓಕೆ, ಸಾಕಷ್ಟು ಮಾತನ್ನ ನೀವು ತಿಳಿಸ್ಕೊಟ್ರಿ ನಮ್ಗ. ಓಕೆನಾ? ಸೊ ಎಲ್ಲಾ ಮಾತುಗಳನ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದಾಗ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ದಿನ ಸಲಕು. ಸೊ ಇಲ್ಲಿಂದು ಹಿಂಗ್ ಪಾಡ್ಕಾಸ್ಟ್ ಹಿಂಗ್ ಇರ್ತದು, ಹಿಂಗ್ ಮಾತಾಡ್ತಾರ, ಹಿಂಗ್ ಲೈವ್ ಇರ್ತವ ಅಂತ ನಂಗೆ ಗೊತ್ತಾಗಿಲ್ಲ. ಸೊ ಸರ್ ಕಡೆಯಿಂದ ನನಗೆ ಇಷ್ಟು ನಾಲೆಜ್ ಬಂತು ಅಂದ್ರೆ ಗೊತ್ತಾಗಲ್ದ ಚೀಸ್ ಬಿ ಗೊತ್ತಾಗ್ತಂತ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ನಾ ಹೇಳ್ತಾ ಸರ್. ಥ್ಯಾಂಕ್ ಯು ರೀ. ನಂಗೆ ಇಷ್ಟೆಲ್ಲ ಗೊತ್ತಿದ್ದಿಲ್ಲ. ಈಗ ನೀವು ಇಷ್ಟು ಖುನಾ ಮಾಡ್ಸಿರ ಅಂತಂದ್ರೆ ಈ ವಿಡಿಯೋ ನೋಡಿ ನಮಗ್ ಮುಂದೆ ಏನಾರ ಚಾನ್ಸ್ ಸಿಕ್ತಂದ್ರೆ ಇನ್ನ ಗೊತ್ತಾಗಪ್ಲೆ, ಇನ್ನ ತೋಲ್ ಚೀಸ್ಗಳು ಅವರಿ ಸರ್ ನಮ್ಗೆ ಗೊತ್ತಾಗವ ಇನ್ನ. ಸೊ ನಿಮ್ಗೋಸ್ಕರ ನಾ ಇದು ಮಾತಾಡೋದಕ್ಕೆ ನಮ್ಗೆ ಇದು ಕೊಟ್ರಿ, ಇದು ಚಾನ್ಸ್ ಕೊಟ್ರಿ ಅಂತಂದ್ರು ನಿಮ್ಲಿಂದೆ ನಾವು ಹಿಂಗೆ ಮೂವ್ ಆಗ್ತಾ ಹೋಗ್ಲಿ. ಈ ವಿಡಿಯೋ ನೋಡಿ ಇನ್ನೊಬ್ಬರು ನಮಗ್ ಚಾನ್ಸ್ ಕೊಡ್ತಾ ಹೋಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಕರ್ದಿನ ಕಡೆಯಿಂದ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಬಟ್ ಸರ್ ಕಡೆಯಿಂದ ಇಷ್ಟೆಲ್ಲ ನಾಲೆಜ್ ಬಂದದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.